ವಿಷಯ ಅವಸ್ಥಾತ್ರಯ ಪ್ರಕ್ರಿಯಾ. ಪ್ರಕ್ರಿಯಾ ಅನ್ನೋ ಶಬ್ದಕ್ಕೆ ಯಾವ ಪ್ರಕಾರದಿಂದ ನಾವು ತತ್ವವನ್ನು ಚಿಂತನೆ ಮಾಡಬಹುದೋ ಆ ಮನನ ರೂಪವಾದ ಅನುಭವಗಳ ಜೋಡಣೆಗೆ ಪ್ರಕ್ರಿಯೆ. ಅದರಲ್ಲಿ ಅವಸ್ಥಾತ್ರಯ ಅನ್ನುವಂಥದ್ದು ಲೋಕಪ್ರಸಿದ್ಧವಾದ 3 ಅವಸ್ಥೆಗಳು. ಯಾವ 3 ಅವಸ್ಥೆಗಳು ಅಂದರೆ ಹೊಸದಾಗಿ ಏನು ಹೇಳಬೇಕಾಗಿಲ್ಲ, ಜನರೆಲ್ಲರಿಗೂ ಗೊತ್ತಿರುವಂಥದ್ದು. ಎಚ್ಚರ, ಕನಸು, ನಿದ್ದೆ. ಈ ಎಚ್ಚರ, ಕನಸು, ನಿದ್ದೆ ಎನ್ನುವಂತಹ 3 ಅವಸ್ಥೆಗಳ ವಿಚಾರದಿಂದ ನಮಗೆ ಆಗಬೇಕಾದ ಪ್ರಯೋಜನವೇನು ಅಂದರೆ ನಮ್ಮ ಸ್ವರೂಪ ಸಚ್ಚಿದಾನಂದ ಸ್ವರೂಪ. ನಾವು ಯಾವಾಗಲೂ ಈ ಸಚ್ಚಿದಾನಂದ ಸ್ವರೂಪವನ್ನು ಏನು ತಪ್ಪಾಗಿ ತಿಳಿದಿದ್ದೀವೋ ಆ ತಪ್ಪು ತಿಳುವಳಿಕೆಯನ್ನು ಕಳೆದುಕೊಂಡು ಅದ್ವಿತೀಯನಾದ ಆತ್ಮಸ್ವರೂಪದಲ್ಲಿ ನಾನೆಂಬ ಪ್ರತ್ಯಯದಿಂದ ನೆಲೆಗೊಳ್ಳಬೇಕು. ಅದಕ್ಕೋಸ್ಕರವಾಗಿ ಅವಸ್ಥಾತ್ರಯ ಪ್ರಕ್ರಿಯೆ. ಬರೀ ಅವಸ್ಥೆಗಳ ವಿಚಾರಕ್ಕೋಸ್ಕರ ಅಲ್ಲ. ಆದರೆ ನಾವು ಈಗ ಲೋಕಪ್ರಸಿದ್ಧವಾದ ಏನು 3 ಅವಸ್ಥೆಗಳನ್ನು ಅನುಭವಿಸ್ತಾ ಇದ್ದೀವಿ, ಆ ಅವಸ್ಥೆಗಳ ವಿಷಯದಲ್ಲಿ ಆರಂಭದಲ್ಲಿ ಜನರು ಏನು ತಿಳಿದಿದ್ದಾರೆ ಅಲ್ಲಿಂದ ಆರಂಭ. ಜನ ಎಚ್ಚರ ಅಂದರೆ ಏನು ತಿಳ್ಕೊಂಡಿದ್ದಾರೆ, ಕನಸು ಅಂದರೆ ಏನು ತಿಳ್ಕೊಂಡಿದ್ದಾರೆ, ನಿದ್ದೆ ಅಂದರೆ ಏನು ತಿಳ್ಕೊಂಡಿದ್ದಾರೆ, ಇದನ್ನು ನಾವು ವಿಚಾರ ಮಾಡಿದ ಮೇಲೆ ಅದರಲ್ಲಿ ಕ್ರಮಕ್ರಮವಾಗಿ 3 ಪ್ರವಚನ ಇರೋದ್ರಿಂದ ತುಂಬ ಟೈಮ್ ಇದೆ, ನಿಧಾನವಾಗಿ ವಿಚಾರ ಮಾಡ್ತಾ ಹೋಗ್ತೀವಿ. ಆರಂಭದಲ್ಲಿ ಮನುಷ್ಯನು ಈ ಪ್ರಪಂಚದಲ್ಲಿ ಹುಟ್ಟಿ ಎಷ್ಟೋ ವರ್ಷಗಳ ಕಾಲ ಪ್ರತಿದಿನವೂ ಈ 3 ಅವಸ್ಥೆಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದಾನೆ. ದಿನವೂ ಬೆಳಗ್ಗೆ ಎದ್ದು ಕೂಡಲೇ ಎಚ್ಚರ ಅಂತ ಆರಂಭವಾಗುತ್ತೆ. ಮಧ್ಯಾಹ್ನದವರೆಗೂ ಅಂತ ಹೇಳೋಣ, ರಾತ್ರಿವರೆಗೆ ಆಗಬಹುದು, ಹೇಗಾದರೂ ಆಗಲಿ. ರಾತ್ರಿವರೆಗೆ ಎಚ್ಚರವಿದ್ದು ರಾತ್ರಿಯಲ್ಲಿ ಮಲಗಿದ ಮೇಲೆ ನಿದ್ದೆ ಅಂತ ಬರುತ್ತೆ. ಆ ನಿದ್ದೆಯಲ್ಲಿ ಕೆಲವು ದಿವಸಗಳ ಕಾಲ ಕನಸು ಕಾಣುತ್ತೆ. ಒಬ್ಬೊಬ್ಬರಿಗೂ ನಿದ್ದೆ ಕನಸುವನ್ನು ಮಾತ್ರ ಬೇರೆ ಬೇರೆ ಅವನವನ ದೇಹದಲ್ಲಾಗತ್ತೆ. ಈಗ ನನಗೆ ನನ್ನ ಎಚ್ಚರ ಅನ್ನೋದು ಎಲ್ಲರಿಗೂ ಎಚ್ಚರ ಕಂಡ ಪ್ರಪಂಚದಲ್ಲಾಗಿರೋದ್ರಿಂದ ನಾವು ಎಚ್ಚರದಲ್ಲಿ ಎಲ್ಲರೂ ಒಟ್ಟಿಗೆ ಸಮಾನರು. ಎಚ್ಚರ ಕಾಣುವ ಪ್ರಪಂಚವನ್ನು ನಾವೆಲ್ಲರೂ ಒಟ್ಟಾಗಿ ನೋಡ್ತಾ ಇದ್ದೀವಿ. ಆದರೆ ಕನಸಿನ ಪ್ರಪಂಚವನ್ನು ಅವರವರೇ ನೋಡ್ತಾರೆ. ನಿದ್ದೆ, ನನ್ನ ನಿದ್ದೆ, ನಿಮ್ಮ ನಿದ್ದೆ ಬೇರೆ ಬೇರೆ. ಹೀಗೆ ನಮ್ಮ ಅವಸ್ಥಾ ವಿಷಯದಲ್ಲಿ ಏನು ಅನುಭವ ಇದೆ ಇದು ಲೋಕಪ್ರಸಿದ್ಧವಾಗಿ. ಇದನ್ನು ವಿಚಾರ ಮಾಡೋಕ್ಕೆ ಏನೂ ಇಲ್ಲವೇ ಇಲ್ಲ ಅಂತ ಜನ. ಅದಕ್ಕೆ ಇವತ್ತಿನ ಇತಿಹಾಸದಲ್ಲಿ ಯಾರೊಬ್ಬರೂ ಕೂಡ ಈ ಅವಸ್ಥಾತ್ರಯ ವಿಚಾರವನ್ನು ಮಾಡಬೇಕು, ಇದರಿಂದ ಪರಮಾರ್ಥ ದರ್ಶನವಾಗತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡೇ ಇಲ್ಲ. ಇದಕ್ಕೆ ಎಷ್ಟು ನೀವು ಕೊಡುಗೆ ಕೊಟ್ಟು ಸಾಲದು. ಹಾಗಂದ್ರೆ ನಮ್ಮ ಗುರುಗಳವರು ಅವರ ಜೀವನದ ಮಹಾ ತಪಸ್ಸಿನಲ್ಲಿ ಈ ಅವಸ್ಥಾತ್ರಯ ವಿಚಾರ ಅನ್ನುವಂತಹ ಒಂದು ವಿಷಯವನ್ನು ತೆಗೆದುಕೊಂಡು ಏನು ಭಾಷ್ಯಕ್ಕಾಗಲಿ ಸಾರ್ವತ್ರಿಕ ಅನುಭವಕ್ಕಾಗಲಿ ಏನು ಕೊಡುಗೆ ಕೊಟ್ಟರೋ ಅದು ಇನ್ಯಾರಿಗೂ ಕೊಡೋಕೆ ಸಾಧ್ಯವೇ ಇಲ್ಲ. ಇತಿಹಾಸದಲ್ಲಿ ನಾನು ಕೇಳೇ ಇಲ್ಲ. ಯಾವ ದರ್ಶನಕಾರರು ಕೊಡಲಿಲ್ಲ, ಯಾವ ವ್ಯಾಖ್ಯಾನಕಾರರು ಕೊಡಲಿಲ್ಲ, ಯಾವ ಚಿಂತಕರು ಕೊಡಲಿಲ್ಲ. ಕೃಷ್ಣಸ್ವಾಮಿ ಅಯ್ಯರೊಬ್ಬರು ತೋರಿಸ್ಕೊಟ್ರು, ಗುರುಗಳು ತಪಸ್ಸು ಮಾಡಿ ಹೀಗೆ ಅಂತ ಇದಮಿತ್ತಮ್ ಅಂತ ಬರೆದ್ರು. ಅದರಲ್ಲಿ ಮುಖ್ಯವಾದ 1-2 ಗ್ರಂಥಗಳ ಉಲ್ಲೇಖ ಮಾಡ್ತೇನೆ. ಯಾಕೆಂದ್ರೆ ಗುರುಗಳ ಕೊಡುಗೆ ಎಂಥದ್ದು ಅಂತ. ಮೊದಲನೇದು ಯಾವುದೋ ಪರಮಾರ್ಥ ಚಿಂತಾಮಣಿ, ಪ್ರಸಿದ್ಧವಾದ ಗ್ರಂಥ. ನನಗೆ ಎಷ್ಟು ಇಷ್ಟವಾಗಿತ್ತು ಅಂದರೆ ಇದೇ ಜಾಗದಲ್ಲಿ ಪಾಠ ನಡೀತಾ ಇತ್ತು. ದಿವಸ ಗುರುಗಳೇ ಪಾಠ ಹೇಳೋರು. ಆದರೆ ಪಾಠ ಹೇಳೋ ಟೈಮ್ ಮಧ್ಯಾಹ್ನ 2:30ಯಿಂದ 3:30. ವಿಷಯ ಏನೋ ಎಲ್ಲ ಒಂದೇ ಅವಸ್ಥೆಯಲ್ಲಿ ಇರ್ತಿದ್ವಿ. ಯಾವ ಇಲ್ಲ, ನಾನೊಬ್ಬರೇ ಇರ್ತಿದ್ವಿ. ನೀವು ನಗ್ತಾ ಇದ್ದೀರಿ, ಅದೇನು ಊಟ, ಬೆಳಗ್ಗೆ ತಿಂಡಿ ಇಲ್ದಿರೋ ಊಟ, 1:30 ಊಟ ಮಾಡಿ 2 ಗಂಟೆ ಅಷ್ಟೊತ್ತಿಗೆ ನಮಗೆ ಇದಾಗೋದು. ಆದರೆ ಒಂದು ವಿಶೇಷ ಆಯ್ತಂದ್ರೆ ನಾವೇ ಓದಬೇಕು. ಗುರುಗಳು ನಾವು ಓದಿದ್ಮೇಲೆ ಗುರುಗಳು ವಿವರಣೆ ಕೊಡೋರು. ಇನ್ನೊಬ್ಬರಿಗೆ ಫ್ರೀ ಇರ್ತಿತ್ತು. ಆದರೂ ನಾವು ಅದು ಕೆಲವು ಪಾಠ ಕಲ್ತಿದ್ವಿ. ಹೀಗೆ ಕೂತ್ಕೊಂಡ್ಬಿಟ್ರೆ ನಮ್ಮ ಕಣ್ ಕಾಣಲ್ಲ ಅಂತ. ಆದರೆ ನಾನು ಹೆಚ್ಚು ನಿದ್ದೆ ಮಾಡಿಲ್ಲ. ನಮ್ಮ ಜೊತೆಯವರು ಬಹಳ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ, ಅಭ್ಯಾಸ ಮಾಡಿದ್ದಾರೆ. ಕೂತು ನಿದ್ದೆ ಅಭ್ಯಾಸ ಮಾಡೋದು ಅಲ್ಲ. ಹೀಗೆ ಪರಮಾರ್ಥ ಚಿಂತಾಮಣಿ ಅದ್ಭುತವಾದಂಥ ಒಂದು ಗ್ರಂಥ. ಈ ಗ್ರಂಥದಲ್ಲಿ ಒಂದು ವಿಶೇಷ ಏನಿದೆ ಅಂದರೆ ಗುರುಗಳಿಂದ ಪಾಠ ಆಗಿರೋದ್ರಿಂದ ಈ ಗ್ರಂಥವನ್ನು ಓದಿದ ಮೇಲೆ ಒಬ್ಬರು ನಮ್ಮ ಸ್ನೇಹಿತರಿಗೆ ಹೇಳಿದೆ, ನೀನು ಒಂದು ಸಲ ಕೂತು ಈ ಗ್ರಂಥ ಪೂರ್ತಿ ಓದಿಬಿಡ್ಬೇಕಪ್ಪ. ಅದು ಮೊದಲನೇ ಭಾಗ ಮಾತ್ರ ಇದ್ದದ್ದು, ಈಗ 2 ಭಾಗ ಇದೆ. ಮೊದಲನೇ ಭಾಗವನ್ನು ಪೂರ್ತಿ ಓದಿ ಗ್ರಂಥದಲ್ಲಿ ಏನಿದೆ ಅಂತ ಹೇಳಿಬಿಡು ಅಂತ. ಓದೋಕೆ ಆಗಲಿಲ್ಲ ನನ್ನ ಕೈಗೆ. ಅದರಲ್ಲಿ ಇನ್ನೊಂದು ಗ್ರಂಥದ ವಿಶೇಷ ಬರೀ ಅನುಭವ ಇರೋದು. ಅವರು ಬರೆದು ಬಿಟ್ಟಿದ್ದಾರೆ, ಈ ಗ್ರಂಥದಲ್ಲಿ ಯಾವ ವಾಕ್ಯದ ಚರ್ಚೆಯೂ ಇಲ್ಲ, ಕೇವಲ ಸಾರ್ವತ್ರಿಕ ಅನುಭವದ ಆಧಾರದ ಮೇಲೆ ಗೋಸ್ಕರ ಅವಸ್ಥಾತ್ರಯನ್ನು ಇಟ್ಟುಕೊಂಡು ಹೊರಟ ಪರೀಕ್ಷೆ ಇದು. ಬರಿಯ ಇರವು, ಬರಿಯ ಅರಿವು, ಬರಿಯ ಆನಂದ, 3 ಚಾಪ್ಟರ್ ಇಟ್ಕೊಂಡು 3 ಚಾಪ್ಟರ್ ಅಲ್ಲೂ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ತುಂಬಾ ಒಳ್ಳೆ ಗ್ರಂಥ.
ಯಾರಾದರೂ ನಾನು ಮಹಾ ಮೇಧಾವಿ, ನನ್ನ ಬುದ್ಧಿಶಕ್ತಿ, ನಾನು ಅನುಭವವನ್ನು ವಿಚಾರ ಮಾಡ್ತೇನೆ, ನಾನು ಮಹಾ ತರ್ಕ ಬರುತ್ತೆ ಅಂತಿದ್ರೆ ಗ್ರಂಥ ಓದಿ ಗೊತ್ತಾಗತ್ತೆ ಎಷ್ಟು ನೀವು ಮೇಧಾವಿಗಳು ಅಂತ. ಇಂಥ ಅವಸ್ಥಾತ್ರಯ ವಿಚಾರವನ್ನು ಇದರಲ್ಲಿ ಒಂದು ತೋರಿಸಿದ್ದಾರೆ. ಇನ್ನೊಂದು ಗ್ರಂಥ ಇದೆ, ಮಾಂಡುಕ್ಯ ರಹಸ್ಯ ವಿವೃತಿ ಅಂತ. ಅದು ಸಂಸ್ಕೃತ ಗ್ರಂಥ. ಅದು ಇನ್ನೂ ಆಳವಾದ್ದು. ಅದರಲ್ಲಿ ಅನುಭವದ ಆಧಾರವಲ್ಲದೆ ಗೌಡಪಾದ ಕಾರಿಕೆಯನ್ನು ತಗೊಂಡು ದಾಸಗುಪ್ತ, ರಾಧಾಕೃಷ್ಣನ್, ವಿಧಿಶೇಖರ ಭಟ್ಟಾಚಾರ್ಯ ಇಂಥ ಮಹಾಮಹಾ ಪಂಡಿತರು ಏನು ಆರೋಪ ಮಾಡಿದ್ರೋ ಶಂಕರರ ಮೇಲೆ 2 ಆರೋಪ ಬಂದಿತ್ತು. ಇವರು ಪ್ರಚ್ಛನ್ನ ಬೌದ್ಧರು, ಇವರು ಅದ್ವೈತಿಗಳಲ್ಲ. ಗೌಡಪಾದರು ಯಾರೋ ಬೌದ್ಧರು ಅಂತ ಎಲ್ಲ ತಳ್ಳಿ ಕಿತ್ತು ಹಾಕಿದ್ರು. ಇನ್ನು ಕೆಲವರು ಹೇಳೋರು ಗೌಡಪಾದರು ಬರೆದದ್ದು ಶ್ರುತಿನ್ ಕೆಲವರು, ಇನ್ನು ಗೌಡಪಾದರು ಬರೆದದ್ದು ಬೌದ್ಧನ ಗ್ರಂಥ ಅಂತ ಕೆಲವರು. ಎಲ್ಲ ವಾದವನ್ನು ಕೂಡ ಸರಿಯಾದ ಸಂಯುಕ್ತಿಕವಾಗಿ ಹೊಡೆದಾಕಿದ್ದಾರೆ. ಅಂಥ ಅದ್ಭುತವಾದ ಗ್ರಂಥ. ಆ ಗ್ರಂಥದ ಒಂದು ಶ್ಲೋಕ ಇದೆ ನನಗೆ ಬಹಳ ಇಷ್ಟವಾದ್ದು. ಪ್ರಜ್ಞಾ ವೈಶಾಖ ವೇದ ಕ್ಷುಭಿತ ಜಲನಿಧೇ ವೇದ ನಾಮ್ನೋಂತರಸ್ಥಂ ಭೂತಾನ್ಯಾಲೋಕ್ಯ ಮಗ್ನಾನ್ಯವಿರತ ಜಲನಗ್ರಾಹಘೋರೇ ಸಮುದ್ರೇ ಕಾರುಣ್ಯಾದುದ್ಧಾರ ಅಮೃತಮಿದಂ ಅಮರೈರ್ ದುರ್ಲಭಂ ಭೂತಹೇತೋ ಯಸ್ತಂ ಪೂಜ್ಯಾಭಿಪೂಜ್ಯಂ ಪರಮಗುರುಮಮುಂ ಪಾದಪಾತೈರ್ ನತೋಸ್ಮಿ. ಶಂಕರಾಚಾರ್ಯರು ಗೌಡಪಾದರ ಮೇಲೆ ನಮಸ್ಕಾರ ಮಾಡಿ ಬರೆದಿರೋ ಗ್ರಂಥ. ಆ ಗೌಡಪಾದರ ಅದ್ವಿತೀಯವಾದ ಒಂದು ಪ್ರಜ್ಞೆ ಇದೆಯಲ್ಲ, ಅಂದರೆ ತತ್ವವನ್ನು ಕಂಡಂಥ ಪ್ರಜ್ಞೆ, ಅದು ಎಲ್ಲ ಪಡೆದ ಪ್ರಜ್ಞೆ ಗೊತ್ತಾ? ಗೌಡಪಾದರು ಬದರಿಕಾಶ್ರಮದಲ್ಲಿ ನಾರಾಯಣ ನೇರಾಗಿ ಉಪದೇಶ ಮಾಡಿದ್ದು ಅಂತ ಹೇಳ್ತಾರೆ. ಅದಕ್ಕೆ ತಮ್ಮಂದೇ ದ್ವಿಪದಾಂಬರಂ. ನೀವು ಬದರಿಗೆ ಹೋಗ್ಬಿಟ್ರೆ ನಿಮ್ಮ ದೇಹ ಆಗಲೇ ಅರ್ಧ ಹೋಗಿರುತ್ತೆ. ಅಲ್ಲಿ ಎಂತ ತತ್ವ ವಿಚಾರ ಮಾಡ್ತೀರಿ? ನಾವು ಹರಿದ್ವಾರಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ, ಇನ್ನು ಬದರಿಗೆ ಹೋಗ್ಬಿಟ್ರೆ ತತ್ವ ವಿಚಾರವು ನಾನು ಇಲ್ಲ, ಈ ಜಗತ್ತು ಇಲ್ಲ, ಏನೇನೂ ಇಲ್ಲ. ಅಂಥ ಬದರಿಕಾಶ್ರಮದಲ್ಲಿ ಆ ಪರಮಾರ್ಥ ತತ್ವವನ್ನು ಕಂಡುಕೊಂಡು ಅದನ್ನ ತಮ್ಮ ಬುದ್ಧಿ ಅನ್ನುವಂಥ ಕಡಗಾಲ ಹಾಕಿ ಅಖಂಡ ವೇದಗಳ ಸಾರ, ವೇದಗಳ ಸಮುದ್ರ, ಕ್ಷೀರ ಸಮುದ್ರ ಕಡದಾಗ ಅಮೃತ ಸಿಕ್ತೋ, ಅದು ಅಧ್ಯಾಸವನ್ನು ಕಡಿಲಿಲ್ಲ. ದೇವತೆಗಳೇನು ಅಮೃತ ಕುಡಿದ್ರು ಎಷ್ಟೋ ದಿವಸ ಇದ್ರು, ಪ್ರಯೋಜನ ಇಲ್ಲ. ಅದು ಆ ಅಮೃತ ಲೆಕ್ಕವೇ ಇಲ್ಲ. ಅವರು ಪ್ರಜ್ಞಾ ವೈಶಾಖ ವೇದ ಕ್ಷುಭಿತ ಜಲನಿಧೇ ವೇದನಾಮ್ನೋ ಅಂತರಸ್ಥಂ, ವೇದನಾಮ್ನೋ ಜಲನಿಧೇ ಅಂತರಸ್ಥಂ ಭೂತಾನ್ಯಾಲೋಕ್ಯಮಗ್ನಾನ್ಯವಿರದ ಜನನ ಗ್ರಾಹಘೋರೇ ಸಮುದ್ರೆ. ನಿರಂತರ ಮೊಸಳೆಗಳು ತುಂಬಿರುವಂತಹ ಈ ಸಂಸಾರ ಸಾಗರದಲ್ಲಿ ಎಲ್ಲ ಭೂತಗಳು, ಅವರು ಬರೆಯುವ ಪದದಲ್ಲಿ ಸಮಸ್ತ ಭೂತಗಳಿಗೂ ಹಿತವನ್ನು ಮಾಡಬೇಕು. ಹೆಸರು ಬರೆದಿಲ್ಲ, ವ್ಯಕ್ತಿ ಬರೆದಿಲ್ಲ, ಮನುಷ್ಯರಂತಲೂ ಬರೆದಿಲ್ಲ. ಎಷ್ಟು ಜೋರಾಗಿ ಬರೆದಿದ್ದಾರೆ. ಭೂತಾನ್ಯಾಲೋಕ್ಯ ಮಗ್ನಾನಿ ಅವಿರತ ಜನನ ಗ್ರಾಹಘೋರೇ ಸಮುದ್ರೆ ಕಾರುಣ್ಯಾದುದ್ಧಾರ. ಆ ಪರಮಾಚಾರ್ಯರಲ್ಲಿ, ಪರಮ ಗುರುಗಳಲ್ಲಿ ಏನಿರುತ್ತೆ ಅಂದರೆ ಪರಮ ದಯಾಳುನ, ಪರಮ ಕಾರುಣಿಕೇನ ಅಂತ ಆಚಾರ್ಯರು ಈ ಅಮೃತವನ್ನು ಎತ್ತಿದ್ರು. ಯಾವ ಅಮೃತ ಅದು? 4 ಪ್ರಕರಣ. ಅಂಥ 4 ಪ್ರಕರಣದಲ್ಲಿ ಅವಸ್ಥಾತ್ರಯ ಪರೀಕ್ಷೆ ಚೆನ್ನಾಗಿ ಮಾಡಿದ್ದಾರೆ. ಉಪನಿಷತ್ತು 12 ಮಂತ್ರ ಮಾಂಡುಕ್ಯ ಇರೋದು. ಕಾರಿಕೆ ಸುಮಾರು 200 ಶ್ಲೋಕ, 215. ಒಂದು ಪ್ರಕರಣವೇ 100 ಇದೆ, ಅಲಾದಿಶಾಂತಿ ಪ್ರಕರಣ. ಇನ್ನು ಬಾಕಿ ಇದೆಲ್ಲ ಸರಿ 115. ಅದ್ಭುತವಾದ ಕಾರಿಕೆ. ನಿಜವಾಗಿ ಹೇಳೋದಾದ್ರೆ ಪರಿಶುದ್ಧ ಶಂಕರ ಸಂಪ್ರದಾಯ ನಮಗೆ ಮೊಟ್ಟ ಮೊದಲು ಸಿಗೋರು ಯಾರು ಅಂದ್ರೆ ಗೌಡಪಾದರೆ. ಕೊನೆಗೆ ಸಿಕ್ಕವರು ಸುರೇಶ್ವರರು, ಈಗ ನಮ್ಮ ಗುರುಗಳು. ಮಧ್ಯದಲ್ಲಿ ಶಂಕರರು. ನಾವು ಶಂಕರರು ಅಂತ ಹೇಳುವಾಗ ಬಹುವಚನದ ಹೇಳಿದ್ದೀವಿ. ಶಂಕರರು ಅಂದ್ರೆ ಗೌಡಪಾದರು, ಶಂಕರರು ಅಂದ್ರೆ ಶಂಕರರು, ಶಂಕರರು ಅಂದ್ರೆ ಸುರೇಶ್ವರರು. 3 ಜನ ಸೇರಿ ಶಂಕರರು ಅಂತೀವಿ ನಾವು. ಅಷ್ಟು ಚೆನ್ನಾಗಿರುವಂತಹ ಸಂಪ್ರದಾಯ, ಪರಿಶುದ್ಧವಾದ ಸಂಪ್ರದಾಯ. ಆ ಸಂಪ್ರದಾಯದಲ್ಲಿ ಈ ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ಹೇಳಿಕೊಂಡು ಇವತ್ತಿನ ವಿಚಾರವನ್ನು ಅವರು ಗೌಡಪಾದರು ಹೇಗೆ ಮಾಡಿದ್ದಾರೆ, ಬ್ರಹ್ಮಪುತ್ರ ಭಾಷೆಯಲ್ಲಿ ಹೇಗೆ ಮಾಡಿದ್ದಾರೆ, ಸುರೇಶ್ವರ್ ತೋರಿಸ್ಕೊಟ್ಟೆ. ನಮ್ಮ ಅನುಭವ ಅದಕ್ಕೆ ಹೇಗೆ ಹೊಂದ್ಕೊಂಡಿದೆ, ಸಂಪ್ರದಾಯ ಹೇಗೆ ಹೇಳ್ತಾ ಇದೆ, ಇಷ್ಟರ ಜೊತೆಯಲ್ಲಿ ನಾವು ವಿಚಾರ ಮಾಡ್ತಾ ಹೋಗಬೇಕು. ಕೊನೆಯಲ್ಲಿ ನಿಮಗೆ ಬರಬೇಕಾದ ಪ್ರಯೋಜನ ಅಂದರೆ ತಪ್ಪು ತಿಳುವಳಿಕೆ ಹೋಗ್ಬಿಡ್ಬೇಕು. ಮುಖ್ಯವಾದ ಪ್ರಯೋಜನ ಏನು? ಅವರಾತ್ರಯದಿಂದ ನಮ್ಮ ಸ್ವರೂಪದ ಬಗ್ಗೆ ಇರುವ ತಪ್ಪು ತಿಳುವಳಿಕೆ ಹೋಗ್ಬಿಟ್ಟು ಆತ್ಮೀಕತ್ವ ದರ್ಶನ ಆದರೆ ನಾವು ವಿಚಾರ ಮಾಡಿದ ಸಾರ್ಥಕ. ಆ ಅನುಭವವಿಲ್ಲದ ಎಷ್ಟೇ ಶಬ್ದಗಳನ್ನು ಏನೇ ವಿಚಾರ ಮಾಡಿದ್ರು ಪ್ರಯೋಜನ ಇಲ್ಲ. ಆದ್ದರಿಂದ ಈಗ ಪ್ರಕ್ರಿಯೆಯನ್ನು ವಿಚಾರ ಮಾಡಕ್ಕೆ ಆರಂಭ ಮಾಡ್ತಾ ಇದ್ದೀನಿ. 3 ಅವಸ್ಥೆಗಳ ಬಗ್ಗೆ ಜನರು ಏನು ತಿಳ್ಕೊಂಡಿದ್ದಾರೋ ಅದು ಅನುಭವ ಪ್ರಧಾನವಾಗಿರಬೇಕು ಅಂತ. ಇಲ್ಲಿ ಅವಸ್ಥೆಗಳ ಬಗ್ಗೆ ಲೋಕದ ಜನ ಅನುಭವ ಅಂತ ತಿಳ್ಕೊಂಡಿದ್ದಾರೆ. ನಾನು ಪ್ರತಿನಿತ್ಯ 3 ಅವಸ್ಥೆಗಳನ್ನು ಅನುಭವಿಸ್ತೀನಿ. ನನಗೆ ಅನುಭವ ಇದೆ. ಪ್ರತಿದಿನವೂ ಎಚ್ಚರ ಅಂತ ಅನುಭವಿಸ್ತೇನೆ, ಅದು ನಮ್ಮ ಅನುಭವ ಇದೆ. ನಾನು ಮಲ್ಕೋತೀನಿ, ಅದು ಅನುಭವ ಇದೆ. ನಮ್ಮ ಮನಗದಾಗ ಕನಸು ಬರುತ್ತೆ, ಅದು ಅನುಭವ ಇದೆ.
ಆದರೆ ಈ ಅನುಭವದಲ್ಲಿ ಸ್ವಾನುಭವ, ಇನ್ನೊಬ್ಬರು ನೋಡೋ ಅನುಭವ, ಆಮೇಲೆ ಸ್ವಾನುಭವದಲ್ಲೂ ಎಚ್ಚರದಲ್ಲಿ ನಿಂತು ನೋಡಿ ಇನ್ನೊಂದು ಅವಸ್ಥೆ ನೋಡೋದು, ಆಯಾ ಅವಸ್ಥೆಯನ್ನು ನೋಡೋದು. ಆದ್ದರಿಂದ ಅವಸ್ಥಾತ್ರಯ ಪ್ರಕ್ರಿಯೆಗೆ ಬಲವಾದ ಆಧಾರ ಯಾವುದು ಅಂದರೆ ಪರಿಪೂರ್ಣ ಅನುಭವವೇ, ಪರಿಪೂರ್ಣವಾದ ಸಾರ್ವತ್ರಿಕವಾದ ಅನುಭವ. ಈ ಅವಸ್ಥಾತ್ರಯ ಪರೀಕ್ಷೆಯಲ್ಲಿ ಒಂದು ಹೇಳುವಾಗ ಶಂಕರರ ಒಂದು ವಾಕ್ಯವನ್ನು ಹೇಳ್ತೇನೆ, ಜ್ಞೇಯಮೇತಾನಿ ತ್ರೀಣ್ಯೇವ. ನೀವು ಅರಿತುಕೊಳ್ಳಬೇಕಾದ ಎಲ್ಲ ವಸ್ತುಗಳ ಎಲ್ಲ ಅನುಭವಗಳು ಈ ಮೂರಲ್ಲಿ ಅಡಕವಾಯಿತು. ಮೂರನ್ನು ಮೀರಿ ಯಾವ ಅನುಭವ ನೀವು ಬರೋದೇ ಇಲ್ಲ. ಆದ್ದರಿಂದ ಈ ಜಗತ್ತಿನಲ್ಲಿ ಈ ಮೂರನ್ನು ವಿಚಾರ ಮಾಡಿದರೆ ಈ ಪ್ರಪಂಚದ ಎಲ್ಲ ವಸ್ತುಗಳ ಎಲ್ಲ ಅನುಭವಗಳ ಎಲ್ಲವನ್ನು ವಿಚಾರ ಮಾಡಿದ ಹಾಗಾಗತ್ತೆ. ಇದು ಒಂದು ಅನುಕೂಲ ಆಯಿತು. ಅಂದರೆ ವಿಚಾರದಲ್ಲಿ ಪೂರ್ಣ ಅನುಭವವನ್ನು ಇಟ್ಕೊಂಡು ವಿಚಾರ. ಆದ್ರಿಂದ ಎರಡನೇದೇನು ಅಂದರೆ ಎಲ್ಲ ಜನರಿಗೂ ಅಧಿಕಾರ ಇದೆ. ಇದು ವಾಕ್ಯ ಗೀಕ್ಯ ಏನು ಇಲ್ಲಿ ಇರೋದ್ರಿಂದ ಸಹಜವಾಗಿ ಈ ಜಗತ್ತಿನಲ್ಲಿ ಯಾರ್ಯಾರು ಮನುಷ್ಯನಾಗಿ ತಿಳ್ಕೊಳ್ಳೋ ಯೋಗ್ಯತೆ ಇದ್ದು ಅನುಭವ ಪ್ರಧಾನವಾಗಿ ಚಿಂತನೆ ಮಾಡ್ತಾರೋ ಅಷ್ಟೂ ಜನಕ್ಕೂ ಅರ್ಹತೆ ಇದೆ. ಆದ್ದರಿಂದ ಇದರಲ್ಲಿ ಅಧಿಕಾರದ ಪ್ರಶ್ನೆ ಇಲ್ಲ. ಅಧಿಕಾರದ ಪ್ರಶ್ನೆ ಏನು ಅಂದರೆ ತತ್ವವೇ ಬೇಕು ಅನ್ನುವಂತಹ ಒಂದು ಅಪೇಕ್ಷೆ ಇರಬೇಕು, ಅನುಭವದಿಂದ ವಿಚಾರ ಮಾಡೋ ಸಾಮರ್ಥ್ಯ ಇರಬೇಕು. ಈ ಎರಡಿದ್ದು ಬಿಟ್ಟರೆ ಅವನು ಅಧಿಕಾರಿ ಆಗ್ತಾನೆ. ಅಖಂಡ ಪ್ರಪಂಚದಲ್ಲಿ ನಮ್ಮ ಗುರುಗಳ ಹತ್ರ ಎಷ್ಟೋ ಜನ ಫಾರಿನ್ಸ್ನವರು ಬಂದು ಅವಸ್ಥಾತ್ರಯ ಪರೀಕ್ಷೆ ವಿಚಾರ ಮಾಡಿ ಕೇಳ್ಕೊಂಡು ಹೋಗಿದ್ದಾರೆ. ಅಷ್ಟು ದೊಡ್ಡದಾದ್ದು. ಇಂಥ ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ಆರಂಭ ಮಾಡುವಾಗ ಈಗ ಜನರು ತಮ್ಮ ಅನುಭವದಿಂದ ತಮ್ಮ ತಮ್ಮ ಅವಸ್ಥೆಯನ್ನು ಕಂಡುಕೊಂಡಿದ್ದಾರೆ ಅಂತ ನಾವು ಹೇಳ್ತೀವಿ. ನಾವು ಹೇಳುವಾಗ ನೀವು ಏನು ಯೋಚನೆ ಮಾಡಬೇಕು ಅಂದರೆ ಇದು ಅನುಭವ ಹೌದೋ ಅಲ್ವೋ, ಇದು ಅನುಭವ ಹೌದೋ ಅಲ್ವೋ ನೀವು ಮತ್ತೆ ನೋಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಾನು ಅನುಭವ ಅಂತ ಕೆಲವು ಸಲ ಅನುಭವ ಅಂತ ಹೇಳ್ತೀನಿ, ಕೆಲವು ಸಲ ಜನರ ಅನುಭವ ಅಂತ ಹೇಳಿಬಿಟ್ಟಿರ್ತೀನಿ. ಜನರ ಅನುಭವ ಅಂದ್ರೆ ನನ್ನ ಅನುಭವ ಅಂತ ಏನು ಆಗಿರಲ್ಲ. ಅದು ನಿಮ್ಮೆಲ್ಲರ ಅನುಭವ ಆಗಿರುತ್ತೋ ಇಲ್ವೋ, ಜನ ಹಾಗೆ ನಂಬ್ಕೊಂಡಿದ್ದಾರೆ. ಮೊಟ್ಟ ಮೊದಲು ಜನ ನಂಬ್ಕೊಂಡಿರೋದೇನು ಅಂದರೆ ಪ್ರಪಂಚ ಅನ್ನೋದು ಬಹಳ ದಿವಸದಿಂದ ನಡ್ಕೊಂಡು ಬಂದಿದೆ, ಇದು ಜನರ ಅನುಭವ. ಸರಿನಾ? ಪ್ರಪಂಚ ಎಷ್ಟು ದಿವಸ ನಡ್ಕೊಂಡ್ ಬಂದಿದ್ದು ನೋಡಿದ್ದೀರಿ ನೀವು? ಸುಮ್ಮನೆ ಬಿಟ್ರಿ, ಮೊದಲೇ ಮಾತನಾಡ ಹೋಯ್ತು. ಆ ಪ್ರಪಂಚದಲ್ಲಿ ನಾ ಯಾವತ್ತೋ ಒಂದು ದಿವಸ ಹುಟ್ಟು ಬಂದಿದ್ದೀವಿ. ಸರಿನಾ? ಅನುಭವನ ಅಂತ ಕೇಳ್ತಾರಲ್ಲ, ಜನಾನುಭವವನ್ನು ನಿಮ್ಮ ಅನುಭವ ಅಂತ ಅನಿಸ್ತಾ ಇದೆ. ನಾವು ಹುಟ್ಟು ಬಂದಿರೋದು. ಸರಿನಾ? ಆಯ್ತು, ಒಪ್ಕೊಳ್ಳೋಣ. ಅಲ್ಲಿ ಈ ಸದ್ಯಕ್ಕೆ ಅಧ್ಯಾರೋಪ ಪ್ರಕ್ರಿಯೆ. ಯಾಕೆಂದ್ರೆ ಜನರ ಹೇಳಿಕೆಯನ್ನು ಹಾಗೆ ಅನುವಾದ ಮಾಡ್ತಾ ಹೋಗ್ತಾ ಇರ್ತೀನಿ. ನಮಗೆ ದಿನವೂ ಮೂರು ಅವಸ್ಥೆಗಳು ಬರ್ತಾ ಇದೆ. ಇದೊಂದು ಸ್ವಾನುಭವ. ಸ್ವಾನುಭವ ಅಲ್ಲ, ಜನ ಅನ್ಕೊಂಡ್ರು ಅನುಭವ. ಸ್ವಾನುಭವ ಅಲ್ವಾ? ನಮ್ಗೆ ಎಚ್ಚರ ಬೆಳಗ್ಗೆ ಆಗೋದು, ಎಚ್ಚರ ಆಗೋದೇನ್ರಿ? ಬೆಳಗ್ಗೆ ಎಚ್ಚರ ಆಗತ್ತೆ, ರಾತ್ರಿ ನಿದ್ದೆ ಬರುತ್ತೆ. ನಿಮ್ಮ ಅನುಭವದಲ್ಲಿಲ್ವೇ? ಎಚ್ಚರ ಆದಾಗ ಬೆಳಿಗ್ಗೆ ಆಗುತ್ತೆ. ಅಬ್ಬಾ, ಅದೇ ನಿಧಾನ ಕೇಳೋಣ. ನೀವು ಮುಂಚೆನೆ ತತ್ವಕ್ಕೆ ಹೋಗಬೇಡಿ, ನಿಧಾನಕ್ಕೆ ಹೇಳ್ತಾ ಹೋಗ್ತೇನೆ. ಯಾಕೆಂದ್ರೆ ಜನ ತಿಳ್ಕೊಂಡ ಅನುಭವವನ್ನು ಎಷ್ಟು ಆಳವಾಗಿ ಜನ ಗಟ್ಟಿಯಾಗಿ ನಂಬಿದ್ದಾರೆ, ಅನುಭವದ ಜೊತೆಯಲ್ಲಿ ಕಲ್ಪನೆಗಳು ಎಷ್ಟು ಸೇರಿದೆ ನಿಮಗೆ ಅನ್ನೋದು ಅರ್ಥ ಆಗಬೇಕಾದ್ರೆ ಈ ಪ್ರಕ್ರಿಯೆ ನೋಡಬೇಕು. ಅನುಭವ ಏನಾಗ್ಬಿಟ್ಟಿದೆ ಹೇಳ್ತಾ ಇದೆ. ಹೌದು, ಎಚ್ಚರ ಅಂತ ಒಂದು ಅನುಭವ ಇದೆ, ಕನಸು ಅಂತ ಒಂದು ಅನುಭವ ಇದೆ, ನಿದ್ದೆ ಅಂತ ಒಂದು ಅನುಭವ ಇದೆ. ಈಗ ಅನುಭವವನ್ನು ಪಡೆಯುವಾಗ ಇಂದ್ರಿಯದಿಂದ ಅನುಭವಿಸಿರ್ತೀವಿ ಅಲ್ವಾ? ನಮ್ಗೆ ಅನುಭವ ಬರೋದು ಹೋಗೋದು ಅನುಭವ ಅಂತ ಗೊತ್ತಾಗಿದೆ. ಇಂದ್ರಿಯಗಳಿಂದಲೇ ಪಡೆಯಬೇಕು, ಮನಸ್ಸಿನ ಪಡೆಯಬೇಕು. ಈ ಮೂರು ಅವಸ್ಥೆಗಳು ಯಾವ ಇಂದ್ರಿಯಕ್ಕೂ ಸಿಗಲ್ಲ. ಇಂದ್ರಿಯಕ್ಕೆ ಸಿಕ್ಕಿರುತ್ತಾ? ಯಾವ ಇಂದ್ರಿಯಕ್ಕೆ ಎಚ್ಚರ, ಯಾವ ಇಂದ್ರಿಯಗಳಿಂದ ಎಚ್ಚರವನ್ನು ನೋಡಿದ್ರೆ? ಎಚ್ಚರವನ್ನು ಅನುಭವಿಸುವಾಗ ಯಾವ ಇಂದ್ರಿಯ ನಿಮಗೆ ಮುಖ್ಯವಾಗಿ ಬೇಕಾಗಿತ್ತು? ಕನಸನ್ನು ನೋಡಿದಾಗ ಯಾವ ಇಂದ್ರಿಯಿಂದ ಅನುಭವಿಸಿದ್ರೆ? ನಿದ್ದೆಯನ್ನು ಯಾವುದರಿಂದ ಅನುಭವಿಸಿ? ಮೂರು ಅವಸ್ಥೆಗಳ ಅನುಭವ ನಿಮಗೆ ಬಂತಲ್ಲ, ಅದು ಯಾವ ಅನುಭವದಿಂದ ಬಂತು ಅಲ್ವಾ? ಈ ವಿಷಯವೇ ಮೊಟ್ಟ ಮೊದಲ ವಿಷಯದಲ್ಲಿ ನಮಗೆ ಅನುಭವವೇ ಯಾವುದೋ ಅನುಭವಿಸೋಕೆ. ಇದು ಅನುಭವ ಪಡ್ಕೊಂಡದ್ದು ಹಾಗೆ. ಇಲ್ಲೇ ನಾವು ತಪ್ಕೊಂಡ ಮೇಲೆ ಇನ್ನು ಮುಂದೆ ನಾನು ವಿಚಾರವನ್ನು ತಗೊಂಡು ಹೋಗುವಾಗ ಹೇಗೆ ತಾನೇ ನೀವು ಅನುಭವದ ನಿರ್ಣಯವನ್ನು ಹಾಗೆ ಮಾಡ್ತೀರಾ? ಆಗಲೇ ಈಗ ನಾನು ಅತ್ಯಂತ ಕೀಳು ಮಟ್ಟದ ಅನುಭವನೇ ಹೇಳ್ತೀನಿ. ಒಂದು ಸಲ ನನಗೆ ಬೆಳಗ್ಗೆ 6:30 ಎಚ್ಚರ ಆಗುತ್ತೆ, ಕೆಲವು ದಿವಸ 8:00 ಎಚ್ಚರ ಆಗುತ್ತೆ ಅಲ್ವಾ? 8:00 ಎಚ್ಚರ ಆದರೂ ಪರವಾಗಿಲ್ಲ, 6:30 ಎಚ್ಚರ ಆದರೂ ಪರವಾಗಿಲ್ಲ. ಆವತ್ತಿನ ಕೆಲಸವನ್ನು ನಾವು ಮಾಡ್ತಾ ಹೋಗ್ತೀವಿ. ಪ್ರಪಂಚದ ಎಚ್ಚರವಾಗುವಾಗ ಎಲ್ಲಿರ್ತೀವಿ ಅಂದರೆ ನಾವು ಎಲ್ಲಿ ಮಲ್ಕೊಂಡಿರ್ತೀವೋ ರಾತ್ರಿ ಅಲ್ಲೇ ಎಚ್ಚರ ಆಗತ್ತೆ. ಸರಿತಾನೆ? ಅಲ್ಲೆಲ್ಲೋ ಮಲ್ಕೊಂಡು ಎಲ್ಲೆಲ್ಲೋ ಎಚ್ಚರ ಆಗಲ್ವಲ್ಲ, ಅಥವಾ ಕನಸಲ್ಲಿ ಎಲ್ಲೋ ಹೋಗಿದ್ದು ಎಚ್ಚರದಲ್ಲೇ ಎಚ್ಚರ ಆಗಲ್ವಲ್ಲ. ಆದ್ದರಿಂದ ಇದು ನೀವು ಜನ ತಿಳ್ಕೊಂಡ ಅನುಭವ ಅಂತ ನಾನು ಹೇಳ್ತಾ ಇರೋದು. ಒಂದು ಜಾಗದಲ್ಲಿ ಎಚ್ಚರ ಆಗತ್ತೆ, ಎಚ್ಚರ ಆಗಿ ಸಂಜೆಯವರೆಗೂ ಏನೋ ಮಾಡ್ತಾ ಕೇಳ್ತಾ ತಿಳ್ಕೊಳ್ತಾ ಅನುಭವಿಸ್ತಾ 3 ಕೆಲಸ ಮಾಡ್ತೀವಿ. ತಿಳ್ಕೊಳ್ಳೋದು, ಅನುಭವಿಸೋದು, ಮಾಡೋದು. ತಿಳ್ಕೊಳ್ಳೋದು, ಅನುಭವಿಸೋದು, ಮಾಡೋದು. 3 ರಾತ್ರಿ ತನಕ ಮಾಡ್ತೀವಿ.
ಮೂರನ್ನು ಮಾಡಿ 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 ಏನಾಗಿರುತ್ತೆ ನಮಗೆ ಸುಸ್ತಾಗಿರುತ್ತೆ, ಸದ್ಯ ಬೇಡ ಅನ್ಸಿರುತ್ತೆ. ಇನ್ನೂ ಸ್ವಲ್ಪ ಕೇಳ್ರಿ ಪ್ರವಚನ ಅಂದ್ರೆ ಸಾಕಣ್ರಿ ಇವತ್ತು ಅಂತೀರಿ. ಇಲ್ಲ ಕೇಳ್ರಿ ನಾನು ಹೇಳ್ತೀನಿ, ಬೆಳಗಿನ ತನಕ ಹೇಳ್ತೀನಿ, ಬೇಡ ಇವತ್ತು ನಿದ್ದೆ ಬರ್ತಾ ಇದೆ ಅಂತೀರಿ. ಅಂದ್ರೆ ಯಾವಾಗ ರಾತ್ರಿ ಸುಸ್ತಾಯಿತೋ ಅವಾಗ ಮಲಕ್ಕೊಂಡ್ರೆ ನಿದ್ದೆ ಬರುತ್ತೆ. ಮಲ್ಕೊಳ್ಳೋದು ಹೇಳಿದ್ರೆ ನಿದ್ದೆ ಬರುತ್ತಾ? ಆದ್ದರಿಂದ ಮಲಕ್ಕೊಂಡ ಮೇಲೆ ದೇಹದಲ್ಲಿ ನಿದ್ದೆ ಬರುತ್ತೆ. ದೇಹದಲ್ಲಿ ನಿದ್ದೆ ಬಂದ ಮೇಲೆ ದೇಹದೊಳಗೆ ಕನಸು ಕಾಣ್ತಾ ಇರ್ತೀವಿ. ಸಿಗ್ತಾನೆ ಲೋಕದ ಅನುಭವವನ್ನು ಅನುವಾದ ಮಾಡಿದ್ರೆ ಹೀಗೆ. ಈಗ ಶಂಕರರ ಗುರುಗಳ ದೃಷ್ಟಿಯಿಂದ ಅವಸ್ಥಾತ ಒಂದೊಂದಾಗಿ ಒಂದೊಂದು ತಿರುವು ಕೊಡ್ತಾ ಹೋಗ್ತಾರೆ. ಏನು ಅಂದರೆ ಅನುಭವ ತಾನೇ ಕಂಡ ಅನುಭವವಾದ್ದರಿಂದ ಮೊಟ್ಟ ಮೊದಲು ಅನುಭವದಲ್ಲಿ ಎಚ್ಚರವಾದ ಮೇಲೆ ಪ್ರಪಂಚವೋ, ಪ್ರಪಂಚದೊಳಗೆ ಎಚ್ಚರವೋ? ಎಚ್ಚರವಾದ ಮೇಲೆ ಪ್ರಪಂಚ. ನಮ್ಗೆ ಎಚ್ಚರವಾಗದೆ ಹೋದ್ರೆ ಪ್ರಪಂಚನೇ ಇರ್ತಿರ್ಲಿಲ್ಲ ಅಲ್ವಾ? ನಮ್ಮ ಪಾಲಿಗೆ ಅಂದರೆ ಪ್ರಪಂಚಕ್ಕೆ ಇದು ಒಳ್ಳೆ ಛಲ ಇದೆ ಪ್ರಶ್ನೆ. ನಮ್ಮ ಪಾಲಿಗೆ ಅಲ್ಲ, ಎಚ್ಚರ ಪ್ರಪಂಚ ಇದರ ಸಂಬಂಧದಲ್ಲಿ ಮೊದಲು ಪ್ರಪಂಚ ಇದ್ದು ಅಲ್ಲಿ ಎಚ್ಚರ ಆಗತ್ತ, ಮೊದಲು ಎಚ್ಚರವಾಗಿ ಆಮೇಲೆ ಪ್ರಪಂಚ ಬರುತ್ತ. ಎಚ್ಚರವಾದ್ಮೇಲೆ ಪ್ರಪಂಚ ನೀವು ಗಟ್ಟಿ ನಂಬಿದಿರಿ, ಆಮೇಲೆ ಮುಂದೆ ಹೀಗೆ ಹೇಳಿದ್ರೆ ಆಮೇಲೆ ಸಿಗಾಕೋತೀರಿ ನೀವು. ಜೋಪಾನ ಹೇಳ್ರಿ, ಯಾಕಂದ್ರೆ ಮುಂದೆ ನಾವು ಎಚ್ಚರ ಇವತ್ತು ಪ್ರಪಂಚ, ಈ ದಿವಸದ ಎಚ್ಚರ ಪ್ರಪಂಚ ಬೇರೆ, ನಾಳೆ ದಿವಸದ ಎಚ್ಚರ ಪ್ರಪಂಚ ಬೇರೆ ಏನ್ಬಿಟ್ರೆ ಏನ್ ಮಾಡ್ತೀರಾ? ಎಚ್ಚರವಾದ ಮೇಲೆ ಪ್ರಪಂಚ ಅಂದ್ರೆ ಪ್ರಪಂಚದೊಳಗೆ ದಿನಗಳು, ದಿನದೊಳಗೆ ಪ್ರಪಂಚವಾ? ಈಗ ಹೇಳಿ, ದಿವಸದಲ್ಲಿ ಎಚ್ಚರ ಆಗತ್ತಾ? ದಿನದಲ್ಲಿ ಪ್ರಪಂಚ ಬರುತ್ತಾ? ಪ್ರಪಂಚದಲ್ಲಿ ದಿನಗಳು ಬರುತ್ತಾ? ಪ್ರಪಂಚದಲ್ಲಿ ದಿನಗಳು. ಈಗ ನೋಡಿ, ಮೊದಲು ಏನು ಹೇಳಿದ್ರಿ? ಎಚ್ಚರದೊಳಗೆ ಪ್ರಪಂಚ, ಪ್ರಪಂಚದೊಳಗೆ ದಿನದಲ್ಲಿ ಬೆಳಗ್ಗೆ ಎಚ್ಚರ, ರಾತ್ರಿ ನಿದ್ದೆ, ಆಮೇಲೆ ಕನಸು. ದಿನದಲ್ಲಿ ಎಚ್ಚರ ಕನಸು ನಿದ್ದೆ ಅಂತ ಹೇಳ್ತಾ ಇದ್ದೀರೋ, ಎಚ್ಚರದಲ್ಲಿ ಪ್ರಪಂಚದಲ್ಲಿ ದಿನಗಳು ಅಂತ ಹೇಳ್ತೀರೋ? ಇದು ಯಾವುದು ನಮ್ಮ ನಿಜವಾದ ಅನುಭವ? ನಮ್ಮ ಅನುಭವ ಹೇಳ್ತಾ ಇದ್ದೀನಿ ಈಗ, ಜನರ ಅನುಭವ ಅಲ್ಲ. ಇದು ಎಚ್ಚರದ ಬಗ್ಗೆ ಮೊದಲನೇ ಪ್ರಶ್ನೆ. ಇನ್ನೂ ತುಂಬಾ ಪ್ರಶ್ನೆ ಇದೆ. ಇನ್ನು ಕನಸು, ನಿದ್ದೆ ಇದೆ. ಕನಸು ನಮ್ಮ ಉಪನಿಷತ್ನಲ್ಲೂ ಕೆಲವು ಕಡೆ ಬರುತ್ತೆ. ಈ ನಾಡಿಗಳ ಸಂಬಂಧದಿಂದ ಕನಸು ಬರುತ್ತೆ. ನಿದ್ದೆ ಚೆನ್ನಾಗಿ ಪಿತ್ತರಸ ಆ ನಾಡಿಗಳು ತುಂಬಿಕೊಂಡಾಗ ನಿದ್ದೆ ಬರುತ್ತೆ. ಅದು ಅನುಭವ ಹೌದೋ ಅಲ್ವಾ? ಅಲ್ಲ. ನಿದ್ದೆ ಅನ್ನೋದು ನಮ್ಮ ದೇಹದೊಳಗಾಗತ್ತೆ ಅನ್ಸತ್ತೋ ಇಲ್ವಾ ನಮಗೆ? ದೇಹದೊಳಗೆ ನಿದ್ದೆ, ದೇಹದೊಳಗೆ ಯಾವ ದೇಹದೊಳಗೆ? ಎಚ್ಚರದೊಳಗೆ, ಪ್ರಪಂಚದೊಳಗೆ, ದಿನದೊಳಗೆ ಕಂಡ ದೇಹದೊಳಗೆ ನಿದ್ದೆ, ದೇಹದೊಳಗೆ ಕನಸು. ಹಾಗಂತ ನೇರವಾದ ಪ್ರಶ್ನೆ ಎಲ್ಲಿ ಗೊತ್ತಾ? ನಿದ್ದೆಯಲ್ಲಿ ಗೊತ್ತಾಯ್ತಾ, ಕನಸಲ್ಲಿ ಗೊತ್ತಾಯ್ತಾ, ಎಚ್ಚರದಲ್ಲಿ ಗೊತ್ತಾಯ್ತಾ? ಈಗ ಯಾವ ಪ್ರಕ್ರಿಯೆ ನಾವು ಆಶ್ರಯಿಸ್ತೀವೋ ಆ ಪ್ರಕ್ರಿಯೆ ಆರಂಭದಲ್ಲಿ ಅವಸ್ಥಾನುಭವಕ್ಕಿಂತ ಹಿಂದಿರುವ ಅನುಭವ ಇದೆಯಲ್ಲ, ಅವಸ್ಥೆಯನ್ನು ಬೆಳಗ್ತಾ ಇರೋ ಅನುಭವ, ಅದರ ಬಗ್ಗೆ ನಮಗೆ ಚೆನ್ನಾಗಿ ಬಂದರೆ ಯಾವ ಅನುಭವವನ್ನು ಹಿಡ್ಕೊಂಡು ನಾವು ಅವಸ್ಥೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಈ ಅವಸ್ಥೆಯನ್ನು ನೋಡೋಕೆ ನಮಗೆ ಇರೋದು ಒಂದೇ, ಯಾರು ಅಂದ್ರೆ ನಾವೇ. ಯಾವುದಿಲ್ಲ? ಇಂದ್ರಿಯಗಳಿಲ್ಲ. ಇಂದ್ರಿಯಗಳಿರೋದ್ರಿಂದ ಅವಸ್ಥೆಗೆ ಬಣ್ಣ ಯಾವುದನ್ನು ಕೇಳಬೇಡಿ, ವಾಸನೆ ಯಾವುದನ್ನು ಕೇಳಬೇಡಿ. ಇಂದ್ರಿಯದಿಂದ ಅನುಭವಿಸಿಲ್ಲ ನಾವು, ಮನಸ್ಸಿಗೂ ಸಿಕ್ಕಿಲ್ಲ, ಅದನ್ನ ಆಕಾರ ಇಲ್ಲ ಅವಸ್ಥೆಗೆ. ಅವಸ್ಥೆಗೆ ವೃತ್ತಿ ಇಲ್ಲ. ಮನಸ್ಸಿನ ಒಂದು, ಈಗ ಮರ ನೋಡಿದ್ರೆ ಮರಾಕಾರವಾದ ಮನಸ್ಸಾಗಿರುತ್ತೆ, ಆಕಾರ ಆಗತ್ತೆ. ಎಚ್ಚರ ಅಂತ ಒಂದು ಆಕಾರವಾದ ವೃತ್ತಿ ಆಗತ್ತೋ? ಇಲ್ಲ. ಇದೆಂತ ಅದ್ಭುತ ಇದು! ಎಚ್ಚರವಾದ ಅನುಭವ ಅನ್ನೋದು ನಾವು ಅನುಭವಿಸುವಾಗ ಮನಸ್ಸು ಇಲ್ಲದೆ, ಇಂದ್ರಿಯಗಳಿಲ್ಲದೆ ನಾವೇ ಅನುಭವಿಸಿದೀವಿ. ಸರಿ ತಾನೆ? ಇಂದ್ರಿಯ ಮನಸ್ಸು ಇಲ್ಲದೆ ನಾವು ಅನುಭವಿಸಿದೀವಿ ಅಂದ್ರೆ ಈಗ ಇನ್ನೊಂದು ಪ್ರಶ್ನೆ ಇದೆ. ದೇಹದೊಳಗಿರುವ ಇಂದ್ರಿಯ ಮನಸ್ಸು ಅಲ್ವಾ, ಅದಿಲ್ಲದೆ ನಾವು ಅನುಭವಿಸಿದೀವಿ ಅಂದ್ರೆ ನಮ್ಗೆ ದೇಹನೇ ಇರೋಲ್ವಾ? ಎಚ್ಚರ ಅನುಭವಿಸುವಾಗ ಇರುತ್ತೋ ಇಲ್ವಾ? ಎಚ್ಚರವನ್ನು ನಾವು ನೇರಾಗಿ ನೋಡುವಾಗ ನಮಗೆ ದೇಹ ಉಂಟೋ ಇಲ್ವೋ? ಇಲ್ಲ. ಹೆದರ್ಕೋಬೇಡಿ, ಇಲ್ಲ ಅಂತ ಹೇಳಿ ಭಯ ಇಲ್ಲ. ಕನಸನ್ನು ನೇರವಾಗಿ ನೋಡುವಾಗ ಅವಾಗಲೂ ದೇಹ ಇಲ್ಲ. ನಿದ್ದೆಯನ್ನು ಅನುಭವಿಸುವಾಗ ಆದರೆ ದೇಹದಲ್ಲೇ ಎಚ್ಚರ ಆಗತ್ತೆ, ದೇಹದಲ್ಲೇ ಕನಸು ಕಾಣುತ್ತೆ, ದೇಹದಲ್ಲೇ ನಿದ್ದೆ ಬರುತ್ತೆ. ಯಾವುದು ಸರಿಪಾ? ಈಗ ಒಂದು ನಾನಾಗಿ ನಿಂತಾಗ ಎಚ್ಚರವನ್ನು ನೋಡುವಾಗ ನನಗೆ ದೇಹ ಕಾಣಿಸ್ತಾ ಇಲ್ಲ.
ಎಚ್ಚರದೊಳಗೆ ಪ್ರಪಂಚದೊಳಗೆ ದೇಹ ಕಾಣಿಸ್ಬಹುದು. ನಾನು ದೇಹವನ್ನು ಇಟ್ಕೊಂಡು ದೇಹದೊಳಗೆ ಒಂದು ಇಂದ್ರಿಯಗಳಿಂದ ಎಚ್ಚರವನ್ನು ಅನುಭವಿಸಿರೋಲ್ಲ. ಆದ್ರಿಂದ ಎಚ್ಚರವನ್ನೇ ನೇರಾಗಿ ಬೆಳಗುವ ನಮ್ಮ ಅನುಭವಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಏನು ಹೆಸರು ಕೊಟ್ಟಿದ್ದಾರೆ? ಸಾಕ್ಷಿ ಅಂತ ಕೊಟ್ಟಿದ್ದಾರೆ. ಯಾಕೆ ಸಾಕ್ಷಿ ಅಂತ ಹೆಸರು ಕೊಟ್ಟರು ಅಂದ್ರೆ, ನಮಗೂ ಎಚ್ಚರಕ್ಕೂ ಮಧ್ಯೆ ಉಪಕರಣ ಇಲ್ಲ. ಸಾಕ್ಷಾತ್ ಕನ್ನಡ ಪದ ಹೇಳಿದ್ರೆ ಖುದ್ದು. ಸ್ವಾಮಿ ನಾನೇ ಖುದ್ದು ನೋಡಿರೋದು. ಇದೆಲ್ಲ ಮಧ್ಯವರ್ತಿಗಳು ನೋಡಿರೋದು. ಯಾವುದು? ಎಚ್ಚರದ ಪ್ರಪಂಚದ ವಿಷಯವನ್ನ ಮೀಡಿಯೇಟರ್ಸ್ ನೋಡಿದ್ದಾರೆ. ಆ ಎಚ್ಚರವನ್ನ ನಾನೇ ನೋಡಿದ ಹತ್ತಿರದಿಂದ. ಈಗ ಕೇಳ್ತೀನಿ, ನಾನೇ ನೋಡಿದ ಅನುಭವ ಸರಿನೋ ನಮ್ಮ ಮಧ್ಯವರ್ತಿಗಳು ನೋಡಿದ ಅನುಭವ ಸರಿನೋ ಅಂತ ಕೇಳಿದ್ರೆ ಯಾವುದಕ್ಕೆ ಉತ್ತರ ಕೊಡ್ಬೇಕು ನೀವು? ನಾವೇ ನೋಡಿದ್ದು ಅಲ್ವಾ? ಆದ್ರಿಂದ ನಮಗೆ ನೇರಾಗಿ ಅನುಭವ ಸಿಕ್ಕೋದು ನಾನು. ಈಗ ಪರಮಾರ್ಥ ಸಿಗಬೇಕಾದ್ರೆ ನೀವು ಆ ನಾವೇ ನೋಡಿದ ಅನುಭವದಲ್ಲಿ ನಿಂತ್ಕೊಳ್ಬೇಕು. ಈ ಅನುಭವವನ್ನೇ ಪ್ರಮಾಣ ಅಂತ ಕೊಟ್ರು. ಪ್ರಮಾಣ ಅಂದ್ರೆ ಸರಿಯಾದ ಜ್ಞಾನ ಸಾಧನ. ಯಾವ ಅನುಭವ? ಸಾಕ್ಷಿ ಅನುಭವ. ಈ ಸಾಕ್ಷಿ ಅನುಭವವೇ ಪ್ರಮಾಣ ಅಂತ ಹೇಳಿದ್ದು ಭಾಷ್ಯದಲ್ಲಿ ಇದೆ. ಇದ್ರೂ ಯಾವುದು ಇವತ್ತವರೆಗೂ ಕಂಡುಕೊಳ್ಳಿಲ್ಲ. ದುರದೃಷ್ಟ. ಈ ಶಾಸ್ತ್ರ ಓದೋರಿಗೆ ಏನಾಗ್ಬಿಡುತ್ತೆ ಅಂದ್ರೆ, ಅವರು ಹಿಂದೆ ಹೇಳಿದ್ದನ್ನೇ ಹೇಳ್ತಾ ಬರ್ತಾರೆ. ಎಷ್ಟು ಪ್ರಮಾಣಗಳು? 6, 4, 2 ಹೇಳ್ತಾ ಹೋಗ್ತಾರೆ. 6 ಅಂದ್ರೇನು? ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ, ಶಬ್ದ. 6ರಲ್ಲಿ ಕೆಲವು ಜನ 4 ಅಂತಾರೆ, ಕೆಲವು 2 ಅಂತಾರೆ. ಯಾವ್ದು 2? ಪ್ರತ್ಯಕ್ಷ, ಅನುಮಾನ ಬಲಿಷ್ಠವಾದ್ದು. 2 ಪ್ರಮಾಣ. ಎಲ್ಲ ಈ ಶಬ್ದವೂ ಪ್ರತ್ಯಕ್ಷ ಅಡಕವಾಯಿತು, ಉಪಮಾನವೂ ಅನುಮಾನದಲ್ಲಿ ಅಡಕವಾಯಿತು, ಅರ್ಥಾಪತ್ತಿಯು ಅನುಮಾನದಲ್ಲಿ ಅಡಕವಾಯಿತು, ಅನುಪಲಬ್ಧಿಯು ಅನುಮಾನದಲ್ಲಿ ಅಡಕವಾಯಿತು. 2 ಪ್ರಮಾಣ ಅಂದ್ರು. ನಾವು ಹೇಳಿದ್ವಿ 2 ಪ್ರಮಾಣ ಅಂದ್ವಿ. ನಮಗೆ ಪ್ರಮಾಣ ಯಾವುದು? ಸಾಕ್ಷಿ ಅನುಭವವೇ ಪ್ರಮಾಣ. ಯಾಕೆಂದ್ರೆ ನೇರಾಗಿ ನಾವು ಯಾವುದನ್ನು ತಗೊಳ್ಳದೆ, ಪ್ರತ್ಯಕ್ಷಕ್ಕಾದ್ರೆ ಇಂದ್ರಿಯಗಳನ್ನು ಉಪಯೋಗಿಸಬೇಕು. ಆ ಪ್ರತ್ಯಕ್ಷವನ್ನ ಆಧಾರವಾಗಿ ಇಟ್ಟುಕೊಂಡ ಅನುಮಾನ ಬರುತ್ತೆ. ಅದು ಎಲ್ಲಿ? ಈ ಪ್ರಪಂಚದ ಒಂದು ಏಕದೇಶದ ಒಂದು ತುಣುಕಲ್ಲಿ. ಅದರಲ್ಲೂ ಒಂದು ನೆನ್ನೆ ಮೊನ್ನೆ ವಿಚಾರ ಮಾಡಿದ್ವಲ್ಲ, ಒಂದು ಪ್ರತ್ಯಕ್ಷ ಅನುಮಾನವೂ ಸರಿ ಇಲ್ಲ, ಇನ್ನು ಪ್ರತ್ಯಕ್ಷ ಅನುಮಾನ ಇನ್ನೂ ಸರಿ ಇಲ್ಲ. ನನಗೆ ಈ ಶಾಸ್ತ್ರ ಪಾಠ ಹೇಳೋರು ಮೊಟ್ಟ ಮೊದಲು ಈ ವೇದಾಂತ ಸಾರ ಅಂತ, ಇನ್ನೊಂದೇನ ವೇದಾಂತ ಸಾರ, ವೇದಾಂತ ಪರಿಭಾಷಾ, ವೇದಾಂತ ಪರಿಭಾಷಾ, ಪ್ರಕ್ರಿಯೆ ಅನ್ನೋದಲ್ಲ. ಅಲ್ಲ, ವೇದಾಂತ ನಮ್ಮ ಗುರುಗಳು ಬರೆದದ್ದು ವೇದಾಂತ ಪ್ರಕ್ರಿಯಾ ಪ್ರತಿಭಿಜ್ಞಾ. ಹೇಳ್ತಾರೆ ಅವರು. ನಾನು ಹೇಳ್ತಾ ಇರೋದು ಸದಾನಂದ ವಿರಚಿತ ವೇದಾಂತ ಸಾರ, ಇನ್ನೊಬ್ಬರು ಬರೆದು ವೇದಾಂತ ಪರಿಭಾಷಾ ಅಂತ 2 ಗ್ರಂಥ. ನೀವು ವೇದಾಂತ ಓದಬೇಕು ಅಂದ್ರೆ ನೀವು ಅದನ್ನು ಮುಂಚೆ ಓದಬೇಕು. ಅದಕ್ಕೆ ಮುಂಚೆ ತರ್ಕಶಾಸ್ತ್ರದ ತರ್ಕ ಸಂಗ್ರಹ, ನ್ಯಾಯ ಮುಕ್ತಾವಳಿ ಇದನ್ನು ಓದಬೇಕು. ಅದನ್ನು ಓದಕ್ಕೂ ನಿಮ್ಮ ಸಾಕ್ಷ್ಯನವು ಯಾವ ಸಂಬಂಧವೂ ಇಲ್ಲ. ಎಂಥದ್ದು ಅವ್ರು ಹೇಳ್ಕೊಡೋದೇ ಬರೀ ತಪ್ಪು ದಾರಿಗಳು. ಅದು ಓದಿದ ಮೇಲೆ ನೀವು ವೇದಾಂತ ಓದಿದ್ದೀರಾ? ನ್ಯಾಯಶಾಸ್ತ್ರ ಓದಿದಿರೋ? ಇಲ್ಲ ಅಂದ್ಕೊಳ್ಳೆ ಹಾಸ್ಯ ಮಾಡ್ತಾರೆ. ನೀವು ಅನ್ಯಾಯ ವೇದಾಂತಿಗಳು. ಯಾಕೆ? ನಾವು ಹೌದು ಅನ್ಯಾಯ ವೇದಾಂತಿಗಳಾದರೂ ಪರಿಶುದ್ಧ ವೇದಾಂತಿಗಳು ಅಂತೀವಿ ನಾವು. ಪರಿಶುದ್ಧ. ಅದಕ್ಕೆ ನಮ್ಮ ಗುರುಗಳು ವಿಶುದ್ಧ ವೇದಾಂತ ಸಾರ, ವಿಶುದ್ಧ ವೇದಾಂತ ಪರಿಭಾಷಾ ಒಳ್ಳೆ ಗ್ರಂಥ. ಅನುಭವ ದೃಷ್ಟ್ಯಾ ಉಪದೇಶ ಮನಃಪ್ರದರ್ಶ. ಎಷ್ಟು ಚೆನ್ನಾಗಿದೆ ಗ್ರಂಥ ಗುರುಗಳು. ಎಲ್ಲ ಅನುಭವಗಳ ತುಣುಕೆ. ಈ ಅವಸ್ಥಾತ್ರಿ ಪ್ರಕ್ರಿಯೆ ವಿಚಾರ ಹೇಳ್ತೀನಿ ನಾನು. ನನ್ನ ಗುರುಗಳು ನೆನಪಾಗ್ಬಿಟ್ರೆ ಅದನ್ನು ಹೇಳದೆ ಮುಂದಕ್ಕೆ ಹೋಗಕ್ಕೆ ಆಗಲ್ಲ. ಹೀಗೆ ಸಾಕ್ಷಿ ಅನುಭವ ಅನ್ನೋ ಅನುಭವದಿಂದ 3 ಅವಸ್ಥೆಗಳ ವಿಚಾರವನ್ನು ನೀವು ಮಾಡಬೇಕು. ಇನ್ನು ಬೇರೆ ಯಾವ ಸಾಧನವೂ ಈ ಅವಸ್ಥೆಗಳ ಪರೀಕ್ಷೆಗೆ ಇಲ್ಲ. ಇದನ್ನು ಚೆನ್ನಾಗಿ ನೆನಪಿಟ್ಕೋಬೇಕು. ನೀವು ಮುಂದೆ ಏನಾದರೂ ಪ್ರಶ್ನೆ ಬಂದರೆ ಸಾಕ್ಷಿ ಅನುಭವದಲ್ಲಿದೆಯಾ, ಅನುಭವದಲ್ಲಿದೆಯಾ ಅಂದ್ರೆ ಯಾವ ಅನುಭವ? ಅಲ್ಲಿದೆಯಾ ಅಂತ ಪ್ರಶ್ನೆ. ಇದು ನಡುವೆ ನಾನು ಪ್ರಶ್ನೆ ಕೇಳಿದೆ, ಏನು ಕನಸು ದೇಹದೊಳಗಾಗತ್ತೆ, ಅನುಭವ ಇದೆಯಾ? ಯಾರು ಹೇಳಿದ್ರು ನಮ್ಮ ಕನಸು ದೇಹದೊಳಗಾಗತ್ತೆ ಅಂತ? ಹೇಗೆ ಗೊತ್ತಾಯ್ತು? ನಿದ್ದೆ ದೇಹದೊಳಗಾಗತ್ತೆ, ದೇಹಕ್ಕೆ ನಿದ್ದೆ ಬರುತ್ತೆ. ಹೌದಾ? ಅಲ್ಲ. ಇದೆಂತ ಇದು? ದೇಹಕ್ಕೆ ನಿದ್ದೆ ಬರಲ್ಲ, ದೇಹಕ್ಕೆ ಎಚ್ಚರ ಆಗಲ್ಲ, ದೇಹಕ್ಕೆ ಕನಸು ಬರಲ್ಲ ಅಂದ್ರೆ ಯಾರಾದ್ರೂ ಏನಂತಾರೆ? ಜನ ಏನಂತಾರೆ? ನೀವು ಆತ್ಮನಿಗೆ ನಿದ್ದೆ ಬರುತ್ತೆ. ಆತ್ಮನಿಗೆ ಯಾಕೆ ನಿದ್ದೆ ಬರುತ್ತೆ? ಚೇಚ, ಹಾಗಲ್ಲ. ಅವಸ್ಥೆಯ ಅನುಭವ ದೇಹದ ಒಳಗಾಗತ್ತೋ ಇಲ್ಲವೋ ಒಂದು ಪ್ರಶ್ನೆ. ನೀವು ಈ ಪ್ರಶ್ನೆಯನ್ನ ಜನರು ತಿಳ್ಕೊಂಡದ್ದನ್ನು ಅನುವಾದ ಮಾಡೋದಾದ್ರೆ, ನಾನು ಬೆಳಗ್ಗೆ ಎಚ್ಚರವಾಯಿತು ಅಂದ್ರೆ ಯಾವುದಕ್ಕೆ ಎಚ್ಚರವಾಗಿರುತ್ತೆ? ದೇಹಕ್ಕೆ.
ರಾತ್ರಿ ನಿದ್ದೆ ಬರುತ್ತೆ ಅಂದ್ರೆ ಯಾವುದಕ್ಕೆ ನಿದ್ದೆ ಬರುತ್ತೆ? ದೇಹಕ್ಕೆ. ಕನಸು ಕಾಣೋದು ಎಲ್ಲಿ? ದೇಹದೊಳಗೆ. ಹೀಗೆ ಮೂರನ್ನು ದೇಹದೊಳಗೆ ಅಂತ ಎಲ್ಲರೂ ತಿಳ್ಕೊಂಡ್ಯಾರೋ ಇಲ್ವೋ ನೀವು ಹೇಳ್ರಿ. ಈಗ ಕೇಳ್ತೀನಿ, ಸಾಕ್ಷಿ ಅನುಭವದಲ್ಲಿ ನಿಂತು ಅವಸ್ಥೆಗಳು ದೇಹದೊಳಗೆ ಆಗತ್ತೆ ಇಲ್ಲ. ಈಗ ಯಾಕೆ ಎರಡು ವಿರುದ್ಧವಾಗಿ ಆಯ್ತು? ನಮ್ಗೆ ಯಾಕೆ ತಿಳುವಳಿಕೆ ಬಂತು? ತಪ್ಪು ತಿಳುವಳಿಕೆ ಯಾಕೆ ಬಂತು ಅವಸ್ಥೆಗಳ ಬಗ್ಗೆ? ಹೌದಾ? ಈಗ ಪ್ರಶ್ನೆ ಇನ್ನೊಂದಿದೆ. ಈ ಅವಸ್ಥೆ ಬಂದ ಮೇಲೆ ಪ್ರಪಂಚ ಅಂತ ಹೇಳಿದೆ, ಹೌದಾ? ಪ್ರಪಂಚದೊಳಗೆ ಕಾಲ ಇದೆ. ಆ ಕಾಲದಲ್ಲಿ ಒಂದು ಭಾಗ ದಿನ. ನೋಡಿ ನೀವು, ಸಾಕ್ಷಿ ಅನುಭವದ ಮುಂದ್ಗಡೆ ದೊಡ್ಡದಾದ ಎಚ್ಚರ ಅನ್ನುವಂಥ ಒಂದು ಅವಸ್ಥೆ. ಆ ಎಚ್ಚರದ ಅವಸ್ಥೆಯೊಳಗೆ ಒಂದು ಪ್ರಪಂಚ ಅಂತ ಅನುಭವ. ಆ ಪ್ರಪಂಚದ ಅನುಭವದ ಒಳಗೆ ಕಾಲ ಅಂತ ಅನುಭವ. ಕಾಲದ ಅನುಭವದ ಒಳಗೆ ದಿನ ಅಂತ ಅನುಭವ. ಈ ದಿನ ಅನ್ನೋ ಅನುಭವದಲ್ಲಿ ಎಚ್ಚರ ಆಗತ್ತೆ ಅಂದ್ರೆ ಸರಿನಾ ಅಲ್ವಾ? ಇದು ಯಾಕೆ ನಮ್ಮ ಮನಸ್ಸು ವಿಚಾರ ಮಾಡುವಾಗ ತಪ್ಪಿಕೊಳ್ತಾ ಇದೆ? ಇದಕ್ಕೆ ಕಾರಣ ಏನು? ಒಂದೇ ಕಾರಣ, ದೇಹಾಭಿಮಾನದ ದೃಷ್ಟಿ, ಪ್ರಮಾತೃ ದೃಷ್ಟಿ, ಜಾಗೃತ ದೃಷ್ಟಿ ಅಂತೂ ಕರೀತಾರೆ. ಹೀಗೆ ಎಚ್ಚರವನ್ನು ವಿಚಾರ ಮಾಡುವಾಗ ನಮ್ಮ ಗುರುಗಳು ಒಂದು 5-6 ಹೆಗ್ಗುರುತು ಅಂತ ಕೊರದಿದ್ದಾರೆ. ಪುಸ್ತಕ ತರಬೇಕನ್ನು ಮಾಡ್ಕೊಂಡ್ಬಿಟ್ಟೆ, ಮರೆತು ಬಿಟ್ಟೆ. ಪಾರ್ಥ ಚಿಂತಾಮಣಿಯಲ್ಲಿ ಅವಸ್ಥೆಗಳ 5 ಹೆಗ್ಗುರುತುಗಳನ್ನು ಹಾಕಿದ್ದಾರೆ. ಮೊದಲನೇ ಹೆಗ್ಗುರುತಿನಲ್ಲಿ ಅವಸ್ಥೆಗಳ ವೈಶಾಲ್ಯ ಅಂತ ಕೊಟ್ಟಿದ್ದಾರೆ. ಅದನ್ನು ನಾನು ಹೇಳಿಬಿಡ್ತೇನೆ. ಅವಸ್ಥೆಗಳ ವೈಶಾಲ್ಯ ಅನ್ನೋ ಹೆಗ್ಗುರು ಕೊಟ್ಟುಬಿಟ್ರೆ ಮುಂದೆ ನನಗೆ ವಿಚಾರ ಮಾಡೋಕ್ಕೆ ಸುಲಭ. ಏನು ಅಂದ್ರೆ, ಅವಸ್ಥೆಗಳು ಒಂದು ಕಾಲದಲ್ಲಾಗುವ ಘಟನೆಯಲ್ಲ. ಕಾಲದಲ್ಲಾಗುವ ಘಟನೆ ಅಲ್ಲ ಅಂದ್ಕೊಂಡೆ ನೀವೇನೇ ಬೇಕೋ, ಇಷ್ಟೊತ್ತಿಗೆ ನಿದ್ದೆ ಬಂತೋ, ಇಷ್ಟಿಗೆ ಎಚ್ಚರವಾಯಿತು ಅಂತ ಹೇಳಬಾರ್ದು. ಆದರೆ ನಮ್ಮ ಅಮರಕಾರ ವಿಶೇಷ ಕಾಲಿಕೋವಸ್ಥಾ ಅಂತ ಹೇಳಿದ್ದಾನೆ. ಕಾಲದಲ್ಲಿ ಆಗುವ ಅವಸ್ಥೆಯೇ, ಕಾಲದಲ್ಲಿ ಆಗುವ ವಿಶೇಷವೇ ಅವಸ್ಥಾ ಅಂತ ಅವನು ಹೇಳಿದ್ದಾನೆ. ಅವನು ಹೇಳಿದ್ದು ವ್ಯವಹಾರದಕ್ಕೆ. ಈಗ ಬಾಲ್ಯಾವಸ್ಥಾ ಎಷ್ಟು ವರ್ಷದವರೆಗೆ? 8 ವರ್ಷದವರೆಗೆ ಒಂದು ಕಾಲದೊಳಗಿದೆ. ತಾರುಣ್ಯಾವಸ್ಥಾ 30 ವರ್ಷದವರೆಗೆ, ಅದೊಂದು ಕಾಲ. ಅಲ್ಲಿಂದ ಮುಂದೆ ಪ್ರೌಢಾವಸ್ಥಾ 50-60 ವರ್ಷ. ಅಲ್ಲಿಂದ ಮುಂದೆ ವಾರ್ಧಕ್ಯಾವಸ್ಥಾ. ಹೀಗೆ ಅವಸ್ಥೆಗಳೆಲ್ಲ ಕಾಲದಲ್ಲಾಗುವ ವಿಶೇಷಗಳು. ಹಾಗೆ ಈ ಎಚ್ಚರ ಕನಸವನಿದ್ದೆ ಅನ್ನೋದು ಅವಸ್ಥೆಯ ಕಾಲದಲ್ಲಾಗೋದಲ್ಲ. ಯಾಕೆಂದ್ರೆ ಕಾಲ ಅನ್ನೋದು ಪ್ರಪಂಚದೊಳಗಿದೆ, ಪ್ರಪಂಚ ಅನ್ನೋದು ಎಚ್ಚರದೊಳಗಿದೆ. ಎಚ್ಚರ ಅನ್ನೋದು ಸಾಕ್ಷಿ ಡೈರೆಕ್ಟಾಗಿ ಸಿಗ್ತಾ ಇದೆ, ಅದು ಯಾರೂ ಬೇಕಾಗಿಲ್ಲ. ಆದ್ರಿಂದ ಎಚ್ಚರ ಅನ್ನೋ ಅವಸ್ಥೆ ಕಾಲದೊಳಗೆ ಆಗತ್ತೆ ಅಂತ ಯಾರು ತಿಳ್ಕೋತಾರೋ ಅದು ಎಚ್ಚರದ ಮೇಲೆ ಮಾಡಿರೋ ತಪ್ಪು ಆರೋಪ, ತಪ್ಪು ತಿಳುವಳಿಕೆ. ಆದ್ರೆ ನಾವು ಇಷ್ಟು ಸಲ ಕೇಳಿದ್ರು, ನಾವು ವ್ಯವಹಾರ ಮಾಡುವಾಗ ಹೇಳ್ತೀವಿ ಏನಂತ, ಇಷ್ಟು ಗಂಟೆಗೆ ಎಚ್ಚರ ಆಯ್ತೋ, ಇಷ್ಟು ಗಂಟೆ ಮಲಗಿದ್ದೆ. ಇದು ನಮ್ಗೆ ಹೇಳದೆ ವ್ಯವಹಾರವೇ ಆಗಲ್ಲ. ನಮ್ಮ ಭಾಷೆಯಲ್ಲಿರುವಂತಹ ಕೆಲವು ತೊಂದರೆಗಳಿದೆ. ಕಾಲವನ್ನ, ದೇಶವನ್ನ ಇಟ್ಕೊಳ್ಳದೆ ಯಾವ ಕ್ರಿಯೆಯನ್ನು ಹೇಳೋಕ್ ಬರಲ್ಲ, ಯಾವ ವಸ್ತುವನ್ನು ಹೇಳೋಕ್ ಬರಲ್ಲ. ಸುಮ್ಮನೆ ಒಬ್ಬರು ಕೃಷ್ಣಸ್ವಾಮಿಯರಿದ್ರು ಅಂದ್ರೆ ಯಾವಾಗಿದ್ರು, ಎಲ್ಲಿದ್ರು, ಎರಡೂ ಕೇಳ್ತೀವಿ. ಅಂದ್ರೆ ದೇಶ ಕಾಲವಿಲ್ಲದ ಅವಸ್ಥೆಗಳು ಅನ್ನೋದು ನಮಗೆ ಇದೇ ಅನುಭವಕ್ಕೆ ತಿರೋಕ್ ಬರೋದಿಲ್ಲ. ತೆಗೀರಿ ನೀವು. ಅದೇ ಅವಸ್ಥೆಗಳ ವೈಶಾಲ್ಯ, ಹೆಗ್ಗುರುತು, ಅದನ್ನು ಹೇಳೋಣ ಅಂತ. ಹೀಗೆ ಎಚ್ಚರದ ಅವಸ್ಥೆ ಅನ್ನೋದು ಎಷ್ಟು ದೊಡ್ಡದೋ ಹಾಗೆ ಕನಸು ಹಾಗೆ ತಗೋಬೇಕು ನೀವು. ಕನಸು ಅನ್ನೋ ದೊಡ್ಡ ಒಂದು ಅವಸ್ಥೆ. ಆ ಕನಸಿನ ಅವಸ್ಥೆಗೆ ಕಟ್ಟು ಬಿದ್ದಂಥ ಅಂದ್ರೆ ಅವಸ್ಥೆ ಒಳಗೆ ತೋರುವ ಒಂದು ಪ್ರಪಂಚ, ಅವಸ್ಥೆಗಳ ವೈಶಾಲ್ಯ ಪೂರ್ತಿ ದೃಷ್ಟಿ. ಆ ಕನಸು ಅನ್ನೋ ಅವಸ್ಥೆಯಲ್ಲಿ ತೋರೋ ಪ್ರಪಂಚ ಈ ಎಚ್ಚರಕ್ಕೆ ಪ್ರತಿರೂಪ. ಪ್ರತಿರೂಪ ಅಂದ್ರೆ ಇದು ಹೇಗಿದೆಯೋ ಹಾಗೇ ಇರುತ್ತೆ. ಆ ಕನಸಿನ ಪ್ರಪಂಚದಲ್ಲೂ ಕಾಲ ದೇಶಗಳಿವೆ, ಆ ಕಾಲ ದೇಶಗಳಲ್ಲೂ ದಿನಗಳಿವೆ, ಆ ದಿನಗಳಲ್ಲೂ ಹೀಗೆ ಕೂತಿರ್ತಾರೆ ಜನ ಎಲ್ಲ ಕೂತಿರ್ತಾರೆ. ಈಗ ನೀವು ಸಾಕ್ಷಿಯಿಂದ ನೇರಾಗಿ ಕನಸನ್ನು ನೋಡಬೇಕು. ಎಚ್ಚರ ಒಳಗೆ ಬಿದ್ದವನು ಕನಸನ್ನು ಊಹೆ ಮಾಡೋದಲ್ಲ. ಕನಸಿಗೆ ನಂಬರ್ ಕೊಡಬೇಕಾದ್ರೆ, ಕನಸು ಅಂತ ಒಂದು ಅನುಭವ ಅಂದ್ರೆ ಅದಕ್ಕೊಂದು ಮಾರ್ಕ್ಸ್ ಹಾಕ್ತಿರಲ್ಲ. ಮಾರ್ಕ್ಸ್ ಹಾಕಬೇಕಾದ್ರೆ ಎಲ್ಲಿ ಹೋಗಿ ನೀವು ಸಾಕ್ಷಿ ಅನುಭವದಲ್ಲಿ ನಿಂತ್ಕೊಂಡು ನೋಡಬೇಕು. ಇಲ್ಲಿ ಕೂತವು ಈ ಪ್ರಮಾತ್ರ ನಾವು ಇಲ್ಲಿ ಕೂತಿರ್ತೀವಲ್ಲ, ಇವನು ಕೂತ್ಕೊಂಡು ಕನಸಿ ನಂಬರ್ ಹಾಕೋದ್ರೆ 0 ಹಾಕ್ಬಿಡ್ತಾನೆ. ಹಾಗೆಲ್ಲ ಬಿಡೋಲ್ಲ ನಾವು. 0 ಹಾಕೋಕ್ ಬಿಟ್ಬಿಡ್ತೀವ. ಸ್ವಾಮಿ ಅಲ್ಲೂ ಅನುಭವ ಆಗಿದೆ, ಅಲ್ಲೂ ದೇಶ ಇದೆ, ಅಲ್ಲೂ ಜನರಿದ್ದಾರೆ, ಅಲ್ಲೂ ಕಾಲ ಇದೆ, ಅಲ್ಲೂ ದಿನಗಳಿದೆ. ಇನ್ನೊಂದಿದೆ, ಇದು ಮುಖ್ಯವಾದ್ದು, ಅಲ್ಲೂ ಕೂಡ ದಿನವೂ ಕೂಡ ಎಚ್ಚರ ಕನಸು ನಿದ್ದೆ 3 ಬರುತ್ತೆ. ಹಬ್ಬ
ಇದು ಹೇಳಿದರೆ ನಮಗೆ ಬಹಳ ಭಯ ಆಗತ್ತೆ. ಕನಸಿನ ಪ್ರಪಂಚದಲ್ಲಿ ಕನಸು ಅಂತ ಅವಸ್ಥೆ, ಅದರೊಳಗೆ ಪ್ರಪಂಚ, ಪ್ರಪಂಚದೊಳಗೆ ದೇಶಕಾಲಗಳು, ದೇಶಕಾಲದ ಒಳಗಡೆ ಜನರು, ಆ ಜನರಿಗೆ ಪ್ರತಿ ದಿವಸ ಅಲ್ಲೂ ಒಂದು ದಿನ ಬೆಳಗ್ಗೆ ಎಚ್ಚರ, ರಾತ್ರಿ ಕನಸು, ನಿದ್ದೆ. ಈಗ ಪ್ರಶ್ನೆ, ಎಚ್ಚರ ಅನ್ನೋದು ಒಂದು ದೊಡ್ಡ ಎಚ್ಚರ, ಎಚ್ಚರದೊಳಗೆ ಎಚ್ಚರ, ಕನಸು, ನಿದ್ದೆ. ಕನಸು ಅನ್ನೋದು ಒಂದು ದೊಡ್ಡದು, ಅದರೊಳಗೆ ಹೀಗಾಗತ್ತಾ? ಇಲ್ಲಿ ಅವಸ್ಥೆ ಒಳಗಿರೋ ಎಚ್ಚರ, ಕನಸು, ನಿದ್ದೆ ನಮ್ಗೆ ಬೇಕಿಲ್ಲ. ನೀವು ಯಾವಾಗ ಇಲ್ಲಿ ಕಲ್ಪನೆ ಮಾಡಿದರೆ, ಎಲ್ಲಿ ಕಲ್ಪನೆ ಮಾಡಿದರೆ, ಎಚ್ಚರದ ದಿನದಲ್ಲಿ 3 ಆಗತ್ತೆ ಕಲ್ಪನೆ ಮಾಡಲ್ಲ, ಅದಕ್ಕೆ ನಾವು ಅಲ್ಲೂ ಆಗತ್ತೆ ಅಂತ ಹೇಳಿದ್ವಿ. ಈಗ ಈ ಅವಸ್ಥೆಗಳ ವೈಶಾಲ್ಯವನ್ನು ಹೀಗೆ ನಾವು ತಿಳ್ಕೊಂಡಾಗ ಮುಂದೆ ಕೆಲವು ಪ್ರಶ್ನೆ ಬರುತ್ತೆ. ಮುಖ್ಯವಾದ್ದೇನು ಅಂದರೆ, ವಿಚಾರವನ್ನು ನಾವು ಮಾಡೋಕೆ ಇಲ್ಲೇ ಕೂತ್ಕೋಬೇಕು. ಇದನ್ನು ಎಚ್ಚರ ಅಂತ ಇಟ್ಕೊಂಡೇ ಕೂತ್ಕೋಬೇಕು. ಇದು ಎಚ್ಚರ ಅಂತ ಇಟ್ಕೊಂಡವನು ನಾನೇ ಅಂದರೆ ಪ್ರಮಾತ್ರವಾಗೇ ನಾನು ವಿಚಾರ ಮಾಡಬೇಕು. ಪ್ರಮಾತ್ರವಾಗಿ ವಿಚಾರ ಮಾಡುವಾಗಿದ್ರೂ ನೇರಾಗಿ ಸಾಕ್ಷಿ ಅನುಭವಕ್ಕೆ ಹೋಗಬೇಕು. ನನಗೆ 2 ರೂಪ ತಗೊಳಕ್ ಬರುತ್ತೆ. ನಾನು ಸಾಕ್ಷಿಯಾಗಿ ಅನುಭವಿಸಿ ಪ್ರಮಾತ್ರವಾಗಿ ಹೇಳೋಕೆ ಬರುತ್ತೆ. ಆದ್ದರಿಂದ ಸಾಕ್ಷಿಯಾಗಿ ಪಡೆದ 3 ಅವಸ್ಥೆಗಳ ಅನುಭವವನ್ನು ಪ್ರಮಾತ್ರವಾಗಿ ಪ್ರತ್ಯಯ ಮಾಡ್ಕೊಂಡು ಹೇಳ್ತೀವಿ ನಾವು. ಬಹಳ ಮುಖ್ಯವಾದ ಅಂಶ ಇದು, ಇಲ್ಲೇ ತಪ್ಪಿಕೊಳ್ಳೋದು. ಇದನ್ನು ಚೆನ್ನಾಗಿ ಗಮನಿಸಿ ನೋಡಿ. ನಾವು ನಿದ್ದೆ ಆಗಿತ್ತು ಅಂತ ಕೇಳಿದ ಕೂಡಲೇ ನೀವು ಎಲ್ಲಿ ಹೋಗಬೇಕು? ಮೊದಲು ಸಾಕ್ಷಿ ಅನುಭವಕ್ಕೆ ಹೋಗಬೇಕು. ಸಾಕ್ಷಿ ಅನುಭವದಲ್ಲಿ ಆಯಾ ಅವಸ್ಥೆ ನೋಡಬೇಕು. ಆ ಅವಸ್ಥೆ ನೋಡಿದ ಕೂಡಲೇ ಅದನ್ನು ಈ ಪ್ರಮಾತೃ ತನ್ನ ಮನಸ್ಸಲ್ಲಿ ಪ್ರತ್ಯಯ ಮಾಡ್ಕೊಳ್ತಾನೆ. ಅದು ಅನುಭವ ಆದಿ ಪ್ರತ್ಯಯವಾಗಿ ಹೇಳೋಕೆ ಶುರು ಮಾಡ್ತಾನೆ, ಕನಸು ಹೀಗಿದೆ ಅಂತ. ಆದರೆ ಸಾಕ್ಷಿ ಅನುಭವದಲ್ಲಿ ಕಂಡ ಹಾಗೆ ಪ್ರಮಾತೃ ಹೇಳಬೇಕು, ಇಲ್ಲಿ ಕಾಣ್ತಾ ಇದೆಯಲ್ಲ ಇದಕ್ಕೆ ನೋಡಬಾರ್ದು ನೀವು. ಕನಸಿನ ಅನುಭವ ಹೇಳ್ತಾ ಇದೆ ನಿಂತ್ಕೊಳ್ಳೆ. ಸಾಕ್ಷಿಯಾಗಿ ನಿಂತ್ಕೊಂಡೆ, ಕನಸಲ್ಲಿ ಒಂದು ಗುಡ್ಡಕ್ಕೆ ಹೋಗಿದ್ದೆ ಅನ್ನೋ ಹಾಗಿತ್ತು ಅಂದ. ಗುಡ್ಡಕ್ಕೆ ಹೋಗಿದ್ದೆ ಅಂತ ಹೇಳು, ಅನ್ನೋ ಹಾಗಿತ್ತು ಅಂತ ಕೇಳ್ತೀಯ. ಇಲ್ಲಿ ನಿಜವಾದ ಗುಡ್ಡ ಇದೆ, ಅಲ್ಲಿ ಗುಡ್ಡ ಇಲ್ಲ ಅಂತ ನಾನು. ಕನಸಿನ ಅನುಭವ ಹೇಗಿತ್ತು ಹಾಗೆ ಹೇಳಬೇಕು. ನಾವು ಕೊಟ್ಟಿರೋ ಪ್ರತಿಯೊಂದು ಪದವು ಅಲ್ಲಿ ಕಾಲ ಮುರಿದಾಗಿತ್ತು, ಹತ್ತಿದಾಗಿತ್ತು, ನೋಡ್ದಾಗಿತ್ತು ಅಂತಿಲ್ಲ. ಆ ಹಾಗೆ ಅನ್ನೋದು ಅಲ್ಲೇನೂ ಇರಲಿಲ್ಲ. ಈ ಅನುಭವವನ್ನು ಆಯಾ ಅವಸ್ಥೆಯಲ್ಲಿ ಹ್ಯಾಕ್ ಪಡ್ಕೊಂಡಿದೀವೋ ಹಾಗೆ ಇಲ್ಲೂ ಕೂಡ ಪ್ರಮಾತೃವು ತಗೊಂಡು ಅದನ್ನು ಪ್ರತ್ಯಯ ಮಾಡ್ಕೊಂಡು ಹೇಳೋ ಕ್ರಮ ಮಾಡಬೇಕು. ಈ ಪ್ರಕ್ರಿಯೆ ವಿಚಾರದಲ್ಲಿ ಅದನ್ನು ಮುಖ್ಯ. ನೀವು ಅವಸ್ಥಾತ್ರಯ ಪ್ರಕ್ರಿಯೆ ವಿಚಾರ ಮಾಡುವಾಗ ಹೀಗೆ ಇಟ್ಕೋಬೇಕು. ಆದರೆ ಒಂದು ಅಂಶ ಇದೆ, ಪ್ರತಿಯೊಂದು ಎಚ್ಚರವನ್ನು ಒಂದು ಕನಸಿನ ಅಪೇಕ್ಷೆನ ಇಟ್ಕೊಂಡೇ ಎಚ್ಚರ ಅಂತ ಹೇಳ್ತೀವಿ. ಅಷ್ಟು ಮಾತ್ರಕ್ಕೆ ಎಚ್ಚರವನ್ನು ಏನು ಅನುಭವಿಸ್ತಾ ಇದೀವೋ ಅದನ್ನು ನೇರಾಗಿ ನೋಡ್ತಾ ಇರ್ತೀವಿ. ಇಷ್ಟು ಅವಸ್ಥಾ ವೈಶಾಲ್ಯ. ಈ ಅವಸ್ಥಾ ವೈಶಾಲ್ಯದ ಜೊತೆಯಲ್ಲಿ ಆಯಾ ಅವಸ್ಥೆಗಳು ತನ್ನ ಪ್ರಪಂಚವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿವೆ. ಇನ್ನೊಂದು ಅವಸ್ಥೆಗೆ ಬಿಟ್ಕೊಡಲ್ಲ. ಹೌದು ತಾನೆ? ಅಂದ್ರೆ ಪ್ರಪಂಚ ಅವಸ್ಥೆಗೆ ಕಟ್ಟು ಬಿದ್ದಿದೆ. ಎಷ್ಟೆಷ್ಟೇ ನೀವು ಪ್ರಯತ್ನ ಮಾಡಿದ್ರು ಅಲ್ಲಿಂದ ಇಲ್ಲಿಗೊಂದು ತುಣುಕನ್ನು ತಗೊಂಡೋಗಿ ಬರಲ್ಲ. ಇಲ್ಲಿಯ ತ್ರಿಪುಟಿ ಇಲ್ಲೇ, ಅಲ್ಲಿಯ ತ್ರಿಪುಟಿ ಅಲ್ಲೇ. ಎಂಥ ತ್ರಿಪುಟಿ ಆದರೂ ಆಗಲಿ, ಎಂಥ ದೇಶಕಾಲಗಳು ಆಗಲಿ, ಎಂಥ ಶಾಸ್ತ್ರಗಳೇ ಆಗಲಿ, ಎಂಥ ದೇವತೆಗಳೇ ಆಗಲಿ, ಯಾರೇ ಆಗಲಿ, ಎಚ್ಚರಿನ ಒಬ್ಬರು ಕನಸಿಗೆ ಹೋಗಾಗಿಲ್ಲ. ಕನಸಿನ ಒಬ್ಬರು ಮುಗದೇ ಹೋಯಿತು. 2 ಪ್ರಪಂಚನೂ ಗಂಟು ಮುಟ್ಟೆ ಕಟ್ಟಿ ಹಾಕ್ಬಿಟ್ರು. ಒಂದು ಚೂರು ಆ ಕಡೆ ಈ ಕಡೆ ತಗೊಳಂಬ ಬರಲ್ಲ. ನೀವು ಇಷ್ಟನ್ನು ಗಟ್ಟಿ ಹಿಡ್ಕೊಂಡಾಗ, ಇದನ್ನು ಒಂದು ಚೂರು ಮರಿದೇ ಹಿಡ್ಕೊಂಡಾಗ ನೀವೇನು ಮಾಡಬೇಕು ಅಂದರೆ, ಒಂದು ಸಲನೂ ಜಾರಬಾರ್ದು. ಸಾಕ್ಷಿ ಅನುಭವದಿಂದ ನಾನು ಪ್ರಶ್ನೆ ಮಾಡಿದಾಗ, ಈಗ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತೀನಿ. ಈಗ ಏನಾಗಿದೆ ಅಂದರೆ, ಎಚ್ಚರದ ಕನಸುಗಳಲ್ಲಿ ತೋರುವ ಪ್ರಪಂಚವು ಆಯಾ ಅವಸ್ಥೆಗೆ ಕಟ್ಟು ಬಿದ್ದಿರತ್ತೆ ಅನ್ನೋದು 2ನೇ ಹೆಚ್ಚುಗಾರಿಕೆ. 3ನೇದು ಸಾಕ್ಷಿ ಅನುಭವ ಅನ್ನುವಂಥದ್ದು 3ನೇ ಹೆಚ್ಚುಗಾರಿಕೆ. 4ನೇದು ಏನು ಅಂದರೆ, ಯಾವ ಅವಸ್ಥೆಗೂ ಒಂದಕ್ಕೊಂದು ಯಾವ ಸಂಬಂಧವೂ ಇಲ್ಲ. ಸಂಬಂಧ ಅನ್ನೋದು ಇಲ್ಲವೇ ಇಲ್ಲ. ಅವಸ್ಥೆಗೂ ಸಾಕ್ಷಿಗೂ ಸಂಬಂಧ ಏನಾದರೂ ಮಾಡ್ಕೊಳ್ಳಿ, ಅದು ವಿಷಯ ಬೇರೆ. ಆದರೆ ಎಚ್ಚರದ ಅವಸ್ಥೆಗೂ ಕನಸಿನ ಅವಸ್ಥೆಗೂ, ಕನಸಿನ ಅವಸ್ಥೆಗೂ ಎಚ್ಚರದ ಅವಸ್ಥೆಗೂ ಯಾವ್ಯಾವ ಸಂಬಂಧವೂ ಇಲ್ಲ. ಇಷ್ಟನ್ನೇ ನೀವು ಹೆಗ್ಗುರುತನ್ನು ಇಟ್ಕೊಂಡ್ರೆ ಈಗ ಅವಸ್ಥಾತ್ರಯ ಪ್ರಕ್ರಿಯೆ ವಿಚಾರವನ್ನು ನಿಮ್ಮ ಮುಂದೆ ನಾನು ಇಡೋಕೆ ಪ್ರಯತ್ನ ಮಾಡ್ತೀನಿ. ಈಗ ಒಂದೊಂದಾಗಿ ಪ್ರಶ್ನೆ ಮಾಡೋಣ. ಕನಸು ನಮಗೊಬ್ಬರಿಗೆ ಕಾಣುತ್ತೆ, ಎಚ್ಚರದ ಪ್ರಪಂಚ ನಮಗೆಲ್ರಿಗೂ ಕಾಣುತ್ತೆ. ಸರಿನೋ ಅಲ್ವಾ? ಯಾಕೆ ತಪ್ಪು? ಸರಿ ಅಲ್ವಾ? ಎಚ್ಚರ ಅನ್ನೋದು ಕನಸಿಗೆ ನೀವೆಲ್ಲ ಬರ್ತೀರಾ? ಈ ಎಚ್ಚರ ಪ್ರಪಂಚ ನಾವೆಲ್ಲ ನೋಡ್ತಾ ಇಲ್ವಾ? ಏನು ಹೇಳ್ತೀರಾ? ನನ್ನ ಪ್ರಶ್ನೆ ಅದಲ್ಲ. ಕನಸನ್ನು ನಾನು ಒಬ್ಬನೇ ನೋಡಿ ಬರ್ತೀನಿ. ಎಚ್ಚರದ ಪ್ರಪಂಚವನ್ನು, ಕನಸಿನ ಪ್ರಪಂಚವನ್ನು, ಕನಸನ್ನ ಅಂದರೆ ಕನಸಿನ ಅವಸ್ಥೆ ಅಲ್ಲ,
ಕನಸಿನ ಅವಸ್ಥೆ ಒಳಗ ಪ್ರಪಂಚ ನಾನು ನೋಡಿದಾಗ ನೀವ್ಯಾರು ಬಂದಿರ್ತೀರಲ್ಲೇ. ನೆನ್ನೆ ಇವರಿಗೆ ಕನಸಲ್ಲಿ 500 ರೂಪಾಯಿ ಕೊಟ್ಟಿದ್ದೆ, ಎಚ್ಚರಲ್ಲಿ ಕೊಡು ಅಂದ್ರೆ ಕೊಡ್ತಾರ ಅವರ? ಕನಸಲ್ಲಿ ಕೊಟ್ಟವನು ಕೊಡ್ತೀನಿ. ಇಲ್ಲಿ ನಾವು ಪ್ರಶ್ನೆ ಹ್ಯಾಕ್ ತೆಗೆದಿದ್ದೀವಿ ಅಂದ್ರೆ, ಕನಸಲ್ಲಿ ನೋಡಿದ ಕನಸು ನಮಗೊಬ್ಬರಿಗೆ ಹೌದೋ ಅಲ್ವಾ? ಹೌದು. ಆ ಪ್ರಪಂಚ ಎಚ್ಚರಲ್ಲಿ ನೋಡೋ ಪ್ರಪಂಚ ಎಲ್ರಿಗೂ ಸರಿದೆಯೋ ಇಲ್ವಾ? ಯಾವುದು ಕರೆಕ್ಟಾ? ಇದು ಎಚ್ಚರದ ಪ್ರಪಂಚ ಎಲ್ರಿಗೂ ಸೇರಿದ್ದು. ಇಷ್ಟೊತ್ತು ನಾನು ಹೆಗ್ಗುರುತು ಹೇಳಿದೆ ಸಾಕ್ಷಿ ಅನುಭವದಿಂದ ನೋಡ್ರಿ ಅಂತ ಹೇಳಿದೆ, ಎಲ್ಲ ಆಯ್ತು. ಈಗ ಎಲ್ರಿಗೂ ಸೇರ್ತು ಅಂತ ಯಾರ ಅನುಭವ ಹೇಳಿ? ನೋಡಿ, ನಮ್ಮ ಗುರುಗಳು ಎಷ್ಟು ಸುಲಭವಾಗಿ ಹೇಳಿದ್ರು, ಎಷ್ಟು ಬಿಕ್ಕಟ್ಟಾಗಿ ನಮ್ಗೆ ಸಿಹಾಕೊಳ್ಳುತ್ತೆ ಅಂತ. ಒಂದು ಸಣ್ಣ ಸಣ್ಣ ಪ್ರಶ್ನೆ, ಇದು ಆಯಾ ಅವಸ್ಥೆಯ ಅನುಭವ, ಆಯಾ ಅವಸ್ಥೆ ಕಟ್ಟು ಬಿದ್ದಿದೆ ಅಂತ ಹೇಳಿದ್ದೀನಿ. ಏನು ಮಾಡಿದ್ರು ಬರಲ್ಲ ಅಂತ. ಅವಸ್ಥೆಯನ್ನು ನೋಡೋರು ಸಾಕ್ಷಿ ಒಬ್ಬನೇ ಅಂತೂ ನಮ್ಗೆ ಗೊತ್ತು. ನಿಜವಾಗಿ ಹೇಳಿದ್ರೆ ನಾವೇ ಇಲ್ಲಿ ಒಳ ಕೂತವರು ಸಾಕ್ಷಿ ಅವಸ್ಥೆ ನೋಡಿಲ್ಲ, ಎಚ್ಚರವನ್ನ. ಎಚ್ಚರದ ಪ್ರಪಂಚವನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ನಾವೆಲ್ಲ ಸರಿ ಕಂಬ ನೋಡ್ತೀವ? ನಾನೊಬ್ಬನೇ ಕಂಬ ನೋಡ್ತೀನ? ನೀವೊಬ್ಬರೇ ನೋಡ್ತೀವಿ. ನಿಮ್ ಕಂಬ ಕಾಣಿಸಲ್ವಾ? ನಮ್ ಕಾಣಿಸುತ್ತೆ ಅಂದ್ರೆ ನಿಮ್ದು ನಿಮ್ಮ ಅನುಭವ. ಏನೇನೋ ನಾನೇನು ಇಲ್ಲೇನು ಮಂತ್ರ ಮಾಟ ಮಾಡ್ತಾ ಇಲ್ಲ, ಹೊಸದಾಗಿ ಏನು ಹೇಳ್ತಾ ಇಲ್ಲ. ಇದ್ದ ಅನುಭವವನ್ನು ನಿಮ್ಮ ಬುದ್ಧಿಯಲ್ಲಿ ಎಬ್ಬಿಸ್ತಾ ಇದ್ದೀನಿ ನಾನು, ನನ್ನ ಪ್ರಯತ್ನ ಪೂರ್ವಕ. ಆಗೋದಾದ್ರೆ, ಆಗದೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ನೀವು ತಿಳ್ಕೊಳ್ಳೋದು ನೀವೇ ತಿಳ್ಕೋಬೇಕು. ಈಗ ಹಾಗೆ ಎಚ್ಚರ ಕನಸನ್ನು ನಾವು ಒಬ್ಬರೇ ಹೋಗಿ ನಾನೇ ನೋಡಿ ಅಲ್ಲಿ ಒಳಗೂ ನಾನು ಸೇರ್ಕೊಂಡಿದ್ದೆ. ನೋಡ್ತಾ ಇರೋ ಒಬ್ಬನೇ ಆಗಿರ್ಬೋದು, ಕನಸಿನ ಪ್ರಪಂಚದ ಒಳಗೆ ನಾನೊಬ್ಬ ಸೇರ್ಕೊಂಡಿದ್ನ ಇಲ್ವಾ? ಆ ಸೇರ್ಕೊಂಡವನು ಎಚ್ಚರಕ್ಕೆ ಬಂದ, ಅಲ್ಲ ಅಲ್ಲೇ ಉಳ್ಕೊಂಡು ಹೋಗ್ಬಿಟ್ಟ ಅವನು. ಅದು ಸುಳ್ಳು ಅಂತ ನೀವೀಗ ಇಲ್ಲಿ ಹೇಳ್ತೀವಿ. ಸುಳ್ಳು ಅಂತ ಹೇಳೋಕೆ ಕಾರಣ ಈಗ ತೋರ್ತಾ ಇಲ್ಲ ಅನ್ನೋದು, ಇಲ್ಲಿ ಉಪಯೋಗಕ್ಕೆ ಬರಲ್ಲ ಅನ್ನೋದು. ಎರಡು. ಯಾವುದು ಕಾರಣ? ಕನಸು ಇಲ್ಲಿ ಉಪಯೋಗಕ್ಕೆ ಬರ್ತಾ ಇಲ್ಲ ಆದ್ರಿಂದ ಸುಳ್ಳು ಅಂತೀರಾ, ಇಲ್ಲಿ ತೋರ್ತಾ ಇಲ್ಲ ಆದ್ರಿಂದ ಸುಳ್ಳು ಅಂತೀರಾ? ಹಾಗಾದ್ರೆ ನಾನು ಇಲ್ಲಿಂದ ಕೇಳ್ತೇನೆ, ಇದು ಅಲ್ಲಿ ತೋರ್ತಾ ಇತ್ತಾ? ಇಲ್ಲ. ಇದು ಅಲ್ಲಿ ಉಪಯೋಗಕ್ಕೆ ಬಂತ? ಇಲ್ಲ. ಇದನ್ನ ಯಾಕೆ ಸುಳ್ಳು ಅನ್ನಲ್ಲ? ಸುಳ್ಳು. ಇದು ಸುಳ್ಳೆ. ಬಾಯಲ್ಲಿ ಸುಳ್ಳು ಹೇಳುತ್ತೀರಾ? ನಿಜವಾಗಿ ಅನುಭವದಲ್ಲಿ ಗೊತ್ತಾಗಿದೆಯಾ? ಸುಳ್ಳು ಸುಳ್ಳು ಅಂತ ಗೊತ್ತಾದ ಮೇಲೆ ಸುಳ್ಳನ್ನು ಬಯಸೋದು, ಸುಳ್ಳು ನಂದಾಗಿರೋದು, ಸುಳ್ಳನ್ನು ನಾನು ಅದೆಲ್ಲಾದ್ರೂ ಬರುತ್ತಾ? ಬಯಸಿದ್ದು ಸುಳ್ಳು. ನಾನು ಮಾಡ್ಕೊಂಡ್ರೆ ಸುಳ್ಳು. ಅದ್ಭುತ. ಹೀಗೆ ಕನಸಿನ ಒಂದೊಂದು ಅವಯವವನ್ನು ನಾವು ಯೋಚನೆ ಮಾಡ್ತಾ ಹೋದ್ರೆ ಎಷ್ಟೆಷ್ಟು ನಮ್ಮ ಪರೀಕ್ಷೆ, ಎಚ್ಚರದ ಪರೀಕ್ಷೆ ಹೊಂದತ್ತೆ. ಇನ್ನೊಂದು ಪ್ರಶ್ನೆ ತೆಗೆಯೋಣ. ಈಗ ಕನಸು ಎಚ್ಚರ ತುಂಬಾ ಯೋಚನೆ ಮಾಡಿದಾಗ ಬಿದ್ದಿರುತ್ತೆ, ಹೌದಾ? ಆದರೆ ಎಚ್ಚರ ಮಾತ್ರ ನೇರ ಇಂದ್ರಿಯಕ್ಕೆ ಅನುಭವ ಆಗಿರುತ್ತೆ. ಕನಸಲ್ಲಿ ಪೂರ್ತಿ ಅನುಭವ ಆಗಿರಲ್ಲ, ಇದರ ವಾಸನೆ ಮಾತ್ರ ಅಲ್ಲಿ ಬಂದಿರುತ್ತೆ. ಸರಿಯೋ ತಪ್ಪೋ? ಯಾಕೆ ತಪ್ಪೋ? ಏನ್ರಿ, ಕನಸು ನಿಜ? ನಮ್ಮ ಕನಸಲ್ಲಿ ವಸ್ತು ಇರೋ ಅನುಭವಿಸಿದ ನಿಜನಾ? ಆವಾಗ ಅಂದ್ರೆ ಆ ಕಾಲದಲ್ಲಿ ಅಂತ, ಆ ಅನುಭವದಲ್ಲಿ ಅಂತ, ಆ ಅನುಭವದಲ್ಲೇ ಸತ್ಯ ಅನ್ನೋ ಹಾಗಿತ್ತು. ಸತ್ಯ ಅಲ್ಲ, ಇಲ್ಲೂ ಸತ್ಯ ಅನ್ನೋ ಹಾಗಿದೆ. ಇದು ಸತ್ಯ ಅಲ್ಲ ನೀವು ಬಾಯಲ್ಲಿ ಹೇಳ್ತೀವಿ. ಈಗ ಎಲ್ಲಿ ಸತ್ಯ ಇಲ್ಲ ನಮ್ಗೆ ಅನ್ಸಿರುತ್ತೆ. ಸತ್ಯ ಇಲ್ಲ ಅಂದ್ರೆ ಇಷ್ಟು ಜನ ಬಂದು ನನ್ನ ಹತ್ರ ಕೇಳಕ್ ಕೊಡ್ತಿದ್ರ? ಸುಳ್ಳು ಸುಳ್ಳು ಹೇಳೋಣ ನಾನು? ಚೆನ್ನಾಗಿ ಹೇಳ್ತೀರಿ ನೀವು. ಈಗ ಎಚ್ಚರದ ಅನುಭವವನ್ನು ಹಿಡ್ಕೊಂಡು ಕನಸಿನ ಅನುಭವಕ್ಕೆ ಹೋಗುವಾಗ ಎರಡಕ್ಕೂ ಎಚ್ಚರದಿಂದ ಕನಸೊಳಗೆ ಹೋದ್ವಿ. ಏನೇನು ತಗೊಂಡು ಹೋದ್ವಿ? ಏನು ತಗೊಂಡು ಹೋಗಿಲ್ಲ. ಏನೇನು ಬಿಟ್ಟು ಹೋದ್ವಿ? ಎಲ್ಲ ಬಿಟ್ಟು ಹೋದ್ವಿ. ಎಚ್ಚರದ ಅಷ್ಟನ್ನು ಬಿಟ್ಟು ಹೋದ್ವಿ. ನಮ್ಗೆ ಎಚ್ಚರದ ಕ್ವಾಲಿಫಿಕೇಶನ್ ಇತ್ತು, ಹೋಯ್ತು. ನಾನು ಮಹಾಪಂಡಿತ ಅಂತ ಮಾಡ್ಕೊಂಡಿದ್ದೆ, ಹೊರಟೋಯ್ತು. ಒಳ್ಳೆ ಚೆನ್ನಾಗಿ ಪ್ರವಚನ ಮಾಡಿದೆ, ಅದು ಹೋಯ್ತು. ಈ ದೇಹ ಹೋಯ್ತು. ಈ ದೇಹಕ್ಕೆ ಸೇರಿರುವಂಥ ಇಂದ್ರಿಯಗಳು ಹೋಯ್ತು. ಇನ್ನು ಇದಕ್ಕೆ ಸೇರಿರುವಂಥ ಮನೆ, ಹೆಂಡತಿ, ಮಕ್ಕಳು ಎಲ್ಲ ಹೊರಟೋಯ್ತು. ಎಲ್ಲ ಹೊರಟೋದ್ರು. ಕನಸಿಗೆ ನೋಡ್ತಾ ಇರೋ ನಮಗೇನು ಅಳು ಬರ್ತಾ ಇರಲಿಲ್ಲ. ಏನ್ರಿ ಎಷ್ಟು ಚೆನ್ನಾಗಿತ್ತು ಎಚ್ಚರ ಅಂದರೆ, ಎಷ್ಟು ಅನುಭವಾನ ಪಟ್ಕೊಂಡು ಮಾಡಿದ್ದೆ, ಅಷ್ಟು ಕಳ್ಕೊಂಡು ಬಂದೆ. ಇಲ್ಲಿ ದುಃಖ ಬಂದಿತ್ತಾ? ಯಾಕೆ ಬರಲಿಲ್ಲ ದುಃಖ? ಎಚ್ಚರ ಒಂದು ಸಣ್ಣ ವಸ್ತು ಕಳ್ಕೊಂಡ್ರೆ ಲವಲವ ಅಂತ ಹೇಳ್ಕೋತೀವಿ. ಇಷ್ಟು ದೊಡ್ಡ
ದೇಹೇಂದ್ರಿಯ ಸಂಘಾತ ಬಿಟ್ವಿ, ಮನೆ ಮಠ ಬಿಟ್ವಿ, ಆಸ್ತಿ ಪಾಸ್ತಿ ಎಲ್ಲ ಹೋಯ್ತು, ಹೆಂಡತಿ ಮಕ್ಕಳು ಹೋದ್ವು, ಎಲ್ಲ ಹೋಯ್ತು, ಕನಸು ಪ್ರಪಂಚ ಬಂತು, ಸ್ವಲ್ಪನೂ ದುಃಖನೇ ಆಗಲಿಲ್ಲ ಅಂದ್ರೆ ಅಲ್ಲಿ ಯಾಕೆ ದುಃಖ ಆಗಲಿಲ್ಲ? ಎಚ್ಚರದಲ್ಲಿ ಬಿಟ್ಟು ಹೋದ್ರೆ ಯಾಕೆ ದುಃಖ ಆಗತ್ತೆ? ಎಚ್ಚರದ ಅಭಿಮಾನ, ಅಭಿಮಾನಿಯನ್ನು ಬಿಟ್ಟು ಹೋಗಿದ್ದೀವಿ, ದುಃಖ ಪಡೋರನ್ನು ಅಲ್ಲೇ ಹೋಗ್ಬಿಟ್ಟಿದ್ದೀವಿ. ಚೆನ್ನಾಗಿದೆ. ಎಚ್ಚರವನ್ನು ಅನುಭವ ಮಾಡ್ಕೊಳ್ಳೋ ಅಭಿಮಾನಿ ಇದ್ನಲ್ಲ, ಅವನನ್ನು ಇಲ್ಲೇ ಒಳಗೆ ಹಾಕ್ಬಿಟ್ಟು ಹೋಗ್ಬಿಟ್ವಿ, ನಾವು ಹೋಗ್ತಾ ಇದ್ವಿ ಅಂತ. ಆದ್ರೆ ಈಗ ಬಿಟ್ಟು ಹೋದ್ವಲ್ಲ, ಅಲ್ಲೇ ಹೋಗುವಾಗ ನಾವೊಬ್ರು ಹೋಗಿದೀವೋ ಇಲ್ವಾ? ಹೋಗ್ಲೇ ಇಲ್ವಾ ನಾವು ಅಲ್ಲಿಗೆ? ಅಲ್ಲಪ್ಪ, ಎಚ್ಚರದಿಂದ ಕನಸಿಗೆ ಹೋದ್ವಲ್ಲ, ನಾವೊಬ್ಬರಾದ್ರೂ ಹೋಗಿದೀವ? ನಾವು ನೋಡದೇ ಇರೋ ಕನಸು ಯಾರೋ ನೋಡಿರೋ ಕನಸು ಅನ್ನೋದ? ನಾವು ಹೇಗೆ ನೋಡಿದ್ವಿ ಅನ್ನೋಕ್ಕೆ ಸಾಕ್ಷಿ ಅನುಭವ ಹೇಳಿ. ನಾವು ತಾನೇ ನೋಡಿರೋದು. ನಾವು ಕನಸಿಗೆ ಹೋಗಿದ್ವಿ, ನಾವು ಎಚ್ಚರಕ್ಕೆ ಬಂದ್ವಿ. ಈಗ ನಮಗೆ ಇದರಿಂದ ಒಂದು ತೀರ್ಮಾನ ಏನಾಗತ್ತೆ ಅಂದ್ರೆ, ಎಚ್ಚರದ ಯಾವುದೇ ವಸ್ತು ನಮ್ಮ ನಿಜವಾಗಿ ಸ್ವರೂಪಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಗೊತ್ತಾಗತ್ತಲ್ವಾ? ಯಾವ್ಯಾವ್ದು ಸಂಬಂಧಪಟ್ಟಿಲ್ಲ? ಮುಖ್ಯವಾಗಿ ಬೇಕಾದ ಯಾವ್ದು ಸಂಬಂಧಪಟ್ಟಿಲ್ಲ ನಮಗೆ? ನಾನು ಮಾಡ್ಕೊಂಡಿದ್ದೆ ಅದು ಸಂಬಂಧಪಟ್ಟಿಲ್ಲ. ನಾನು ನನಗೆ ಸಂಬಂಧಪಟ್ಟಿಲ್ವಾ? ಸರಿನಾ? ಸರಿನಾ? ನಾನು ಅನ್ನೋದು ಈ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ನನ್ನ ತಿಳುವಳಿಕೆ ಯಾವುದು ನನಗೆ ಯಾವತ್ತೂ ಸಂಬಂಧಪಟ್ಟಿಲ್ವೋ? ಅಲ್ಲಿ ಹೋದಾಗ ಮಾತ್ರ ಸಂಬಂಧಪಟ್ಟಿಲ್ವಾ? ಯಾವಾಗಲೂ ಸಂಬಂಧಪಟ್ಟಿಲ್ಲ ಅಂತ ಗಟ್ಟಿಯಾಗಿ ಹೇಳ್ತೀರಾ? ನಮ್ಗೆ ಅನುಭವ ಹೇಳಿದಾಗ ಭಯ ಆಗ್ತಾ ಇದೆ, ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಈಗ. ಏನು ಹೇಳ್ಬಿಡ್ತೀವಿ ಈಗ. ಈಗ ಎಚ್ಚರದಿಂದ ಕನಸನ್ನು ಅಳಿತಾ ಇದ್ದ ನಾವು ಕನಸಿಗೆ ಏನು ನಿಜವಾದ ಮಹತ್ವ ಕೊಟ್ಟಿದ್ವೋ, ಎಚ್ಚರಕ್ಕೆ ಏನು ಮಹತ್ವ ಕೊಟ್ಟಿದ್ವೋ ಅಂದ್ರೆ ಕನಸಿನ ಬೆಲೆ ಏನಿತ್ತೋ, ಎಚ್ಚರದ ಬೆಲೆ ಏನಿತ್ತು, ವ್ಯತ್ಯಾಸ ಆಯಿತು. ನೀವು ಈಕ್ವೇಷನ್ ಮಾಡಿಬಿಟ್ರೆ ಎರಡು ಸಮ. ಬಿಟ್ಟು ಹೋಗೋದಾದ್ರೆ ಇದರದ್ದು ಪೂರ್ತಿ ಬಿಟ್ಟು ಹೋಗ್ತೀವಿ, ಇದರನ್ನು ಬಿಟ್ಟು ಹೋಗ್ತೀವಿ. ಅಂದ್ರೆ ಎಚ್ಚರದ ಸಂಬಂಧವೂ ಇಲ್ಲದೆ ನಾವು ಇರೋಕೆ ಬರುತ್ತೆ, ಕನಸಿನ ಸಂಬಂಧವೂ ಇಲ್ಲೋಕೆ ಬರುತ್ತೆ ಅಂತ. ಈಗ ಇನ್ನು ಒಂದೊಂದು ಪ್ರಶ್ನೆ ತೆಗಿತೀನಿ. ಎಚ್ಚರದ ಒಳಗಿರೋರು ಯಾರು ಎಚ್ಚರವನ್ನು ನೋಡೋದನ್ನು ನೋಡಿರಲ್ಲ, ಹೌದಾನೆ? ನಾನೇ ತಾನೇ ಎಚ್ಚರ ನೋಡಿದವನು. ಹಾಗಾದ್ರೆ ಈ ಎಚ್ಚರ ಪ್ರಪಂಚದಲ್ಲಿರುವ ಯಾರೂ ಕೂಡ ನನ್ನನ್ನು ನೋಡಲಿಲ್ಲ, ಸರಿನಾ? ನಮ್ಮನ್ನು ಯಾರೂ ನೋಡ್ತಾ ಇಲ್ಲ. ನಿಮ್ಗೆ ಗಟ್ಟಿಯಾಗಿ ಗೊತ್ತಿದೆ ತಾನೆ, ಅವ್ರು ನಮ್ಮನ್ನು ನೋಡಿದ್ರು ಅಂತ ಅನ್ಬಾರ್ದು ನೀವು. ಸಾಕ್ಷಿ ನಿಮ್ಮನ್ನು ಯಾರು ನೋಡ್ತಾ ಇಲ್ಲ ಅನ್ನೋದು ಒಪ್ಪೋತಿಲ್ಲ ನೀವು. ಮತ್ತೆ ಅಷ್ಟು ಓಡ್ತೀರ ನೋಡ್ತಾ ಇದ್ರ ನೋಡ್ಬಿಟ್ರಂತ ನೋಡ್ಬಿಟ್ರೆ ನಾಶ ಪಡ್ತೀವ ಇಲ್ವಾ? ಯಾಕೆ ನಾವು ನೋಡ್ತೀರಿ, ಬೈತೀವ ಇಲ್ವಾ? ಯಾಕೆ ಇಡೀ ಎಚ್ಚರ ಪ್ರಪಂಚದ ಯಾವ ಒಬ್ಬ ಜೀವನಿಗೂ ಕಾಣಿಸ್ತಿಲ್ವೋ, ಈ ದೇಹೇಂದ್ರಿಯ ಇರೋ ಅವನಿಗೂ ಕಾಣಿಸ್ತಿಲ್ವೋ? ಯಾರಿಗೂ ಕಾಣಿಸ್ತಿಲ್ಲ ಅಂದ್ರೆ ಯಾರ್ಯಾರಿಗೆ ಕಾಣಿಸ್ತಿಲ್ಲ? ನಾನು ಇಷ್ಟು ಜೀವರಿದ್ದಾರೆ, ಅವ್ರು ಯಾರಿಗೂ ನನ್ನ ಸ್ವರೂಪ ನೋಡೋಕ್ಕಾಗಿಲ್ವಾ? ಹೋಗ್ಲಿ, ಇಲ್ಲಿರೋ ನಾನು ಅದಕ್ಕೂ ಕಾಣಿಸ್ಲಿಲ್ವಾ? ಯಾರಿಗೂ ಕಾಣಿಸ್ಲಿಲ್ಲ ನನ್ನ ನಿಜ ಸ್ವರೂಪ, ಯಾರಿಗೂ ಕಾಣಿಲ್ಲ. ಹಾಗೆ ಕನಸಿಗೆ ಹೊರಟೋದ್ವಿ, ಕನಸಲ್ಲ ಅನುಭವಿಸಿದ್ವಿ. ಈಗ ಲೋಕದಲ್ಲಿ ಕನಸನ್ನ ಅಷ್ಟು ಮಹತ್ವವನ್ನು ಕೊಟ್ಟು ನಾವು ಬೆಲೆ ಕೊಟ್ಟು ಮಾತಾಡಿಲ್ಲ. ಯಾಕಂದ್ರೆ ಕನಸು ಯಾವುದೋ ಒಂದು ಕ್ಷಣದಲ್ಲಿ, ಆ ಕ್ಷಣದಲ್ಲಿ ಒಂದು 5-10 ನಿಮಿಷ ಆಗ ಮರೆಯಾಗ್ಬಿಡತ್ತೆ. ಎಚ್ಚರ ಆದರೆ ಒಂದು 15-16 ಗಂಟೆ ನಡೆಯುತ್ತೆ. ಅಂದ್ರೆ ಎಚ್ಚರಕ್ಕೆ ಬೆಲೆ ಕೊಡ್ಬೇಕಲ್ವಾ? ಕೊಡ್ಬೇಕೋ ಇಲ್ವಾ? ಇಲ್ಲಿ ಮುಖ್ಯವಾದ ಒಂದು 2 ಪ್ರಶ್ನೆ ಇದೆ, ಅದು ತುಂಬಾ ಜನ ಕೇಳಿರ್ತಾರೆ. ಅದಕ್ಕೆ ಉತ್ತರ ಹೇಳೋದು ಸ್ವಲ್ಪ ಕಷ್ಟ. ಏನು ಅಂದ್ರೆ, ಕನಸು ಬಂದು ಎಚ್ಚರಕ್ಕೆ ಬಂದ ಮೇಲೆ ಎಚ್ಚರ ಅನ್ನೋದು ಕನಸನ್ನು ನೆನಪು ಮಾಡ್ಕೋತೀವಿ. ಎಚ್ಚರದಿಂದ ಕನಸಿಗೆ ಹೋದ್ರೆ ಎಚ್ಚರ ನೆನಪೇ ಆಗಿರೋಲ್ಲ. ಯಾಕೆ ಅಂತ ಹೇಳಿಸ್ಬೇಕು. ಇದು ದೊಡ್ಡ ಪ್ರಶ್ನೆ, ಎಲ್ಲರ ಮನಸ್ಸಲ್ಲೂ ಬರೋ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ಒಬ್ಬೊಬ್ಬರು ಒಂದೊಂದ್ಸಲ ಹೇಳ್ತಾರೆ. ಈಗ ಹೇಗೆ ಹೇಳ್ಬೋದು ಅಂದ್ರೆ, ಅಲ್ಲಿ ಕೇಳಿದ್ರೆ ಅಂತ ಒಂದು ಉತ್ತರ ಹೇಳ್ಬೋದು. ಅಥವಾ ಕನಸು ಅನ್ನೋದು ನಾವು ಹೆಸರು ಕೊಡ್ತಾ ಇರುವಾಗ ಬಿಟ್ಟು ಹೋದ ಅನುಭವಕ್ಕೆ ಹೇಳ್ತೀವಿ. ಎಚ್ಚರ ಅಂತ ಹೆಸರು ಕೊಡೋದು ಕಾಣ್ತಾ ಇರೋ ಅನುಭವಕ್ಕೆ ಕೊಡ್ತೀವಿ. ಬಿಟ್ಟು ಹೋದ ಅನುಭವ ಹೋಗಿರುತ್ತೆ, ಕಾಣ್ತಾ ಇರೋ ಅನುಭವ
ಈಗ ಮುಂದಿರುತ್ತೆ. ಈ ಮುಂದಿರೋ ಅನುಭವವು ಬಿಟ್ಟೋದ ಅನುಭವದಲ್ಲಿ ಯಾಕೆ ನೆನಪಾಗಲಿಲ್ಲ ಅಂತ ನಿಮ್ಮ ಪ್ರಶ್ನೆ ಅರ್ಥ ಆಗತ್ತೆ. ಸರಿ ತಾನೆ? ಪ್ರಶ್ನೆ ವಿವರಣೆ ಬಿಡಿಸಿದ್ರೆ ಈಗ ಇರುವ ಅನುಭವವು ಕಳೆದ ದಿನದಲ್ಲಿ ಇವತ್ತು ಅನ್ನೋದು ನಿನ್ನೆ ಯಾಕೆ ನೆನಪಾಗಲಿಲ್ಲ ಅಂತ ಕೇಳಿದ ಹಾಗೆ. ಇವತ್ತು ನಿನ್ನೆ ಯಾಕೆ ನೆನಪಾಗಲಿಲ್ಲ? ಈ ಪ್ರಶ್ನೆ ಮಾಡಿದ್ರೆ ಏನು ಉತ್ತರ ಹೇಳ್ತೀರಿ? ಅಲ್ಲ, ನಾಳೆ ಜ್ಞಾಪಕ ಆಗತ್ತೆ. ಇವತ್ತು ನಾಳೆ ಜ್ಞಾಪಕ ಆಗತ್ತಾ? ಜ್ಞಾಪಕ ಆಗ್ಬೇಕಾದ್ರೆ ಅನುಭವಿಸುತ್ತಾನೆ. ಎನ್ನೇ ಜ್ಞಾಪಕ ಆಗುತ್ತೆ, ನಾಳೆ ಜ್ಞಾಪಕ ಆಗತ್ತಾ? ನಿನ್ನೆ ಯಾಕೆ ಜ್ಞಾಪಕ ಆಗಲಿಲ್ಲ? ಇವತ್ತು ನನಗೆ ಜ್ಞಾಪಕ ಆಯ್ತಾ? ಇವತ್ತು ನಿನ್ನೆ ಇವತ್ತು ನಿನ್ನೆ ಎಲ್ಲ ಒಂದೇ ತಾನೆ. ನಾಳೆ ಇವತ್ತು ಯಾಕೆ ಜ್ಞಾಪಕ ಆಗಲ್ಲ ಅನ್ನೋದೇ, ಇವತ್ತು ನಿನ್ನೆ ಯಾಕೆ ಜ್ಞಾಪಕ ಆಗಲ್ಲ ಒಂದೇ, ಎಲ್ಲ ಒಂದೇ ತಾನೆ. ಉತ್ತರ ಸರಿ ಆಯ್ತು. ಈಗ ಹೌದು, ಉತ್ತರ ಸರಿ ಆಯ್ತು. ಒಪ್ಕೊಂಡ್ರ ನೀವು? ಏನು ಉತ್ತರ? ಪ್ರಶ್ನೆ ಏನಾಗಿತ್ತು ಹೇಳಿ? ಭೂತಕಾಲ ಇವತ್ತು ನಿನ್ನೆ ಯಾಕೆ ಜ್ಞಾಪಕವಾಗಲಿಲ್ಲ ಅನ್ನೋ ಪ್ರಶ್ನೆ ಸರಿ ಇಲ್ಲ ಅಂತ ಹೇಳ್ತೀವಿ. ಜ್ಞಾಪಕ ಆಗಬೇಕಾದ್ರೆ ಮೊದಲು ಅನುಭವಿಸಿ ಆಮೇಲೆ ಜ್ಞಾಪಕ ಆಗಬೇಕು. ಅದನ್ನೇ ಅವ್ರು ಹೇಳಿದ್ರು. ನಾಳೆ ಅನ್ನೋದು ಇವತ್ತು ಯಾಕೆ ಜ್ಞಾಪಕ ಆಗಲ್ಲ ಅಂತ ಕೇಳಿದ್ರು. ನಾಳೆನೂ ಅನುಭವಿಸೇ ಇಲ್ಲ, ಇವತ್ತು ಹಾಗೆ ನೆನ್ಕೊಳ್ಳೋದ? ಹಾಗೆ ನಾವು ಕನಸು ಹೇಳ್ತಾ ಇರೋದು ಬಿಟ್ಟೋದ ಅನುಭವಕ್ಕೆ ಮಾತ್ರ. ಎಚ್ಚರ ಅಂತ ಕರೀತಾ ಇರೋದು ವರ್ತಮಾನ ಅನುಭವಕ್ಕೆ. ಆದ್ರಿಂದ ಯಾವ್ದು ನೆನಪಾಗತ್ತೆ? హా అది అది ಬೇರೆ. ರಾತ್ರಿ ಕನಸಿಗೆ ನೆನ್ನೆ ಹೆಚ್ಚಾಗಿ ಅಪ್ಪಾಗ್ರೆ ಇವತ್ತು ನಿಮಿಷ ಅಲ್ಲ. ಈಗ ಏನು ಹೇಳಿದ್ರು ಗೊತ್ತವ್ರು? ನಿನ್ನೆ ರಾತ್ರಿ ಕನಸಿನಲ್ಲಿ ನಿನ್ನೆ ಬೆಳಿಗ್ಗೆ ಎಚ್ಚರ ಜ್ಞಾಪಕ ಆಗಲಿ ಅಂದ್ರು. ಹೌದಾ? ಇವತ್ತು ಕರೆಕ್ಟ್ ಅವ್ರ ಪ್ರಶ್ನೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ರಾತ್ರಿ ಮಲಗಿ ಕನಸು ಬರುತ್ತೆ, ಬೆಳಗ್ಗೆ ಕನಸು ಜ್ಞಾಪಕ ಆಗತ್ತೆ. ಯಾಕೆ ಅಂದ್ರೆ ಕನಸು ಹೋದದ್ದು ಈಗ ಎಚ್ಚರ ಬಂದದ್ದು ಮುಂದಿದೆ, ಎಚ್ಚರ ಜ್ಞಾಪಕ ಆಗತ್ತೆ. ಕನಸಲ್ಲಿ ಯಾಕೆ ಜ್ಞಾಪಕ ಆಗಲಿಲ್ಲ ಅಂತ ಕೇಳಿದ್ರೆ ನಿನ್ನೆ ಮಧ್ಯಾಹ್ನ ಆಯ್ತಲ್ಲ, ಅದು ಎಚ್ಚರ ತಾನೆ. ನಿನ್ನೆ ಮಧ್ಯಾಹ್ನ ಎಚ್ಚರ, ನಿನ್ನೆ ರಾತ್ರಿ ಕನಸಲ್ಲಿ ಯಾಕೆ ಜ್ಞಾಪಕ ಆಗಲಿಲ್ಲ ಅಂತ ಕೇಳಿದ್ರು. ಸರಿ ತಾನೆ ಪ್ರಶ್ನೆ? ಏನು ಉತ್ತರ ಹೇಳ್ತೀರಾ? ಅಲ್ಲ, ನೀವು ಎಷ್ಟು ಬೇಗ ಕಾಲದೊಳಗೆ ಅವಸ್ಥೆಯನ್ನು ತಂದುಬಿಟ್ರಿ ನೀವು. ಬೆಳಿಗ್ಗೆ ರಾತ್ರಿ ಕನಸಾಗತ್ತೆ, ಒಪ್ಕೊಂಡಿದ್ದೀವಿ ನಾವು. ಬೆಳಗ್ಗೆಯಿಂದ ರಾತ್ರಿವರೆಗೆ ಎಚ್ಚರ ಆಗತ್ತೆ, ರಾತ್ರಿ ಕನಸಾಗತ್ತೆ ಅನ್ನೋ ಸರಿನೋ ತಪ್ಪ? ತಪ್ಪು. ಯಾಕ್ರಿ ತಪ್ಪ? ಐದು ಮೊದಲನೇ ಹೆಗ್ಗುರುತು ಅವಸ್ಥೆಯ ವೈಶಾಲ್ಯ, ಎರಡನೇ ಹೆಗ್ಗುರುತು ಅವಸ್ಥೆಗಳು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ, ಸಂಬಂಧ ಇಲ್ಲ ಅಂದ್ರೆ ತಗೊಳ್ಳಿ ಇಂದ್ರು. ಆಯಾಯ ಅವಸ್ಥೆಗಳನ್ನ ಆಯಾಯ ಅವಸ್ಥೆಗಳ ದೃಷ್ಟಿಯಿಂದಲೇ ನೋಡಬೇಕು. ಆಮೇಲೆ ಆಯಾ ಅವಸ್ಥೆಗಳ ಅನುಭವ ಇದೆಯಲ್ಲ, ಆ ಸಾಕ್ಷಿ ಅನುಭವದ ಹೆಚ್ಚುಗಾರಿಕೆ ಅನ್ನೋದೊಂದು. ಇನ್ನೊಂದು ಪ್ರಪಂಚವು ಆಯಾ ಅವಸ್ಥೆ ಕಟ್ಟಿಬಿದ್ದಿದೆ. ಅಂದ್ರೆ ನಾನು ಯಾತಕ್ಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಯಾವಾಗ ಅವಸ್ಥೆಯನ್ನು ಮುಂದಿಟ್ಕೊಂಡು ಮುಂದಿರೋ ಪ್ರಪಂಚ ನೋಡ್ತಾ ಇದ್ದೀವಿ, ನೋಡೋ ನಾವು ಪುನಃ ಆ ಕಾಲದೊಳಗೆ ಅವಸ್ಥೆಯನ್ನು ಜೋಡಿಸಬಾರ್ದು, ತಪ್ಪು ಮಾಡಬಾರ್ದು. ತಪ್ಪೇನು ಮಾಡಿದ್ರು ಅವರು ಅಂದ್ರೆ, ಎಚ್ಚರದ ಒಳಗಿನ ಕಾಲದಲ್ಲಿ ಪುನಃ ಎಚ್ಚರ ಆಗತ್ತೆ ಅಂತ ಶುರು ಮಾಡಿದ್ರು. ಎಚ್ಚರದ ಒಳಗಿನ ಹಗಲಿನ ಒಂದು ದಿವಸದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಎಚ್ಚರ ಇರುತ್ತೆ. ರಾತ್ರಿ ಒಳಗೆ ಆ ರಾತ್ರಿ ಯಾವ ಥರದ್ದು? ಕನಸಿನ ರಾತ್ರಿನೋ ಎಚ್ಚರದ ರಾತ್ರಿನೋ? ಎಚ್ಚರ ರಾತ್ರಿಯಲ್ಲಿ ಕನಸು ಬರುತ್ತಾ? ಬರಲ್ವಾ? ಎಚ್ಚರ ರಾತ್ರಿ ಕನಸು ಬರಲ್ಲ. ಎಚ್ಚರನೇ ಕನಸ. ಇದು ಅನುಭವವನ್ನು ನೀವು ಎಷ್ಟು ಆಳವಾಗಿ ಮುಳುಗಿ ಚರ್ಚೆ ಮಾಡಿದರೋ ಪುನಃ ನಮಗೆ ಈ ಮುಂದಿರೋದು ಇದೆಯಲ್ಲ, ಹೌದು ಬೆಳಗ್ಗೆಯಿಂದ ರಾತ್ರಿವರೆಗೆ ಎಚ್ಚರ ಆಗಿರುತ್ತೆ, ರಾತ್ರಿ ಮಲ್ಕೊಂಡ ಮೇಲೆ ಕನಸು ಬರುತ್ತೆ, ಆ ಕನಸು ಒಂದು 5 ನಿಮಿಷ 10 ನಿಮಿಷ ಬರುತ್ತೆ, ಅದು ಮಸ್ಕಾಗಿರುತ್ತೆ, ಅದು ನೆನಪು ಸರಿಯಾಗಿರಲ್ಲ, ಆಮೇಲೆ ಪುನಃ ನಿದ್ದೆ ಬಂದ್ಬಿಡುತ್ತೆ, ಹೀಗೆಲ್ಲ ಹೇಳ್ತಾ ಇರ್ತೀವಿ. ಈ ಹೇಳುವ ಭಾಷೆಯಲ್ಲಿ ಎಷ್ಟು ಸಾಕ್ಷಿ ಅನುಭವದಿಂದ ಹೇಳಿದ್ದು, ಎಷ್ಟು ಕಲ್ಪನೆಯಿಂದ ಹೇಳಿದ್ದು ನಮಗೆ ವಿಂಗಡ ಸಿಗ್ತಾ ಇಲ್ಲ. ಇದರಲ್ಲಿ ದಿನದಲ್ಲಿ ಆಗತ್ತೆ ಅವಸ್ಥೆಗಳು ಅನ್ನೋದೇ ಮೊದಲನೇ ಕಲ್ಪನೆ. ಎರಡನೇ ಕಲ್ಪನೆ ರಾತ್ರಿ ಆಗತ್ತೆ ಕನಸು ಅನ್ನೋದು, ಅದು ಎರಡನೇ ಕಲ್ಪನೆ. ಅದು ದೇಹದೊಳಗೆ ಆಗತ್ತೆ ಅನ್ನೋದು ಕಲ್ಪನೆ. ಅದು 5 ನಿಮಿಷ ಆಗತ್ತೆ ಅನ್ನೋದು ಎಲ್ಲಿ 5 ನಿಮಿಷ? ಅದು
ಬರೀ ಅನುಭವದಲ್ಲಿ ಕಲ್ಪನೆಗಳನ್ನು ಜೋಡಿಸ್ಕೊಂಡು ಪ್ರಶ್ನೆ ಮಾಡ್ಕೊಂಡು ಹೋಗಿದ್ದೀವಿ. ಆದರೆ ಈಗ ಪ್ರಪಂಚದಲ್ಲಿ ಎಲ್ಲರೂ ಮಾತಾಡುವಾಗ ನಿನ್ನೆ ರಾತ್ರಿ ಕನಸು ಬಂದಿತ್ತು ಅಂದ್ರೆ ನೀವು ಇಲ್ಲ ರಾತ್ರಿ ಅಲ್ಲ ಅದು ಕನಸಿನೊಳಗೆ ಅವಸ್ಥೆ ಬಂದಿತ್ತು ಅಂತ ಹೇಳ್ತೀರ ಅವರಿಗೆ. ಬೆಳಗ್ಗೆ 7 ಗಂಟೆ ಎಚ್ಚರವಾಯಿತು ಅಂದ್ರೆ ಚೇಚೆ 7 ಗಂಟೆಗೆಲ್ಲ ಎಚ್ಚರಾಗಿದ್ದು, ಎಚ್ಚರ ಆಗುವಾಗ ಗಂಟೆ ಇರಲಿಲ್ಲ ಅಂತ ಹೇಳ್ತೀರಾ? ನಮ್ಮ ವ್ಯವಹಾರವಲ್ಲೇ ಆಗಿದೆ. ಈ ತಪ್ಪು ಎದ್ದ ಮೇಲೆ 7 ಗಂಟೆ ಕಾಣಿಸ್ತಾವ. ಈಗ ನಾವು ಕನಸು ಕಾಣ್ತಾ ಇದ್ದಾಗ ಎಚ್ಚರ ಪ್ರಪಂಚ ಇರುತ್ತೋ ಇಲ್ವಾ? ನಿಮಗಲ್ಲ, ಬೇರೆಯವರಿಗೆ. ಉಳಿದವರಿಗೆ. ನಾನು ಕನಸು ಕಾಣ್ತಾ ಇರ್ತೇನೆ, ಉಳಿದವರೆಲ್ಲ ಎಚ್ಚರವಾಗಿರ್ತಾರೋ ಇಲ್ವಾ? ಇಲ್ಲ. ನೀವು ಕನಸು ಕಂಡ್ರೆ ಎಚ್ಚರ ಏನ್ರಿ? ನಾನು ಕನಸು ಕಾಣ್ತಾಗ ನೀವು ಯಾರು ಇರ್ಲಿಲ್ವಾ? ಇಲ್ಲ ಇಲ್ಲ. ನಾನು ಕನಸು ಕಾಣ್ತಾ ಇದ್ದಾಗ ನೆನ್ನೆ ರಾತ್ರಿ ಮಲ್ಕೊಂಡೆ, ಕನಸು ಬಂದು ಈ ಎಚ್ಚರದವರೆಲ್ಲ ಹೋಗಿಬಿಟ್ಟಿರ್ತಾರೆ. ಮಧ್ಯಾಹ್ನ ಮಲ್ಕೊಂಡ್ರೆ ರಾತ್ರಿ ಬೇಡ, ಮಧ್ಯಾಹ್ನ ಮಲ್ಕೊಂಡು ಕಾಣಿಸ್ತಾ ಇದ್ದೆ, ಇವರೆಲ್ಲ ಎಚ್ಚರವಾಗಿದ್ರು. ಅವರು ಪ್ರಪಂಚದಲ್ಲಿ ಇದ್ರೋ ಇಲ್ವಾ? ಇಲ್ಲ. ಈಗ ಇದ್ರೋ ಇಲ್ವೋ ಅನ್ನೋ ಪ್ರಶ್ನೆ ಉತ್ತರ ಹೇಳಿದ ಮೇಲೆ ಯಾಕೆ ಹೇಳಿದ್ವಿ ಅಂತ ಪ್ರಶ್ನೆ. ಮುಂಚೆ ಇದ್ರೋ ಇಲ್ವೋ? ಇಲ್ಲ ಅಂತ ಯಾಕೆ ಹೇಳಿದ ಪ್ರಶ್ನೆ ಬರೋದಲ್ಲ. ಇಲ್ಲ ಅಂದ್ರೆ ಯಾಕೇನೋ ಪ್ರಶ್ನೆ ಬರಲ್ಲ. ಇಲ್ಲ ಅಂದ್ಬಿಟ್ರೆ ಮಗಳ ಇದು. ಇವರು ಪಕ್ಕದಲ್ಲಿ ಕೂತ್ರು ಭಾರಿ ಡೇಂಜರ್ ಪ್ರವಚನ ಮಾಡಕ್ ಬಿಡಲ್ಲ. ಹಂಗಲ್ಲಪ್ಪ, ಅನುಭವ ಆಯ್ತು. ಅಲ್ಲ, ಅನುಭವವನ್ನು ಹೇಳುವಾಗ ಲೋಕದವರು ನಾನು ಕಣ್ಣು ಮುಚ್ಕೊಂಡೆ, ಯಾರು ಜನ ಇಲ್ಲ ನಾನು ಅಂತ ಹೇಳಿ ಈ ಬೆಕ್ಕು ತಾನು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜನ ಇಲ್ಲದೆ ಇರ್ತಾರೆ. ನೀವು ನಿದ್ದೆ ಮಾಡಿಬಿಟ್ರೆ ಪ್ರಪಂಚನೇ ಇರಲ್ವಾ? ಒಳ್ಳೆ ಚೆನ್ನಾಗಿದೆ ನಿಮ್ಮ ಮಾತು. ಯಾವಾಗ ನಾನು ಹೇಳ್ಕೊಡೋದಲ್ಲ, ನಿಮ್ಮ ಅನುಭವ ನೀವು ಪರೀಕ್ಷೆ ಮಾಡ್ಕೊಳ್ಳೋ. ಅನುಭವ ನೋಡಿ, ಇಲ್ಲಿ ಅನುಭವ ಬರುತ್ತೆ, ಅನುಭವವನ್ನು ತರ್ತೀರಿ, ಇದೆಲ್ಲ ಇಲ್ಲ. ಇದ್ದ ಅನುಭವದಿಂದ ನೋಡಿದಾಗ ನಿಮ್ ತಿಳುವಳಿಕೆ ಬರೋದಷ್ಟೇ. ಅನುಭವ ನಿಮ್ಗೆ ಹೊಸದಾಗಿ ಕೊಡೋಕೆ ಬರಲ್ಲ. ಇರೋ ಅನುಭವವನ್ನೇ ನನ್ನ ಮಾತನ್ನ ನೀವು ಆ ಕಡೆ ದೃಷ್ಟಿ ಇಟ್ಟರೆ ಹೌದು ಅನುಭವ ಹೀಗಿದೆ, ಇದು ಕಲ್ಪನೆಯಿಂದ ಮಾಡ್ಕೊಂಡೋದು ಅಷ್ಟೇ ನೋಡ್ಕೊಳ್ಬಹುದು. ಹೊಸದಾಗಿ ಅನುಭವ ಯಾರಿಗೂ ಬರೋಲ್ಲ. ಎಚ್ಚರ ಅನುಭವ ಅಂತ ಹೊಸದಾಗಿ ಮಾಡ್ಕೊಬಾರ್ದ. ನಾನು ಹೊಸದಾಗಿ ಎಚ್ಚರ ಅನುಭವ ಬರ್ತೀನಿ, ನಿಮ್ಗೆ ಹೊಸದಾಗಿ ಕನಸಿನ ಅನುಭವ ಬರ್ತೀನಿ, ಬರೋದೇ ಇಲ್ಲ, ಸಾಧ್ಯನೇ ಇಲ್ಲ. ಆದ್ದರಿಂದ ಈ ಕನಸಿನ ಅನುಭವವನ್ನು ಎಚ್ಚರವನ್ನು ಸಮಾನವಾಗಿ ಇಟ್ಕೊಂಡು ನೋಡ್ತಾ ಇದ್ರೆ ಸರಿಯಿಂದ ಇಟ್ಕೊಂಡ್ರೆ ಸ್ವಲ್ಪ ಕನಸಿಗೆ ಒಂದು ಕಡಿಮೆ ಸ್ಟೇಜ್ ಕೊಟ್ಟು ನೋಡೋಣ ಈ ಜನ ಹೇಳುವಾಗ. ಅಂದ್ರೆ ಕನಸಲ್ಲಿ ಬರೀ ಮನಸ್ಸಿನ ಕಲ್ಪನೆ, ಎಚ್ಚರದಲ್ಲಾದ್ರೆ ಇಂದ್ರಿಯ ವಿಷಯ ಕೆಲಸ ಮಾಡ್ತಾ ಇರುತ್ತೆ ಅಂತ. ಅದು ಸರಿನಾ ಅಲ್ವಾ? ಇಂದ್ರಿಯ ವಿಷಯಗಳಿರುತ್ತೆ, ಆದ್ರೆ ಮಾನಸಿಕ, ಅದು ನಿಜವಾದ್ದಲ್ಲ, ಸುಳ್ಳು. ಎಚ್ಚರವಾಗಿರುತ್ತೆ. ಸರಿ, ಹಾಗಾದ್ರೆ ಇನ್ನೊಂದು ಪ್ರಶ್ನೆ ತೆಗಿತೀನಿ. ಒಟ್ಟು ಕನಸನ್ನು ನೋಡುವಾಗ ನಮಗೆ ಇಂದ್ರಿಯಗಳಿರಲಿಲ್ಲ, ಒಟ್ಟು ಎಚ್ಚರವನ್ನು ನೋಡುವಾಗ ಇಂದ್ರಿಯ ಇರಲಿಲ್ಲ. ಹಾಗಾದ್ರೆ ನಮ್ಮ ಅರಿವು ಬರೋದಕ್ಕೆ, ನಮಗೆ ಒಂದು ಜ್ಞಾನ ಬರೋದಕ್ಕೆ ಇಂದ್ರಿಯಗಳು ಬೇಕೇ ಬೇಕು ಅಂತೀರೋ ಇಲ್ಲ ಅಂತೀರಾ? ಇಂದ್ರಿಯಗಳು ಬೇಕಿಲ್ಲ, ಅಂತಃಕರಣವೂ ಬೇಕಿಲ್ಲ. ಅಲ್ಲ, ವಿಶೇಷ ಜ್ಞಾನ ಬೇಡವಾ? ವಿಶೇಷ ಜ್ಞಾನಕ್ಕೆ ಇಂದ್ರಿಯ ಹೇಗೆ? ವಿಶೇಷ ವಿಜ್ಞಾನ ಪ್ರಕಲ್ಪನಾರ್ಥಾನಿ ಬ್ರೂಮಃ. ಅಲ್ಲ, ರೂಪಜ್ಞಾನ ಕಣ್ಣಿದೆ ಆಗತ್ತಾ? ಈಗ ಇನ್ನೊಂದು ಪ್ರಶ್ನೆ ತೆಗೆದಿದ್ದೇನೆ. ಇಂದ್ರಿಯಗಳಿಂದ ವಿಷಯವನ್ನು ಅನುಭವಿಸುವಾಗ ಎಷ್ಟು ಸ್ಪಷ್ಟವಾದ ಜ್ಞಾನ ಇದೆಯೋ ಹಾಗೆ ನಾನೇ ಎಚ್ಚರವನ್ನು ನೋಡುವಾಗ ಅಷ್ಟೇ ಸ್ಪಷ್ಟವಾದ ಜ್ಞಾನವೋ? ಅದಕ್ಕೆ ಬಣ್ಣ, ಈಗ ಆ ಮರ ನೋಡ್ತಾ ಇದ್ದೀನಿ, ಆ ಮರದಲ್ಲಿ ಬಣ್ಣ ಇದೆ, ಅದಕ್ಕೆ ಟೊಂಕೆಗಳಿವೆ, ಅದಕ್ಕೆ ಎಲೆ ಇದೆ, ಎಷ್ಟು ನನಗೆ ಕಣ್ಣಿಗೆ ಕಾಚಂತೇನು ಸ್ಪಷ್ಟವಾಗಿ ಅರಿವಾಗತ್ತೋ ಹಾಗೆ ನಾನು ಎಚ್ಚರವಾಗಿದ್ದೀನಿ ಅಂದರೆ ನನ್ನ ಎಚ್ಚರ ನನಗೆ ಅಷ್ಟೇ ಸ್ಪಷ್ಟವಾಗಿ ಕಾಣುತ್ತೋ ಇಲ್ವಾ? ಹಾಗಾದ್ರೆ 5 ಇಂದ್ರಿಯಕ್ಕೆ ಹೋಲಿಸಿದ ಜ್ಞಾನಕ್ಕೂ ಎಚ್ಚರವನ್ನು ನಾವೇ ನೋಡುವ ಜ್ಞಾನಕ್ಕೂ ಏನು ವೇರಿಯೇಷನ್ ಇದೆ ಹೇಳಿ? ವ್ಯತ್ಯಾಸ ಏನು, ಸಮಾನತೆ ಏನು? ಪ್ರಶ್ನೆ ಏನು ಗೊತ್ತಾಯ್ತಾ? ಇಂದ್ರಿಯಗಳಿಂದ ನೋಡಿದಾಗ ಅದು ಎಷ್ಟು ಸ್ಪಷ್ಟವಾಗಿ, ಈಗ ನೋಡಿ ಮುಟ್ತೀನಿ, ಕಣ್ಣಿಂದ ನೋಡ್ತೀನಿ, ಸ್ಪರ್ಶ ಜ್ಞಾನ ಆಗತ್ತೆ, ಹೀಗಾಗತ್ತೆ. ಹಾಗೆ ಎಚ್ಚರವನ್ನು ಮುಟ್ಟೋಕೆ ಬರುತ್ತಾ? ಬರಲ್ಲ. ಕಣ್ಣಿಂದ ನೋಡೋಕೆ ಬರುತ್ತಾ? ಬರಲ್ಲ. ಇಂದ್ರಿಯಗಳಿಂದ ಮೂಸೋಕೆ ಬರುತ್ತಾ? ಬರಲ್ಲ. ಆದರೂ ಎಚ್ಚರ ಅನ್ನೋದು ಒಂದು ಅನುಭವ ನಮ್ಗೆ ಆಗ್ತಾ ಇದೆ ಅಂತೀವಿ.
ಯಾವುದು? ಒಂದು ನಿಮಿಷ. ಸಾಕ್ಷಿ ಅನುಭವ ಅನ್ನೋದು ಬರೋದೋ ಇರೋದೋ? ಇರೋದು. ಎಚ್ಚರ ಅನ್ನೋದು ಎಚ್ಚರ ಬಂದು ಹೋಗುತ್ತೆ. ನಾವು ಎಚ್ಚರದಿಂದ ಕನಸಿಗೆ ಹೋಗಲ್ಲ. ಈಗ ಎಚ್ಚರದಿಂದ ಕನಸಿಗೆ ಹೋಗೋದು, ಕನಸಿಂದ ಎಚ್ಚರ ಹೋಗೋದು ಹಾಗಲ್ಲ. ಸಾಕ್ಷಿ ಅನುಭವದ ಮುಂದೆ ಎಚ್ಚರ ಬರುತ್ತೆ. ಇನ್ನೊಂದ್ಸಲ ಕನಸು ಬರುತ್ತೆ ಹೇಳೋದಲ್ಲ, ಇನ್ನೊಂದ್ಸಲ ಎಚ್ಚರನೇ ಬರುತ್ತೆ. ಮಧ್ಯೆ ನಿದ್ದೆ ಬರುತ್ತಾ ಇರುತ್ತಾ? ಈಗ ನಮಗೆ ಬಹಳ ಜಿಜ್ಞಾಸೆ ಬಂದ್ಬಿಡ್ತು. ಈಗ ಈ ಕನಸನ್ನು ನೋಡುವಾಗ ನಮಗೆ ಗೊತ್ತಾಗುವ ಹಾಗೆ ನಮಗೆ ಯಾವ ಅರಿವಿಗೂ ಸಾಧನ ಬೇಕಿಲ್ಲ. ಈಗ ನಾನು ಪ್ರಶ್ನೆ ಏನು ಗೊತ್ತಾ, ಅವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ ಅಂತ ಇಷ್ಟವರೆಗೂ ಹೇಳಿದ್ವಿ. ಅವಸ್ಥೆಗಳ ಸಂಬಂಧ ಇಲ್ಲ ಅಂತ ಇವ್ರು ಹೇಳ್ಕೊಟ್ಬಿಟ್ರು. ನಾನು ಅದು ತುಂಬ ಚರ್ಚೆ ಮಾಡಬೇಕಾಯಿತು. ಅಭಿಮಾನ ಬಿಟ್ಟೋಗಿರತ್ತೆ, ಎಲ್ಲ ಅಭಿಮಾನಗಳು ಕಳ್ಕೊಂಡು ಹೋಗಿದ್ವಿ. ಕನಸಿನೆಲ್ಲ ಅಷ್ಟೆಲ್ಲ ಇತ್ತು, ಅದನ್ನೂ ದೇಹೇಂದ್ರಿಯ ಸಂಘಾತವನ್ನು ಬಿಟ್ವಿ, ಎಚ್ಚರ ದೇಹೇಂದ್ರಿಯ ಸಂಘಾತವನ್ನು ಬಿಟ್ವಿ. ಎರಡಕ್ಕೂ ನೇರಾಗಿ ನಾವು ನಿಂತ್ಕೊಂಡ್ವಿ, ಎಲ್ಲ ಆಯಿತು. ಈಗ ಮುಖ್ಯವಾಗಿ ನಾವು ತೀರ್ಮಾನ ಮಾಡಬೇಕಾದ್ದು ಅವಸ್ಥೆಯ ಬಗ್ಗೆ ತೀರ್ಮಾನವೋ, ಅವಸ್ಥೆ ನೋಡ್ತಾ ಇರೋ ಸಾಕ್ಷಿಯ ಬಗ್ಗೆ ತೀರ್ಮಾನವೋ? ಸಾಕ್ಷಿಯ ಬಗ್ಗೆ ತೀರ್ಮಾನ. ಈಗ ಸಾಕ್ಷಿಯನ್ನು ಏನು ಅಂತ ತಿಳ್ಕೋಬೇಕು ಅಂತ, ಅವಸ್ಥೆ ಏನು ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು ಅಲ್ವಾ? ಈಗಕ್ಕೇನೆ ಹೇಳಿ, ಸಾಕ್ಷಿಯ ಸ್ವರೂಪವನ್ನು ನಿರ್ಣಯಕ್ಕೋಸ್ಕರವಾಗಿ ಮುಂದ್ಗಡೆ ಅವಸ್ಥೆ ಇಟ್ಕೊಂಡ್ವಿ. ಮುಂದ್ಗಡೆ ಅವಸ್ಥೆ ಇಲ್ಲದೆ ಹೋಗಿದ್ರೆ ಸಾಕ್ಷಿಯ ಸ್ವರೂಪ ನಿರ್ಣಯ ಮಾಡೋಕ್ಕಾಗ್ತಿತ್ತೋ ಇಲ್ವಾ? ಯಾಕಾಗಲ್ಲ? ಹೆಸರು ಬರೋಲ್ಲ ಅಂದ್ರೆ ಸಾಕ್ಷಿಯೇ ಇಲ್ಲ ಅಂತ. ಸಾಕ್ಷಿನೇ ಅವಸ್ಥೆ. ಈಗ ಒಂದು ಕೆಲಸ ಮಾಡೋಣ, ಈಗ ಎರಡನ್ನ ನಾವು ಸ್ವಲ್ಪ ವಿವರಣೆ ಮಾಡಿದ್ವಿ. ಈಗ ನಿದ್ರೆಯನ್ನು ತಗೊಂಬೋಣ. ನಿದ್ದೆಯಲ್ಲಿ ಸಾಕ್ಷಿಗೆ, ನಿದ್ದೆಗೆ ಸಾಕ್ಷಿನೋ ಬರೀ ಸಾಕ್ಷಿಯೇ ನಿದ್ದೆಯ? ಈಗ ಪ್ರಶ್ನೆ ಏನು ಗೊತ್ತಾ, ಎಚ್ಚರವನ್ನು ನೋಡ್ತಾ ಇರೋನು ಸಾಕ್ಷಿ, ಕನಸನ್ನು ನೋಡ್ತಾ ಇರೋನು ಸಾಕ್ಷಿ, ನಿದ್ದೆಯನ್ನು ನೋಡೋನು ಸಾಕ್ಷಿನ? ಬರೀ ಸಾಕ್ಷಿಗೆ ನಿದ್ದೆ ಅಂತ ಹೆಸರ? ಅಲ್ಲ ಅಲ್ಲ ಅಲ್ಲಲ್ಲ, ನಿದ್ರೆ ಗೊತ್ತಾಗಲ್ವಾ? ಅಲ್ಲಪ್ಪ, ಎಚ್ಚರ ಗೊತ್ತಾಗತ್ತೆ, ಕನಸು ಗೊತ್ತಾಗತ್ತೆ. ಅವಸ್ಥಾನಲ್ಲಿ ಏನು ವ್ಯತ್ಯಾಸ ಇಲ್ಲ ಎರಡಕ್ಕೂ. ಅದೂ ಒಂದು ಅವಸ್ಥೆ ಇದ್ದಾನೆ, ಸುಷುಪ್ತಿಯೂ. ಅವಸ್ಥೆ ಆದ್ಮೇಲೆ ಅವಸ್ಥೆ ಗೊತ್ತಾಗೋದಿಲ್ಲ, ಅವಸ್ಥೆ ಅಂತ ಹೇಳಿದೆ ಹೇಗೆ? ನಿದ್ದೆ ಸುಷುಪ್ತಿನ ಅವಸ್ಥೆ ಅಂತ ಹೆಂಗೆ ಹೇಳಿದ್ರಿ? ಗೊತ್ತಾಗದೆ ಹೋದ್ರೆ ಸುಷುಪ್ತಿ ಗೊತ್ತಾಗತ್ತೆ ಅಂತ ಹೇಳ್ತೀರಾ? ಗೊತ್ತಾಗತ್ತೆ ಅಂತ ಹೇಳಿ ಸಿಕ್ಕಾಕೊಳ್ತೀರಾ, ಗೊತ್ತಾಗಲ್ಲ ಅಂತಂದು ಸಿಕ್ಕಾಕೊಳ್ತೀರಾ. ಗೊತ್ತಾಗತ್ತೆ ಅಂದ್ರೆ ಏನ್ ಗೊತ್ತಾಗತ್ತೆ ಅಂತ ಕೇಳ್ತಾನೆ. ಅವ ಶುರುವಾಗತ್ತೆ ಪ್ರಶ್ನೆ. ಗೊತ್ತಾಗಲ್ಲ ಅಂದ್ರೆ ಅದು ಸಾಕ್ಷಿ, ಅದನ್ನು ನೋಡೋ ಸಾಕ್ಷಿ ಹಾಗೆ ಅಂತ. ಅವಸ್ಥೆ ಅಲ್ಲ, ಅವಸ್ಥೆ ಅಲ್ಲ ಅಂದ್ರೆ ತೊಂದರೆ ಇಲ್ಲ. ಅವಸ್ಥೆಯ ಅಲ್ಲ, ಎರಡು ಅವಸ್ಥೆ ಆದ ಅದು ಒಂದು ಅವಸ್ಥೆ ಇದ್ದಾನೆ. ಹಾಗಲ್ಲ. ಈಗ ನಾವು ಏನು ಯೋಚನೆ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಸ್ವರೂಪವನ್ನು ನಿರ್ಣಯ ಮಾಡೋಕೆ ಈ ಎರಡು ಅವಸ್ಥೆಗಳನ್ನು ಇಟ್ಕೊಂಡಿದ್ವಿ, ಎಚ್ಚರ ಮತ್ತು ಕನಸನ್ನ. ಅದಕ್ಕೆರಡಕ್ಕೂ ಪಕ್ಷಪಾತವಿಲ್ಲದ ನೋಡುವ ನೋಟಗಾರ, ಮ್ಯಾಜಿಸ್ಟ್ರೇಟ್ ಇದ್ದ ಹಾಗೆ ಸಾಕ್ಷಿ ಕೂರಿಸ್ಬಿಟ್ವಿ. ಇವರೆಲ್ಲ ಪಕ್ಷಪಾತಿಗಳು. ಯಾರೋ ಒಳಗಿದ್ದವರು, ನೀವು ನಾವು ಎಲ್ಲರೂ ಕೂಡ ಎಚ್ಚರದ ಬಗ್ಗೆ ಸರಿಯಾಗಿ ಹೇಳ್ಕೊಡೋರಲ್ಲ. ಕನಸಲ್ಲಿದ್ದವರು ಪಕ್ಷಪಾತಿನೇ. ಪಕ್ಷಪಾತಿ ಅಂದ್ರೆ ಎಲ್ಲಿರ್ತೀವೋ ಆ ಕಡೆಗೆ ಒಲವು. ಎಚ್ಚರದಲ್ಲಿದ್ದಾಗ ಎಚ್ಚರಕ್ಕೆ ಬೆಲೆ ಜಾಸ್ತಿ, ಕನಸಲ್ಲಿದ್ದಾಗ ಕನಸಿಗೆ ಬೆಲೆ ಜಾಸ್ತಿನೇ. ಕನಸೊಂದು ಬೆಲೆ ಕೊಟ್ಟಿರೋಲ್ಲ, ಅವಾಗ ಎಚ್ಚರ ಅಂತ ಹೇಳ್ಕೊಂಡು ಬೆಲೆ ಕೊಟ್ಟಿರ್ತೀವಿ. ಹೀಗೆ ಬೆಲೆ ಜಾಸ್ತಿ ಕೊಡೋದ್ರಿಂದ ಅವರಿಗೆ ಆ ಅವಸ್ಥೆಯನ್ನು ನೋಡುವವನ ಬಗ್ಗೆ ತೀರ್ಮಾನ, ಅವಸ್ಥೆ ಬಗ್ಗೆನೇ ತೀರ್ಮಾನ ಕೊಡೋಕ್ಕಾಗಲ್ಲ. ಇನ್ನು ಅವಸ್ಥೆಯನ್ನು ನೋಡುವಂತಹ ಸಾಕ್ಷಿ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ, ನೋಡೇ ಇಲ್ಲ. ಈಗ ನಮಗೆ ಬೇಕಾದ ಅವಸ್ಥೆಯ ನಿರ್ಣಯ ಅಲ್ಲ, ಅವಸ್ಥೆಯನ್ನು ನೋಡುವವನ ಸ್ವಭಾವದ ನಿರ್ಣಯ. ಈ ನಮಗೆ ಒಂದು ಅನುಕೂಲ ಏನಾಯಿತು ಅಂದ್ರೆ, ಇಡೀ ಚರ್ಚೆಯಲ್ಲಿ ನಾನು ಒಂದು ತಾದಾತ್ಮ್ಯದ ಜ್ಞಾನವನ್ನು ದೇಹಿಂದ್ರಿಯ ಸಂಘಾತ ಕೊಟ್ಟಿದ್ವಿ ಎಚ್ಚರದಲ್ಲಿ. ಇದು ನಾನು ಅಂತ ಇಟ್ಕೊಂಡು ಇದನ್ನು ಸಹಜವಾಗಿ ಬಿಟ್ಟು ಹೋಗ್ಬಿಟ್ವಿ. ಯಾವುದನ್ನ? ಪ್ರಮಾತ್ರವನ್ನ. ಎಚ್ಚರದ ಅಭಿಮಾನ ಅಂದ್ರೆ ಎಚ್ಚರದಲ್ಲಿ ದೇಹೇಂದ್ರಿಯಾದಿಗಳ ಅಭಿಮಾನವನ್ನು ಪೂರ್ಣ ಬಿಟ್ವಿ. ಕನಸಲ್ಲಿ ಇನ್ನೊಂದು ದೇಹೇಂದ್ರಿಯ ಅಭಿಮಾನ ಬಂತು, ಅದನ್ನು ಬಿಟ್ಟು ಮತ್ತೆ ಎಚ್ಚರಕ್ಕೆ ಬಂದ್ವಿ. ಈಗ ನಮಗೆ ದೇಹೇಂದ್ರಿಯಾದಿಗಳಲ್ಲಿರುವ ತಪ್ಪು ತಿಳುವಳಿಕೆ ತಾನಾಗಿ ಹೋಯ್ತೋ, ಪ್ರಯತ್ನ ಮಾಡಿ ಹೋಯ್ತೋ? ಹಾಗೆ ಶಾಸ್ತ್ರ ಇದು ಎಲ್ಲ ಹೇಳಿ ಗಟ್ಟು ತಾನಾಗಿ ಹೋಗೋದಾದ್ಮೇಲೆ ಯಾತಕ್ಕೆ ಪ್ರಯತ್ನ ಮಾಡಬೇಕು? ಏನ್ ತಿಳ್ಕೋಬೇಕಾಗಿದೆ?
ಈಗ ಎಚ್ಚರದಲ್ಲಿ ದೇಹಿನಿಂದ ನಾನಂತ ಅಭಿಮಾನ ಆಯ್ತಾ, ನಾನು ತುಂಬ ಅಂಥವನು ಇಂಥವನು ಅಂತ ಹೇಳಿ ಬೇಕಾದಾಗ ಕಲ್ಪಿಸಿದ್ವಿ, ಎಲ್ಲ ಕಲ್ಪನೆ ಮಾಡಿದ್ವಿ. ಇಲ್ಲಿಂದ ಕನಸಿಗೆ ಹೋಗುವಾಗ ಯಾವ ದೇಹೇಂದ್ರಿಯ ತಗೊಂಡು ಹೋಗದೇ ಇದ್ಮೇಲೆ ಇದರಿಂದ ಅಭಿಮಾನವೂ ಬಿಟ್ಟು ಹೋಯ್ತು. ನಮ್ಮ ಮುಖ್ಯ ಕೆಲಸ ಅದೇ ತಾನೆ. ಇಡೀ ಪ್ರವಚನದ ಮೂಲ ಉದ್ದೇಶ ಏನೋ ದೇಹಾಂದ್ರಿಯಾದಿಗಳ ಅಭಿಮಾನವನ್ನು ಬಿಡಿಸಿ ಸ್ವರೂಪದಲ್ಲಿ ತಾನು ಪ್ರೇಮದಿಂದ ನಿಲ್ತ್ಕೋಬೇಕು ಅಂತ. ಬಿಟ್ಟೆ ಹೋಗ್ಬಿಡ್ತಲ್ಲ ತಾನಾಗೆ. ಯಾತಕ್ಕೆ ನೀವು ಪ್ರಯತ್ನ ಮಾಡ್ತೀರಾ? ಹೋಯ್ತಲ್ಲ. ಏನು ಹೋದಂಗಾಯ್ತು ಅಂತ ಇದ್ದಾರೆ ಏನಂದ್ರೆ ಅಲ್ಲ, ದೇಹಾದಿಗಳ ತಾದಾತ್ಮ್ಯತೆ ಬಿಟ್ಟೋಗ್ತಾ ಇದೆ ಅನ್ನೋ ಅನುಭವದ ಮೇಲೇನೆಯೇ ಈಗೂ ಇಲ್ಲ ಅಂತ ತಿಳ್ಕೊಳಕ್ ಹೊರಟವರೇ ಹೊರತು ಈಗ ಬಿಡಿಸೋಕೆ ಹೊರಟವರಲ್ಲ ಅವರು. ಅಷ್ಟಕ್ಕಾಗೂ ದೇಹೇಂದ್ರ ತಾದಾತ್ಮ್ಯತೆಯನ್ನ ಯಾವಾಗಲೂ ನಮಗಿಲ್ಲ ಅಂತ ಜ್ಞಾಪಕ ಮಾಡ್ಕೊಳ್ಳಿ. ಇಲ್ಲಿ ಎರಡು ಥರ ಇದೆ. ದೇಹ ಬಿಟ್ಟು ಹೋಗಿ ಅಭಿಮಾನ ಬಿಟ್ಟು ಹೋಗೋದು ಬೇರೆ, ದೇಹ ಇದ್ದಾಗಲೇ ಅಭಿಮಾನ ಬಿಡಿಸ್ಕೊಂಡು ತನ್ನ ಸ್ವರೂಪದಲ್ಲಿ ನಿಂತ್ಕೊಳ್ಳೋದು ಬೇರೆ ಅಲ್ವಾ? ದೇಹ ಬಿಟ್ಟು ಹೋಗ್ಬಿಡ್ತು, ಕರಗ ಹೋಗ್ಬಿಡ್ತಪ್ಪ, ಇಲ್ವೇ ಇಲ್ಲ. ಇನ್ನೇನು ಮಾಡೋದು? ಕನಸಲ್ಲಿ ಇದನ್ನು ಹುಟ್ಟಾಕೊಂಡು ದೇಹವನ್ನು ಅಭಿಮಾನ ಮಾಡ್ಕೊಂಡ್ವಿ. ಹಾಗೆ ಸುಷುಪ್ತಿಯಲ್ಲೂ ಅಭಿಮಾನ ಇರಲಿಲ್ಲ, ದೇಹಾಭಿಮಾನ. ಯಾಕಿರಲಿಲ್ಲ? ದೇಹ ತೋರಲಿಲ್ಲ. ಈಗ ನಿದ್ರೆ ಅಂತ ಅನುಭವ ಒಂದು ಬರುತ್ತೆ, ಎಚ್ಚರ ಅಂತ ಒಂದು ಅನುಭವ ಬರುತ್ತೆ, ಕನಸು ಅಂತ ಒಂದು ಅನುಭವ ಬರುತ್ತೆ ಅಂತ ಹೇಳ್ತೀವಲ್ಲ. ನಿಜವಾಗಿ ನಿದ್ದೆ ಅನ್ನೋದು ಅನುಭವ ಬರುತ್ತಾ? ಮಾಡುವಾಗಲ್ಲ, ನಿದ್ದೆ ಮಾಡುವಾಗ ಬರುತ್ತೆ. ಮಾಡೋದು ಅನ್ನೋದಕ್ಕೆ ಅರ್ಥ ಗೊತ್ತಾಗಲ್ಲ. ಇಡೀ ಎಚ್ಚರದಲ್ಲಿ ಅಂತ ಇಂದ್ರಿಯ ವ್ಯಾಪಾರ, ಇಡೀ ಎಚ್ಚರದಲ್ಲಿ ಇಂದ್ರಿಯ ವ್ಯಾಪಾರ ಇಲ್ಲ. ಎಚ್ಚರವು ನೋಡೋಕ್ಕಿಂತ ಇಂದ್ರಿಯ ವ್ಯಾಪಾರ ಮಾಡಿದ್ದ ಇಲ್ಲ. ಎಚ್ಚರ ಅಂತ ಒಂದು ಅರಿವು ಬರೋದಕ್ಕೆ ಇಂದ್ರಿಯ ವ್ಯಾಪಾರನೇ ಎಚ್ಚರವಾಯ್ತಾ? ಕನಸು ಅಂತ ಒಂದು ಅನುಭವ ನೋಡೋದಕ್ಕೆ ಇಂದ್ರಿಯ ವ್ಯಾಪಾರ ಮಾಡಿದ್ವಾ? ಇಲ್ಲ. ಈಗ ನಿದ್ದೆ ಅಂತ ಒಂದು ಅನುಭವ ಬರೋಕ್ಕೂ ಇಂದ್ರಿಯ ವ್ಯಾಪಾರ ಇರಲಿಲ್ಲ. ನಿದ್ದೆ ಅನ್ನೋದು ಏನು ಹೇಳಿದ್ವಿ ನಾವು? ನಾವೊಬ್ಬರೇ ಇದ್ವಿ, ನಮಗೆ ನಿದ್ದೆ ಅಂತ ಹೆಸರು ಕೊಟ್ವಿ, ಅದೊಂದು ಅನುಭವ ಅಂತ. ಅದು ಬರುತ್ತೆ ಹೋಗುತ್ತೆ ಅನ್ನೋ ಸರಿನಾ? ಈಗ ನಿದ್ದೆ ಅನ್ನೋದು ಸಾಕ್ಷಿಗೆ ಹೆಸರಾದ್ರೆ ಅಥವಾ ನಮ್ಮ ಸ್ವರೂಪಕ್ಕೆ ಹೆಸರಾದ್ರೆ ಅದು ಇದ್ದ ಅನುಭವಕ್ಕೆ ಕೊಟ್ಟ ಹೆಸರಲ್ವಾ? ಇದ್ದ ಅನುಭವ ಈ ಅವಸ್ಥೆಯಲ್ಲಿ ಹೋಗಲ್ಲ, ಈ ಅವಸ್ಥೆಯಲ್ಲೂ ಹೋಗಲ್ಲ. ಯಾವ ಅವಸ್ಥೆಯಲ್ಲಿ ಹೋಗಲ್ಲ? ಆಗ ಏನಾಗತ್ತೆ? ನಿದ್ದೆ ಎಂದು ಹೆಸರು ಕೊಟ್ಟ ಸಾಕ್ಷಿಯು ಅವನೇ ಎಚ್ಚರಕ್ಕೂ ಸಾಕ್ಷಿಯಾಗಿದ್ದಾನೆ, ಕನಸಿಗೂ ಸಾಕ್ಷಿಯಾಗಿದ್ದಾನೆ. ಹಾಗಾಗತ್ತಾ? ಸರಿನಾ? ಅಂದ್ರೆ ಈಗ ನಿದ್ದೆಯ ಜೊತೆಯಲ್ಲಿ ಎಚ್ಚರ, ನಿದ್ದೆಯ ಜೊತೆಯಲ್ಲಿ ಕನಸು, ಎಚ್ಚರ ಎರಡೂ ನಿದ್ದೆಯಲ್ಲಿದೆ, ಬರೀ ನಿದ್ದೆ. ಈಗ 3 ಸಲ ನಿದ್ದೆ ಹೇಳಬೇಕಾಯ್ತು. ಅಂದ್ರೆ ನೀವು ನಿದ್ದೆಯ ಸ್ವರೂಪದಲ್ಲಿ ಇರೋದು ಅನ್ನೋದು ನೀವು ಸಹಜವಾಗಿದೆ. ಆದರೂ ನಾವು ಲೋಕದಲ್ಲಿ ಹೇಳ್ತೀವಿ ಭಯಸಾಗಿದೆ ನಿದ್ದೆ ಮಾಡಬೇಕು ಅಂತೀವಿ. ಅರ್ಥ ಏನದಕ್ಕೆ? ಅಲ್ಲಪ್ಪ, ಇದ್ದು ಬಿಟ್ಟಿದೆಯಲ್ಲ. ಈಗ ನಿದ್ದೆಯಲ್ಲಿದ್ದ ಸ್ವರೂಪ ದ್ವೈತ ಪ್ರಪಂಚದ ಬಿಡುಗಡೆಯಾದ ಎಚ್ಚರದಲ್ಲೂ ಇದೆ, ಕನಸಲ್ಲೂ ಇದೆ. ನಿದ್ದೆ ಅಂತ ಹೇಳೋದು ಅದಕ್ಕೇನೆ. ಇದ್ದು ಬಿಟ್ಟಿದೆಯಲ್ಲ, ಬಿಡುಗಡೆಯಾಗೇ ಇದ್ಕೊಂಡಿರೋದು. ಈಗ ಸಾಕ್ಷಿಗೆ ಅವಸ್ಥೆ ಕಂಡ ಮೇಲೆ ಅವಸ್ಥೆಯಿಂದ ಬಿಡುಗಡೆಯಾಗೇ ಇರ್ತಾನ ಅವನು. ಏನು ಅವಸ್ಥೆ ಒಳಗೆ ಬರ್ತಾನ? ನಮ್ಮ ಹಾಗೆ ಇಲ್ಲಿ ಕೂತ್ಕೊಂಡು ಒದ್ದಾಡ್ಕೊಂಡು ಅಯ್ಯೋ ಪ್ರವಚನ ಮಾಡಿ ಹೇಗಾರು ತಿಳಿಸ್ಬೇಕು ಅಂತ ಅವನಿಗೇನಿಲ್ಲ. ಅವನು ನೋಡ್ತಾನೆ ಇದ್ದಾನೆ. ಈಗಲೂ ಇವರೆಲ್ಲ ಕೂತ್ಕೊಂಡು ಪ್ರವಚನ ಮಾಡಿ ನನ್ನನ್ನು ಹಿಡಿಬೇಕು ಅಂತ ಹೋಗ್ತಾ ಇದ್ದಾರೆ. ಸಿಗೋದಿಲ್ಲ ನಾನು ಅಷ್ಟು ಸುಲಭವಾಗಿ. ಮತ್ತೆ ಮಾಯ ಹಾಕ್ಬಿಡ್ತೀವಿ. ಅಲ್ಲಿದ್ದಾರೆ ನಮ್ಮವರು. ಓಹೋ, ನೀವು ಬರೀ ಎಚ್ಚರ ಕನಸು ನಿದ್ದೆ ಅಂದ್ರೆ ಜ್ಞಾನ ಆಗಲ್ಲ ಅಂದ್ಬಿಡ್ತಾರೆ. ಹೀಗೆ ಅವಸ್ಥೆಯನ್ನು ವಿಚಾರ ಮಾಡುವಾಗ ಆಯಾ ಅವಸ್ಥಾ ದೃಷ್ಟಿಯಿಂದ ಅವಸ್ಥೆಯನ್ನೂ ವಿಶಾಲವಾಗಿ ತಗೊಂಡು ಅವಸ್ಥೆ ನೋಡುವ ಸಾಕ್ಷಿಗೂ ಒಂದು ಬೆಲೆ ಕೊಟ್ಟು ಈ ಅನುಭವದಿಂದ ಒಂದು ಜ್ಞಾನ ಬರಬೇಕು. ಈಗ ಪ್ರಪಂಚದಲ್ಲಿ ಯಾರೂ ಈ ಥರ ವಿಚಾರನೆ ಮಾಡಲ್ಲ. ಯಾವುದಕ್ಕೋಸ್ಕರ? ಸತ್ಯವನ್ನು ತಿಳ್ಕೋಬೇಕು, ಪರಮಾರ್ಥ ಸತ್ಯ ಯಾವುದು ಅಂತ ವಿಚಾರ ಮಾಡ್ತಾರೋ? ಮಾಡಲ್ಲ. ಇನ್ನು ಒಂದು ಪ್ರಶ್ನೆ ತೆಗೆದು ಉತ್ತರ ಹೇಳ್ಬಿಡ್ತೀನಿ. ಟೈಮ್ ಎಷ್ಟು? ಇನ್ನು 10 ನಿಮಿಷ ಇದೆ. ಒಂದು ಪ್ರಶ್ನೆ ಏನು ಗೊತ್ತಾ? ನಿದ್ದೆಯಲ್ಲಿ ನಾನೊಬ್ಬರೇ ಇದ್ವಿ, ಸಾಕ್ಷಿಯೊಬ್ಬನೇ ಇದ್ದ. ಸಾಕ್ಷಿಗೆ 3 ಅವಸ್ಥೆಗಳು ಅಂತ ಹೇಳೋಕೆ ಬರಲ್ಲ. 3 ಅನ್ನೋದು ಇಲ್ಲ ಒಂದು ಕಾಲದಲ್ಲೇ ನಡೆಯುವ ಘಟನೆಯಲ್ಲಿ 3 ಆಗಬೇಕು, ಅಥವಾ ಒಂದು ದೇಶದೊಳಗಿರೋ ವ್ಯಕ್ತಿಗಳು 3 ಆಗಬೇಕು. ಅವಸ್ಥೆಗಳು ದೇಶದಲ್ಲೂ ಕಾಲದಲ್ಲೂ ಆಗದೇ ಇರೋದ್ರಿಂದ ಅವಸ್ಥೆಗಳು 3 ಅನ್ನೋದು ತಪ್ಪು.
ಅಂತ ಹೇಳ್ಬಿಟ್ರು. ಇದು ತಿಳ್ಕೊಳ್ಳೋದು ತುಂಬಾ ಕಷ್ಟ. ಅವಸ್ಥೆಗಳು ಎಷ್ಟೋ? ಇಲ್ಲದೆರಡು, ಇರೋದು ಒಂದು, ಮೂರು. ಏನಿಲ್ಲ, ಇರೋದೊಂದು, ಇಲ್ಲದ್ದು ಮೂರು. ಅಜಾತಮೃತ ಮೂರ್ಖಾಣ ಅಂತ ಹುಟ್ಟದೇ ಇರೋ ಮಗ ಒಬ್ಬ, ಹೋದವ ಮಗ, ಈಗ ಮೂರ್ಖ ಮಗ, ಒಟ್ಟು 3 ಜನ ಮಕ್ಕಳು ನಮಗೆ ಏನಿರುತ್ತೆ. ಹೀಗೆ ಇಲ್ಲಿ ನಿದ್ದೆಯಲ್ಲಿ ನಾವೇ ಇದ್ವಿ, ಅದರ ಮುಂದೆ ಎಚ್ಚರ ಅಂತ ಒಂದು ತೋರುತ್ತೆ. ಎರಡಕ್ಕೂ ಎಚ್ಚರ ಅಂತ ಹೆಸರು ಕೊಟ್ಟುಬೇಡ, ಇನ್ನು ಕನಸನ್ನ ಹೆಸರು ಬೇಡ ಬೇಡ. ನಿದ್ದೆ ಅನ್ನೋದು ಒಂದು ರಾಶಿಯಾಗಿ ಎಚ್ಚರ ಅಂತ ಬಂದ್ರೆ ನಿದ್ದೆಯೇ ಎಚ್ಚರವಾಗಿ ತೋರುತ್ತಾ? ಒಂದು ಸಲ ನಿದ್ದೆ ಮಾತ್ರ ಇತ್ತು, ಇನ್ನೊಂದ್ಸಲ ನಿದ್ದೆ ಪ್ಲಸ್, ಇಷ್ಟೇ ತಾನೆ. ಇನ್ನು ಕನಸು ಅಂತ ಇನ್ನೊಂದು ಇಟ್ಕೊಳ್ಳೋದೇ ಇಲ್ಲ. ಈ ಪೌರ್ವಾಪರ್ಯವನ್ನು ಹೇಳುವಾಗ ಅಂದ್ರೆ 3 ಇಟ್ಕೊಂಡು ಕನಸು, ನಿದ್ದೆ, ಎಚ್ಚರ, ಎಚ್ಚರ, ನಿದ್ದೆ, ಕನಸು ಹೀಗಾಗ್ತಾ ಇದೆಯಾ? ಎಚ್ಚರ, ಕನಸು, ನಿದ್ದೆ, ಪುನಃ ಎಚ್ಚರ, ಕನಸು, ನಿದ್ದೆ, ಹೇಗಾಗ್ತಾ ಇದೆ ಅನುಭವ? ಆಗ್ತಾ ಇದೆ, ಹಾಗೆ ಆಗ್ತಾ ಇದೆ. ಈಗ ದಿವಸದಲ್ಲಿ ಅಂತ ಇಟ್ಕೊಳ್ಳೋಣ, ದಿವಸದಲ್ಲಿ ಆಗಲ್ಲ, ಆಗಲಿ ದಿನದಲ್ಲಿ ಆಗೋದು ಒಂದು ಅಧ್ಯಾರೋಪ ದೃಷ್ಟಿಯಿಂದ ಇಟ್ಕೊಂಡು ನಮ್ಗೆ ದಿವಸ ರಾತ್ರಿ ಮಲಗಿದಾಗ ಬರೋದಲ್ಲ. ರಾತ್ರಿ ಮಲಗಿದಾಗ ಬರುತ್ತಾ? ಮತ್ತ ಹಗಲು ಬರುತ್ತಾ? ಎಚ್ಚರ ಯಾವಾಗ ಬರುತ್ತಾ? ಈಗ ನೀವು ಮಾತಾಡ್ತಾ ಎಚ್ಚರ ಹಗಲು ಇಲ್ಲ, ರಾತ್ರಿನೂ ಇಲ್ಲ, ನಿದ್ದೆನೂ ಹಗಲು ಇಲ್ಲ, ರಾತ್ರಿನೂ ಇಲ್ಲ, ಏನೇನೋ ಹೇಳಿಬಿಟ್ಟು ಕೊನೆಗೆ ಇರೋ ತಿಳ್ಕೊಂಡದ್ದು ಹೋಯ್ತು, ಸರಿಯಾಗಿ ತಿಳ್ಕೊಂಡಿಲ್ಲ, ತಲೆ ಕೆಟ್ಟೋಗ್ಬಿಡುತ್ತೆ. ಆಯಾ ಅವಸ್ಥೆನ ವಿಚಾರ ಮಾಡೋರಿಗೆ ಬಲ ಜಾಸ್ತಿ, ಶಕ್ತಿ ಜಾಸ್ತಿ. ಆದರೆ ಬಹಳ ಜನ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಈ ಲೋಕದವರು ತಿಳ್ಕೊಂಡದ್ರಲ್ಲಿ ಒಂದನ್ನು ಬಿಟ್ಕೊಂಡಿಲ್ಲ ಅವರು. ಒಂದು ವಿಷಯದಲ್ಲೂ ನಮಗೆ ರಾತ್ರಿನೇ ನಿದ್ದೆ ಬರೋದು, ದೇಹದೊಳಗೆ ನಿದ್ದೆ ಬರೋದು, ಆದ್ಮೇಲೆ ನಾಡಿಗಳಲ್ಲೇ ಕನಸು ಕಾಣೋದು, ನಿದ್ದೆ ಬರೋದು, ಆಮೇಲೆ ನಿದ್ದೆ ಕನಸುಗಳು ಎಚ್ಚರದ ಒಳಗಡೆನೆ ಆಗತ್ತೆ, ಎಚ್ಚರದೊಳಗೆ ತಾನೇ ಆಗತ್ತೆ. ನಿದ್ದೆ ಕನಸು ಎಚ್ಚರದೊಳಗೆ ಆಗತ್ತೋ ಇಲ್ವಾ? ಯಾಕಾಗಲ್ಲ? ಈಗ ಒಂದು ದಿನ ಅನ್ನೋದು ಎಚ್ಚರ ಅಲ್ವೇನ್ರೆ? ಒಂದು ದಿವಸ ಅಂದ್ರೆ ಎಷ್ಟು ಟೈಮ್? ಒಂದು ದಿವಸಕ್ಕೆ 24 ಗಂಟೆ. ಎಷ್ಟೊತ್ತಿಗೆ ಎಚ್ಚರ ಆಗತ್ತೆ? ಅಕಸ್ಮಾತ್ ಒಂದು ದಿವಸ ಜಾಗರಣೆ ಮಾಡ್ದೆ ಅಂತ ಇಟ್ಕೋಣ. ಇವತ್ತು ನಾನು ಗೋಕುಲಾಷ್ಟಮಿ, ಇವತ್ತಿಂದ ಆಳವರೆಗೆ ಜಾಗರಣೆ ಮಾಡಿಬಿಟ್ಟೆ, ಎಲ್ಲೂ ಮಲಗಲಿಲ್ಲ. ಬಾಕಿಯವರೆಲ್ಲ ಮಲಕೊಂಡ್ರು, ಕೆಲವರಿಗೆ ಕನಸು ಬಂತು. ಒಟ್ಟು ಒಂದು ದಿನದಲ್ಲೂ ಒಟ್ಟು ಎಲ್ಲ ಒಬ್ಬರಿಗೆ ಅಲ್ಲದೆ ಹೋದ್ರು ಬೇರೆ ಎಚ್ಚರ ಕನಸು ಇದ್ದು 3 ಆಗತ್ತೋ ಇಲ್ವಾ? ಆಗತ್ತಲ್ವಾ? ಅದರ ಪಾಡಿಗೆ ಪ್ರಪಂಚ ಅದರ ಪಾಡಿಗಿರುತ್ತೆ. ಮರುದಿವಸ ನಾವು ಹಗಲತ್ತೆ ನಿದ್ದೆ ಮಾಡಬಹುದು, ಆ ವಿಷಯ ಬೇರೆ. ಆದ್ರೆ ಎಚ್ಚರ ಅನ್ನೋ ದೊಡ್ಡದಾಗಿದ್ದು ಕನಸು ನಿದ್ದೆನೋ ಸಣ್ಣದಲ್ವಾ? ನಮ್ಮ ಈ ವ್ಯವಹಾರದಲ್ಲಿ ಯಾವುದಕ್ಕೆ ಬೆಲೆ ಜಾಸ್ತಿ ನಾವು ಕೊಡೋದು? ಎಚ್ಚರಕ್ಕೆ. ಇಷ್ಟಾಗಿ ಸಮಾನ ವಿಚಾರ ಮಾಡ್ತೀವಿ ಅಂತ ಹೊಡ್ತಿರಲ್ಲ, ಸರಿನಾ? ಹೇಗೆ ಸಮಾನ ಮಾಡೋದು? ಇಷ್ಟು ಜನ ಓಟ್ ಹಾಕಿ ಕೇಳ್ರಿ, ಯಾವುದಕ್ಕೆ ಬೆಲೆ ಜಾಸ್ತಿ? ಎಚ್ಚರಕ್ಕೆ. ಎಚ್ಚರಕ್ಕೆ ಬೆಲೆ ಹೆಚ್ಚಿನ, ಎಚ್ಚರದ ಪ್ರಪಂಚಕ್ಕೆ ಬೆಲೆ ಹೆಚ್ಚೋಣ. ನಿಮ್ಗೆ ಎಚ್ಚರ ಇಲ್ಲ ಅಂತ ಇಟ್ಕೊಳ್ಳಿ, ಪ್ರಪಂಚ ಇರುತ್ತೋ ಇಲ್ವಾ? ಎಂತಾದ್ರೆ ನನಗೆ ಎಚ್ಚರ ಇಲ್ಲ ಅಂದ್ರೆ ಪ್ರಪಂಚ ಇಲ್ಲ ಅಂತ ಇರಲ್ರೆ. ಇದು ನಾವು ಎಷ್ಟೆಷ್ಟು ವಿಚಾರ ಮಾಡಿರೋ ನಮ್ಮ ಬುದ್ಧಿ ಈ ಎಚ್ಚರ ದೃಷ್ಟಿಯಿಂದ ಪ್ರಮಾದ ದೃಷ್ಟಿಯಿಂದ ಬಿಡಿಸ್ಕೊಳ್ತಾ ಇಲ್ಲ. ಈಗ ಒಂದು ರೀತಿ ಇವತ್ತಿನ ತತ್ವವನ್ನು ಮುಗಿಸ್ತೀನಿ, ಮತ್ತೆ ನಾಳೆ 2 ಸಲ ಹೇಳಬೇಕಾಗತ್ತೆ. ನಿದ್ದೆಯಲ್ಲಿ ನಮ್ಮ ಸ್ವರೂಪ ಮಾತ್ರ ಇತ್ತು ಅನ್ನೋದು ಸರಿ. ಆ ನಿದ್ದೆಯಲ್ಲಿದ್ದ ಸ್ವರೂಪವನ್ನೇ ಅದು ಕಾರಣ ಕೇಳದೆ ಎಚ್ಚರ ಅಂತ ತಪ್ಪು ತಿಳ್ಕೊಂಡ್ವಿ. ಯಾವುದನ್ನು ತಪ್ಪು ತಿಳ್ಕೊಂಡ್ವಿ? ಆಗ ನಿದ್ದೆ ಅನ್ನೋದು ಕಾರಣ ಅಂತಾಯ್ತು, ಎಚ್ಚರ ಅನ್ನೋದು ಕಾರ್ಯ ಅಂತಾಯ್ತು. ನಿದ್ದೆ ಅನ್ನೋದು ಯಾರಿಗೆ ಹೆಸರು ಕೊಟ್ಟದ್ದು? ಬರೀ ಆತ್ಮನಿಗೆ. ಸಾಕ್ಷಿಗೆ ತಾನೆ? ಬರೀ ಆತ್ಮನಿಗೆ ತಿಳ್ಕೊಳ್ಳದೆ ಇರೋದ್ರಿಂದ ಅವನನ್ನ ನಿದ್ದೆ ಅಂತ ಹೆಸರು ಕೊಟ್ವಿ. ಅವನನ್ನು ತಪ್ಪು ತಿಳ್ಕೊಂಡಾಗ ಏನು ಹೆಸರು ಕೊಟ್ವಿ? ಎಚ್ಚರ ಅಂತ ಕೊಟ್ವಿ. ಇನ್ನು ಕನಸು ಅನ್ನೋದು ಅದೇ, ಎಚ್ಚರ ಅಂತ ತಗೊಳ್ರಿ, ಕನ್ನಡ ಹೇಳಿ. ಹೀಗೆ ಒಂದೇ 2 ಇರೋದು ನಮಗೆ. ಒಂದು ತಿಳ್ಕೊಳ್ಳದೆ ಇರೋದು, ಯಾರನ್ನು ತಿಳ್ಕೊಳ್ಳದೆ ಇರೋದು? ನಮ್ಮನ್ನ. ಏನಂತ ಇನ್ನೊಂದು ಏನ್ ಮಾಡ್ಕೊಂಡಿರೋದು? ತಪ್ಪಾಗಿ ತಿಳ್ಕೊಂಡು. ಈಗ ತಪ್ಪಾಗಿ ತಿಳ್ಕೊಂಡಾಗ ಸರಿಯಾಗಿ ತಿಳ್ಕೊಬೇಕು, ತಿಳ್ಕೊಳ್ದೆ ಇರುವಾಗ ಸರಿಯಾಗಿ ತಿಳ್ಕೋಬೇಕು. ಈಗ ನಾನು ಈಕ್ವೇಶನ್ ಎಲ್ಲಿ ಕೊಟ್ಟಿನಿ ಗೊತ್ತಾ? ತಿಳ್ಕೊಳ್ಳದೆ ಇರೋದು ಅಂದ್ರೆ ಯಾವುದು? ನಿದ್ರೆ.
ತಪ್ಪಾಗಿ ತಿಳ್ಕೊಳ್ಳೋದು ಯಾವುದು? ಎಚ್ಚರ ಕನಸು. ಎಚ್ಚರ. ಈಗ ನೀವು ಸರಿಯಾಗಿ ತಿಳ್ಕೊಳ್ಬೇಕಾದ್ದು ನಿದ್ದೆಯಲ್ಲೋ ಎಚ್ಚರದಲ್ಲ? ಅಲ್ಲ, ಸಾಕ್ಷಿ ಅಂತ ತಿಳ್ಕೊಂಡ್ರೆ ಸಾಕ್ಷಿಗಿಂತ ಅವಸ್ಥೆ ಬೇರೆ ಇಲ್ಲ ಅಂತ ತಿಳ್ಕೊಬೇಕು ನೀವು. ಈ ಎಚ್ಚರ ಅನ್ನೋದಿದೆಯಲ್ಲ, ಈ ಎಚ್ಚರ ಪ್ರಪಂಚ, ಈ ಎಚ್ಚರವನ್ನು ನೋಡೋ ಸಾಕ್ಷಿಗಿಂತ ಬೇರೆಯಾಗಿಲ್ಲ ಅಂತ ತಿಳ್ಕೋಬೇಕು. ಬರೀ ತೋರಿಕೆ ಅಷ್ಟೇ. ಮಾಯಾ ಮಾತ್ರಂ ಇದನ್ನು ದ್ವೈತಂ ಅಲ್ಲ, ಅದ್ವೈತಂ ಪರಮಾರ್ಥ ಅದಲ್ಲ. ಅವಸ್ಥಾತ್ರಯಾತ್ಮನ ಮಾಯಾಮಾತ್ರಂ ಚೇತತ್ ಪರಮಾರ್ಥಾತ್ಮನೋ ಅವಸ್ಥಾತ್ರಯಾತ್ಮನ ಅವಭಾಸನಂ ಅಂತ. ನಮಗೆ ಬಹಳ ಎಷ್ಟೇ ನಮ್ಮ ಬುದ್ಧಿವಂತ ಆದರೂ ನಿದ್ದೆಯು ಎಚ್ಚರವಾಗಿ ತೋರ್ತಾ ಇದೆ ಅಂದ್ರೆ ಯಾರೆಲ್ಲ ಹೊಂತಾರ? ನಿಮ್ಮ ನಿದ್ದೆಯಿಂದ ನೀವು ನಿದ್ದೆಯನ್ನು ಎಚ್ಚರವಾಗಿ ನೀವು ಕಲ್ಪಿಸಿದ್ದೀರಿ, ತಪ್ಪಾಗಿ ತೋರ್ತಾ ಇದೆ. ನಿದ್ದೆಯೇ ಎಚ್ಚರವಾಗಿ ತೋರ್ತಾ ನೀವು ಎಚ್ಚರ ಅಂತ ಒಂದಿದೆ ಅಂತ ನಿನ್ನೆ ನೀವು ಅನುಭವಕ್ಕೆ ಹೊಂತೀರಾ? ಆಗ ಒಪ್ಕೊಳಕ್ಕಾಗತ್ತ ನಿಮಗೆ? ಆಗ ತಪ್ಪು ತಿಳುವಳಿಕೆಯ ಎಚ್ಚರವಾದರೆ ನಿಜವಾಗಿರೋದು ಯಾವುದು? ನಿದ್ದೆ. ನಿದ್ದೆ ಅಂದ್ರೆ ಸಾಕ್ಷಿ. ತಪ್ಪು ತಿಳುವಳಿಕೆ ಎಚ್ಚರ, ನಿಜವಾಗಿರೋದು ಯಾರನ್ನು ತಪ್ಪು ತಿಳ್ಕೊಂಡಿವೆ? ಸಾಕ್ಷಿಯನ್ನ. ಈಗ ಸಾಕ್ಷಿ ಸ್ವರೂಪ ಬರೀ ಇತ್ತು, ಅದರ ಮೇಲೆ ಎಚ್ಚರ ಅಂತ ಒಂದು ಅವಸ್ಥೆಯನ್ನು ಕಲ್ಪಿಸಿದೀವಿ ಅಲ್ವಾ? ಈಗ ಕಲ್ಪಿಸಿದಾಗಲೂ ಅದು ಎಚ್ಚರ ಇರೋಲ್ಲ. ಇರೋದು ಯಾವುದು? ಸಾಕ್ಷಿನೇ. ಈಗ ಸಿಕ್ಕುತ್ತೆ ನಮಗೆ ಉತ್ತರ. ಏನು ಉತ್ತರ ಸಿಗಬೇಕು ಅಂದ್ರೆ, ತಪ್ಪು ತಿಳುವಳಿಕೆ ಇದ್ದಾಗಲೂ ಸ್ವರೂಪ ಇದ್ದೇ ಇರುತ್ತಲ್ಲ, ಆ ಸ್ವರೂಪವನ್ನು ಈ ಎಚ್ಚರದಲ್ಲಿ ಗುರುತಿಸ್ತೀವಲ್ಲ, ಆವಾಗ ನಮ್ಗೆ ಸಾಕ್ಷಿ ಸ್ವರೂಪ ಹಿಡಿಯೋಕ್ಕಾಗತ್ತೆ. ಬರೀ ಸಾಕ್ಷಿ ಇದ್ದಾಗ ನಿದ್ದೆಲೇನು ತಿಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾವು ತಿಳ್ಕೊಳ್ಬೇಕಾದ್ರೆ ನಮ್ಗೆ ಬುದ್ಧಿ ಬೇಕು. ಹೀಗೆ ಅವಸ್ಥಾತ್ರಯ ವಿಚಾರದ ಸಂಗ್ರಹವಾದ ಮಾತನ್ನಿಟ್ಟಿದ್ದೀನಿ. ದೊಡ್ಡ ಭಾಗ, 2 ಭಾಗ ಇದೆ. ಅದನ್ನು ನಾಳೆ ಮತ್ತೆ ಹೇಳೋಣ, ಟೈಮ್ ಆಯಿತು. ಓಂ ಅವಸ್ಥಾರಹಿತಂ ಮೂಢೈಃ ಶ್ರವಸ್ಸಮಿತಿ ಕಲ್ಪಿತಂ ಆಸ್ತಾಂ ಪರಸ್ತಾತ್ ತತ್ತೇಜೋ ಮೂಲಾ ವಿದ್ಯಾ ನಿರಾಸಕೃತ್. ಗೊತ್ತಾಗ್ಬಿಡುತ್ತೆ, ಬಹಳ ಜನ ಬುದ್ಧಿವಂತರು ಇಲ್ಲಿರೋರು, ಅದ್ಭುತ ಶಕ್ತಿಗಳು. ಇದ್ರ ಜೊತೆಗೆ ಇವ್ರು ಬೇರೆ ನಡುವೆ ಉತ್ತರ ಹೇಳ್ಬಿಡ್ತಾರೆ. ನಾನು ಪ್ರಶ್ನೆ